ಹಲೋ ಆ್ಯಂಡ್ ನಮಸ್ಕಾರ. ನಾವಿವತ್ತು ಚಾಪ್ಟರ್ 9 ಪಾಲಿನಾಮಿಯಲ್ಸ್ ಮಾಡೋಣ. ಈ ಚಾಪ್ಟರ್ ನೀವಾಗಲೇ ಕ್ಲಾಸ್ 9ಅಲ್ಲೂ ಓದಿದ್ದೀರಾ. ಕ್ವಿಕ್ಲಿ ರಿವೈಸ್ ಮಾಡ್ಕೊಂಡು ಹೋಗ್ತಾ ಬರೋಣ ಏನೇನು ಟಾಪಿಕ್ಸ್ ಇದೆ ಅಂತ. ಫಸ್ಟು ಪಾಲಿನಾಮಿಯಲ್ ಏನು, ನಾವು ಹೇಗೆ ಡಿನೋಟ್ ಮಾಡ್ತೀವಿ, ಇದನ್ನು ಯೂಶಲಿ ಪಿ ಆಫ್ ಎಕ್ಸ್ ಅಂತ ಹಾಕ್ತೀವಿ. ಇಲ್ಲಿ ಎಕ್ಸ್ ಏನಿದೆಯೋ ಅದು ಒಂದು ವೇರಿಯಬಲ್ಲು. ಸೊ ಇದು ಪಿ ಆಫ್ ಎಕ್ಸ್ ಆಗಿರ್ಬೋದು, ಪಿ ಆಫ್ ಎ, ಪಿ ಆಫ್ ಬಿ, ಯಾವುದಾದ್ರೂ ವೇರಿಯಬಲ್ ಆಗಿರ್ಬೋದು. ಪಿ ಆಫ್ ಎಕ್ಸ್ ಅಂತ ಬರೆದಾಗ ಯಾವುದಾದ್ರೂ ಒಂದು ಎಕ್ಸ್ಪ್ರೆಷನ್ ಎಕ್ಸಲ್ಲಿ ಬರೆದಾಗ ಅದು ಪಾಲಿನಾಮಿಯಲ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಮೈನಸ್ 2x, ಇದು ಪಾಲಿನಾಮಿಯಲ್ ಇನ್ ಎಕ್ಸ್. ಬೇಕಾದರೆ ಪಿ ಆಫ್ ಎ ಅಂತ ನೋಡೋಣ. ಪಿ ಆಫ್ ಎ ಅಂತ ತಗೊಂಡ್ರೆ ಏನಂತ ಬರಿಬೋದು, ಎ ಕ್ಯೂಬ್ ಪ್ಲಸ್ 6. ಇದು ಬಿಟ್ಟು ಇನ್ನೇನು ಪಾಲಿನಾಮಿಯಲ್ ಎಕ್ಸಾಂಪಲ್ ಕೊಡ್ಬೋದು, ವೈ ಪ್ಲಸ್ 2y ಪ್ಲಸ್ y ಕ್ಯೂಬ್, ಇದು y ಸ್ಕ್ವೇರ್ ಆಗಿರ್ಬೋದು, ಏನಾದರೂ ತೊಗೊಳ್ಬೋದು. ಇದು ಪಾಲಿನಾಮಿಯಲ್ ಇನ್ y ಆಗುತ್ತೆ. ಸೊ ಪಿ ಆಫ್ y. ನಮಗೆ ಈ ಪಾಲಿನಾಮಿಯಲ್ಸ್ ನೋಡಿದ್ಮೇಲೆ ನೆಕ್ಸ್ಟ್ ಏನು ಆಟೋಮ್ಯಾಟಿಕ್ ಆಗಿ ನಾವು ಜ್ಞಾಪಕ ಇಟ್ಕೊಳ್ಬೇಕು ಅಂದರೆ ಡಿಗ್ರಿ ಆಫ್ ಅ ಪಾಲಿನಾಮಿಯಲ್ ಏನು ಅಂತ ನಾವು ಕಲಿಬೇಕು. ಡಿಗ್ರಿ ಯಾವಾಗ್ಲೂ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್. ಸೊ ಫಸ್ಟ್ ಒನ್ನಲ್ಲಿ ನೋಡಿದಾಗ ಎಕ್ಸ್ ನಮ್ಮ ವೇರಿಯಬಲ್. ಎಕ್ಸ್ ವೇರಿಯಬಲ್ ಇದು ಹೈಯೆಸ್ಟ್ ಪವರ್ ಯಾವುದಿಲ್ಲಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಟು ದ ಪವರ್ 1 ಅಂತ ಇದೆ, ಇಲ್ಲಿ ಎಕ್ಸ್ ಟರ್ಮೇನೇ ಇಲ್ಲ. ಸೊ 2 ಇಲ್ಲಿ ಹೈಯೆಸ್ಟ್ ಆಗಿರೋದ್ರಿಂದ ಇದರ ಡಿಗ್ರಿ ಈಸ್ ಈಕ್ವಲ್ ಟು 2 ಅಂತೀವಿ. ಸೊ ನೀವೇ ಹೇಳಿ, ಪಿ ಆಫ್ ಎಗೆ, ಈ ಪಾಲಿನಾಮಿಯಲ್ಗೆ ಹೈಯೆಸ್ಟ್ ಪವರ್ ಏನು? ಇಲ್ಲಿ ಎ ಬರೀ ಒಂದು ಜಾಗದಲ್ಲಿದೆ ಆ್ಯಂಡ್ ಇದರ ಪವರ್ 3 ಇರೋದು. ಸೊ 3ನೇ ಹೈಯೆಸ್ಟು. ಇದಕ್ಕೆ ನಮ್ಮ ಡಿಗ್ರಿ ಏನು ಸಿಗುತ್ತೆ, ಈಸ್ ಈಕ್ವಲ್ ಟು 3. ಪಿ ಆಫ್ ವೈಗೆ ಏನು, ಇಲ್ಲಿ ವೈ ಪವರ್ 1 ಇದೆ, ಇಲ್ಲಿ ವೈ ಪವರ್ 2 ಇದೆ, ಇಲ್ಲಿ ವೈ ಪವರ್ 3 ಇದೆ ಆ್ಯಂಡ್ ಹೈಯೆಸ್ಟ್ ಯಾವುದು, ವೆರಿ ಗುಡ್, ಇಟ್ ಈಸ್ 3. ಸೊ ಇಲ್ಲೂ ಡಿಗ್ರಿ ಈಸ್ ಈಕ್ವಲ್ ಟು 3 ಅಂತ ಇದೆ. ನಾವು ಪಾಲಿನಾಮಿಯಲ್ ಮತ್ತು ಡಿಗ್ರಿ ಆಫ್ ಅ ಪಾಲಿನಾಮಿಯಲ್ ನೋಡ್ತೀವಿ. ಇವಾಗ ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ನೋಡೋಣ. ಟೈಪ್ಸಲ್ಲಿ ನಮ್ಮ ಹತ್ರ ಲಿನಿಯರ್ ಇದೆ, ಕ್ವಾಡ್ರಾಟಿಕ್ ಇದೆ ಮತ್ತು ಕ್ಯೂಬಿಕ್ ಇದೆ. ಸೊ ಲಿನಿಯರ್ ಪಾಲಿನಾಮಿಯಲ್ ಏನು, ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಯಾವಾಗಲೂ 1 ಆಗಿರುತ್ತೆ. ಕ್ವಾಡ್ರಾಟಿಕ್ಗೆ ಏನು, ಕ್ವಾಡ್ ಅಂತ ನಿಮಗೆ ಗೊತ್ತು, ಕ್ವಾಡ್ರಾಟಿಕ್ ಅಂದಾಗ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ 2. ಆ್ಯಂಡ್ ಕ್ಯೂಬಿಕ್ ಏನು, ನೀವೇ ಗೆಸ್ ಮಾಡ್ಬೋದು, ಕ್ಯೂಬಿಕ್ಗೆ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಈಸ್ ಈಕ್ವಲ್ ಟು 3. ಸೊ ಕೆಲವು ಎಕ್ಸಾಂಪಲ್ಸ್ ನೋಡೋಣ. ನಾನು ಎಕ್ಸ್ ಪ್ಲಸ್ 4 ಅಂತ ಬರೆದ್ರೆ ಎಕ್ಸ್ ಪವರ್ ಏನಿಲ್ಲಿ 1. ಸೊ ಡಿಗ್ರಿ ಏನಾಗುತ್ತೆ ಪಾಲಿನಾಮಿಯಲ್ದು 1. ಇನ್ನೇನು ಬರಿಬೋದು, 2x. ಸೊ 2xಗೂ ಅಷ್ಟೇ ಇಲ್ಲಿ ಎಕ್ಸ್ ಇದೆ ಆ್ಯಂಡ್ ಎಕ್ಸ್ ಡಿಗ್ರಿ 1 ಇದೆ. ಸೊ ಇದೆರಡು ಲಿನಿಯರ್ ಪಾಲಿನಾಮಿಯಲ್ಸ್. ಕ್ವಾಡ್ರಾಟಿಕ್ ನೋಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6. ಸೊ ಇಲ್ಲಿ ಎಕ್ಸ್ ಪವರ್ 1, ಇಲ್ಲಿ ಎಕ್ಸ್ ಪವರ್ 2, ಹೈಯೆಸ್ಟ್ ಇದೆ 2. ಸೊ ಡಿಗ್ರಿ ಈಸ್ ಈಕ್ವಲ್ ಟು 2. ಕೆಲವು ಎಕ್ಸಾಂಪಲ್ಸ್ ನೋಡಬೇಕು ಅಂದರೆ 4 ಮೈನಸ್ 3x ಸ್ಕ್ವೇರ್. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಟರ್ಮ್ ರೈಟ್ ಸೈಡಲ್ಲಿದೆ, ಬಟ್ ನೋ ಪ್ರಾಬ್ಲಮ್, ಇಲ್ಲೂ ಅಷ್ಟೇ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಇದೆ 2. ಸೊ ಡಿಗ್ರಿ ಈಸ್ ಈಕ್ವಲ್ ಟು 2. 3x ಪ್ಲಸ್ 2x ಸ್ಕ್ವೇರ್. ಸೊ ಇದು ನಮ್ಮದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಕ್ಯೂಬಿಕ್ಗೆ ಬಂದಾಗ ಏನು, ಎಕ್ಸ್ ಕ್ಯೂಬ್. ಸೊ ಎಕ್ಸ್ ಕ್ಯೂಬ್ ಬಂದಾಗ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3. ಸೊ ಇದು ಕ್ಯೂಬಿಕ್ ಪಾಲಿನಾಮಿಯಲ್. 2 ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 3x ಕ್ಯೂಬ್. ಸೊ ಇದು ಡಿಗ್ರಿ ಈಸ್ ಈಕ್ವಲ್ ಟು 3. ಸೊ ಇದು ಕ್ಯೂಬಿಕ್ ಪಾಲಿನಾಮಿಯಲ್ ಆಗಿರ್ಬೋದು. ಇನ್ಫೈನೈಟ್ ಎಕ್ಸಾಂಪಲ್ಸ್ ತೊಗೊಳ್ಬೋದು ಈ ಥರ. ಜನರಲ್ ಫಾರ್ಮ್ ಆಫ್ ದೀಸ್ ಪಾಲಿನಾಮಿಯಲ್ಸ್ ನೋಡೋಣ. ಸೊ ಜನರಲ್ ಫಾರ್ಮ್ ಇದಕ್ಕೆ ನಾವು ಏನಂತ ಬರೀತೀವಿ, ax ಪ್ಲಸ್ ಬಿ. ಸೊ ಇದರ ಅರ್ಥ ಏನು ಅಂದರೆ, ವೇರಿಯಬಲ್ ನಮ್ದಿಲ್ಲಿ ಎಕ್ಸು, ಎ ಮತ್ತು ಬಿ ಕೋಎಫಿಷಿಯೆಂಟ್ಸ್ ಇರೋದು. ಸೊ ಬಿಲಿರೋದು ಕಾನ್ಸ್ಟೆಂಟ್ ಆ್ಯಂಡ್ ಎ ಇರೋದು ಕೋಎಫಿಷಿಯೆಂಟ್ ಆಫ್ ಎಕ್ಸ್. ಸೊ ಯಾವುದಾದ್ರೂ ಲಿನಿಯರ್ ಪಾಲಿನಾಮಿಯಲ್ನ ನಾವು ಹಿಂಗೆ ಅರೇಂಜ್ ಮಾಡ್ಬೋದು. ಸೊ ಎಕ್ಸ್ ಪ್ಲಸ್ 4 ಏನಂತ ಬರಿಬೋದು, ಎಕ್ಸ್ ಪ್ಲಸ್ 4. ಸೊ ಎ ಏನಾಗುತ್ತೆ ಇಲ್ಲಿ, ಎ ಇಸ್ ಈಕ್ವಲ್ ಟು 1 ಮತ್ತು ಬಿ ಏನಾಗುತ್ತೆ 4. ಇದನ್ನು ಅಷ್ಟೇ ನಾವು ಹಿಂಗೆ ಬರಿಬೋದು 2x ಅಂತ. ಸೊ ಎ ಏನಾಗುತ್ತೆ, ಎ ಇಸ್ ಈಕ್ವಲ್ ಟು 2 ಆ್ಯಂಡ್ ಬಿ ಇಸ್ ಈಕ್ವಲ್ ಟು 0, ಯಾಕಂದರೆ ಇಲ್ಲಿ ಯಾವುದು ಕಾನ್ಸ್ಟೆಂಟ್ ಟರ್ಮ್ ಇಲ್ಲ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೂ ಅಷ್ಟೇ ಜನರಲ್ ಫಾರ್ಮ್ ನೋಡಿದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಇದೆ. ಸೊ ಇಲ್ಲಿ ನಮ್ಮದು ಸಿ ಇರೋದು ಕಾನ್ಸ್ಟೆಂಟ್, ಎ ಮತ್ತು ಬಿ ಕೋಎಫಿಷಿಯೆಂಟ್ಸ್.
ಸೊ ಇದನ್ನು ನಾವು ಇಲ್ಲಿ ಬರೆದ್ರೆ ಏನಾಗುತ್ತೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಅಂತ ಬರ್ಕೊಳ್ಬೋದು. ಎ ಏನು 1, ಬಿ ಇಸ್ ಈಕ್ವಲ್ ಟು -5 ಮತ್ತು ಸಿ ಇಸ್ ಈಕ್ವಲ್ ಟು 6. ಈ ಎಕ್ಸಾಂಪಲ್ ತೊಗೊಂಡೆ 3x ಪ್ಲಸ್ 2x ಸ್ಕ್ವೇರ್. ನಾನು ಫಸ್ಟ್ ರೀಅರೇಂಜ್ ಮಾಡ್ಕೊಳ್ತೀನಿ. ಸೊ 3x ಪ್ಲಸ್ 2x ಸ್ಕ್ವೇರ್ ಹೇಗೆ ಬರೀಲಿ, 3x ಪ್ಲಸ್ ಇಲ್ಲಿ 2x ಸ್ಕ್ವೇರ್ ಅಂತ ಇದೆ. ಸೊ 2x ಸ್ಕ್ವೇರ್ ಹಿಂಗೆ ಬರ್ಕೊಳ್ತೀವಿ. ಇವಾಗ ಏನಾಗುತ್ತೆ, ಎ ಇಸ್ ಈಕ್ವಲ್ ಟು 2 ಮತ್ತು ಬಿ ಇಸ್ ಈಕ್ವಲ್ ಟು 3, ಸಿ ಇಸ್ ಈಕ್ವಲ್ ಟು 0. ಸೊ ಕ್ಯೂಬಿಕ್ ಪಾಲಿನಾಮಿಯಲ್ ನೋಡಿದಾಗ ಜನರಲ್ ಫಾರ್ಮ್ ಇರೋದು ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ. ಸೊ ಡಿ ನಮ್ಮ ಕಾನ್ಸ್ಟೆಂಟು, ಎ ಬಿ ಮತ್ತು ಸಿ ಕೋಎಫಿಷಿಯೆಂಟ್ಸು. ಸೊ ಯಾವುದಾದ್ರೂ ಒಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ ಏನು ಅದ್ರ ಕೋಎಫಿಷಿಯೆಂಟ್ಸ್ ಏನು ಅಂತ. ಸೊ ನಾನು ಎಕ್ಸ್ ಕ್ಯೂಬ್ ಪ್ಲಸ್ 2x ಮೈನಸ್ 5 ಅಂತ ತೊಗೊಳ್ತೀನಿ. ಸೊ ಇಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ, ಎಕ್ಸ್ ಕ್ಯೂಬ್ ಪ್ಲಸ್ 2x ಇದೆ. ಸೊ ಎಕ್ಸ್ ಸ್ಕ್ವೇರ್ ಟರ್ಮ್ ಇಲ್ಲ, ಸೊ ಪ್ಲಸ್ 2x ಮೈನಸ್ 5. ಸೊ ಇಲ್ಲಿ ಏನಾಗುತ್ತೆ, ನಾನು ಪ್ಲಸ್ 0 ಅಂತ ಹಾಕೊಳ್ಬೋದು. ಸೊ ಇವಾಗ ಎ ವ್ಯಾಲ್ಯೂ 1, ಬಿದ ವ್ಯಾಲ್ಯೂ 0, ಸಿದ ವ್ಯಾಲ್ಯೂ 2 ಮತ್ತು ಡಿದ ವ್ಯಾಲ್ಯೂ -5. ಸೊ ಮೈನಸನ್ನು ಮರಿಕೊಡ್ದು. ಸೊ ಜನರಲ್ ಫಾರ್ಮ್ ಆಫ್ ಎನಿ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ತೊಗೊಂಡ್ರೆ ಲೀನಿಯರ್ ಪಾಲಿನಾಮಿಯಲ್ ಆಗಿದ್ದರೆ ಎ ಎಕ್ಸ್ ಪ್ಲಸ್ ಬಿ ಅಂತ ಇರುತ್ತೆ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗಿದ್ದರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಇರುತ್ತೆ. ಮತ್ತು ಕ್ಯೂಬಿಕ್ ಪಾಲಿನಾಮಿಯಲ್ ಆಗಿದ್ದರೆ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಅಂತ ಇರುತ್ತೆ. ಇವಾಗ ನಾವು ವ್ಯಾಲ್ಯೂ ಆಫ್ ಅ ಪಾಲಿನಾಮಿಯಲ್ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ, ಅದ್ರ ಮೀನಿಂಗ್ ಏನು ಅಂತ. ಇಲ್ಲಿ ಒಂದು ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಕನ್ಸಿಡರ್ ಮಾಡೋಣ, 4x ಸ್ಕ್ವೇರ್ ಮೈನಸ್ 6x ಮೈನಸ್ 3. ಸೊ ವ್ಯಾಲ್ಯೂ ಆಫ್ ಪಿ ಆಫ್ ಎಕ್ಸ್, ವ್ಯಾಲ್ಯೂ ಆಫ್ ಪಿ ಆಫ್ ಎಕ್ಸ್ ಆಟ್ ಎಕ್ಸ್ ಇಸ್ ಈಕ್ವಲ್ ಟು ಯಾವುದಾದ್ರೂ ಒಂದು ನಂಬರ್ ತೊಗೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್ ಆಟ್ ಎಕ್ಸ್ ಇಸ್ ಈಕ್ವಲ್ ಟು 2. ಏನಾದ್ರ ಅರ್ಥ ಅಂದರೆ ಈ ಪಾಲಿನಾಮಿಯಲಲ್ಲಿ ನಾವು ಎಕ್ಸ್ ಎಲ್ಲೆಲ್ಲಿ ಇದೆಯೋ ಎಕ್ಸೆಲ್ ಜಾಗದಲ್ಲಿ ನಾವು 2 ಹಾಕೋಣ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಾನು ಏನಂತ ಬರಿಬೋದು, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಈಸ್ ಈಕ್ವಲ್ ಟು, ಸೊ 4x ಸ್ಕ್ವೇರ್, ಸೊ 4 ಇಂಟು 2 ಸ್ಕ್ವೇರ್, ಎಕ್ಸ್ ಜಾಗದಲ್ಲಿ 2 ಹಾಕೀನಿ, ಮೈನಸ್ 6 ಇಂಟು 2 ಮೈನಸ್ 3. ಸೊ ಇದನ್ನು ಸಾಲ್ವ್ ಮಾಡ್ಬೋದು. 4 ಇದೇನಾಗುತ್ತೆ, 4 ಇಂಟು 4 2 ಸ್ಕ್ವೇರ್, 4 ಇಂಟು 4 ಮೈನಸ್ 6 ಇಂಟು 2 12 ಮೈನಸ್ 3. 4 ಇಂಟು 4 ಎಷ್ಟು, 16. ಸೊ 16 ಮೈನಸ್ 12 ಮೈನಸ್ 3 ಅಂದರೆ ಮೈನಸ್ 15. ಇದು 1 ಆಗುತ್ತೆ. ಸೊ ನಾವು ಏನು ಅನ್ಬೋದು, ವ್ಯಾಲ್ಯೂ ಆಫ್ ಪಿ ಆಫ್ ಎಕ್ಸ್ ಆಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಈಸ್ 1. ಸೊ ಯಾವ ಪಾಲಿನಾಮಿಯಲ್ ತೊಗೊಂಡ್ರು ಅಷ್ಟೇ, ಲಿನಿಯರ್ ಪಾಲಿನಾಮಿಯಲ್, ಕ್ಯೂಬಿಕ್, ಕ್ವಾಡ್ರಾಟಿಕ್ ಯಾವ ಪಾಲಿನಾಮಿಯಲ್ ತೊಗೊಂಡ್ರು ಅವ್ರು ಯಾರಾದರೂ ಒಂದು ನಂಬರ್ ಕೊಡ್ತಾರೆ. ಸೊ ಆ ನಂಬರನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ವ್ಯಾಲ್ಯೂ ಆಫ್ ದ ಪಾಲಿನಾಮಿಯಲ್ ಕಂಡುಹಿಡಿಬೇಕು. ವ್ಯಾಲ್ಯೂ ಆಫ್ ಅ ಪಾಲಿನಾಮಿಯಲ್ ನೋಡಿದ್ವಿ. ಇವಾಗ ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇದು ವೆರಿ ಇಂಪಾರ್ಟೆಂಟು, ಯಾಕಂದರೆ ನೆಕ್ಸ್ಟ್ ಪಾರ್ಟ್ ಆಫ್ ದ ಚಾಪ್ಟರ್ಲು ಇದೇ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ಝೀರೋ ಆಫ್ ಅ ಪಾಲಿನಾಮಿಯಲ್ ಏನು ಅಂದರೆ, ಯಾವುದಾದ್ರೂ ಪಾಲಿನಾಮಿಯಲ್, ಇವಾಗ ಫಾರ್ ಎಕ್ಸಾಂಪಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಮೈನಸ್ 8 ಅಂತ ಕೊಟ್ಟಿದ್ದಾರೆ. ಯಾವ ವ್ಯಾಲ್ಯೂ ಆಫ್ ಎಕ್ಸ್ಗೆ ನಮಗೆ ಪಾಲಿನಾಮಿಯಲ್ ಇಸ್ ಈಕ್ವಲ್ ಟು 0 ಸಿಗ್ತಿದೆ ಅಂತ ನಾವು ಕಂಡುಹಿಡಿಬೇಕು. ಸೊ ಅದರ ಅರ್ಥ ಏನು ಅಂದರೆ, ನಮಗಿವಾಗ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಸಿಕ್ಕೋದಕ್ಕೆ ಎಕ್ಸದ ವ್ಯಾಲ್ಯೂ ಏನಾಗುತ್ತೆ ಅದು ಕಂಡುಹಿಡಿಯೋದಕ್ಕೆ ನಾವು 2x ಮೈನಸ್ 8 ಈಸ್ ಈಕ್ವಲ್ ಟು 0. ಇದನ್ನು ಸಾಲ್ವ್ ಮಾಡಿದ್ರೆ ವೆರಿ ಈಸಿ, 2x ಈಸ್ ಈಕ್ವಲ್ ಟು 8. ಅಥವಾ ನಾವೇನು ಬರಿಬೋದು, x ಈಸ್ ಈಕ್ವಲ್ ಟು 8/2, ಇದು 2 1s are, ಇದು 2 4s are. ಸೊ x is equal to 4 ಅಂತ ಸಿಗ್ತಿದೆ. ಸೊ ಈ ಪಾಲಿನಾಮಿಯಲ್ 0 is 4. ಅದರ ಅರ್ಥ ಏನು ಅಂದರೆ, ದ 0 ಆಫ್ ಪಾಲಿನಾಮಿಯಲ್, ಏನು ಪಾಲಿನಾಮಿಯಲ್ ಇದೆಯೋ 2x ಮೈನಸ್ 8 ಈಸ್ ಈಕ್ವಲ್ ಟು ಈಸ್ 4 ಅಂತೀವಿ. ಇದರ ಅರ್ಥ ಏನು ಅಂದರೆ, ಎಕ್ಸದ ವ್ಯಾಲ್ಯೂ 4 ಆಗಿದ್ದರೆ ಈ ಪಾಲಿನಾಮಿಯಲು 0 ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಇವಾಗ ನಾವು ಜಾಮೆಟ್ರಿಕಲ್ ಇಂಟರ್ಪ್ರಿಟೇಷನ್ ಆಫ್ ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ನೋಡೋಣ. ಸೊ ನಾವು ಇದಕ್ಕಿಂತ ಮುಂಚೆ ಝೀರೋಸ್ ನಾವು ಪಾಲಿನಾಮಿಯಲಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಯಾವ್ದು ವ್ಯಾಲ್ಯೂಸ್ ಇತ್ತೋ ಫಾರ್ ದ ಪಾಲಿನಾಮಿಯಲ್ ಟು ಬಿ ಈಕ್ವಲ್ ಟು 0, ಅದು ನಮ್ಮ ಝೀರೋಸ್ ಅಂತ ಹೇಳಿದ್ವಿ. ಇವಾಗ ಗ್ರಾಫ್ ಕೊಟ್ಟಿದ್ರೆ ಹೇಗೆ ಝೀರೋಸನ್ನು ಕಂಡುಹಿಡಿಬೇಕು ಅಥವಾ ಎಷ್ಟು ಝೀರೋಸ್ ಇದೆ ಅದು ನಾವು ನೋಡೋಣ. ಫಸ್ಟ್ ನಾವು ಲೀನಿಯರ್ ಪಾಲಿನಾಮಿಯಲ್ ತೊಗೊಳ್ಳೋಣ. ನಮಗಾಗಲೇ ಗೊತ್ತು ಜನರಲ್ ಫಾರ್ಮ್ ಏನು, ಎ ಎಕ್ಸ್ ಪ್ಲಸ್ ಬಿ ಅಂತ. ಇದು ನಮ್ಮ ಪಾಲಿನಾಮಿಯಲ್ ಜನರಲ್ ಫಾರ್ಮ್. ಆ್ಯಂಡ್ ಎ ಎಕ್ಸ್ ಪ್ಲಸ್ ಬಿ ಲೈನ್ ಯಾವಾಗಲೂ ಒಂದು ಸ್ಟ್ರೇಟ್ ಲೈನ್ ಇರುತ್ತೆ ಗ್ರಾಫ್ ಮೇಲೆ.
ಸೊ ಇದೊಂದು ಎಕ್ಸಾಂಪಲು, ಇದೊಂದು ಎಕ್ಸಾಂಪಲು, ಅದೊಂದು ಎಕ್ಸಾಂಪಲು. ಈ ಥರ ನಮಗೆ ಗ್ರಾಫ್ ಒಂದು ಕೊಟ್ಟಿದ್ದಾಗ ಎಷ್ಟು ಝೀರೋಸ್ ಇದೆ ಮತ್ತು ಯಾವುದು ಝೀರೋ ಅಂತ ನಾವು ಕಂಡುಹಿಡಿಬೇಕು. ಇಲ್ಲಿ y ಈಸ್ ಈಕ್ವಲ್ ಟು 2x + 2 ಅಂತ ಒಂದು ಪಾಲಿನಾಮಿಯಲ್ ಕನ್ಸಿಡರ್ ಮಾಡೋಣ. ಇವಾಗ ಹೇಗಿದು ಪ್ಲಾಟ್ ಮಾಡಿದ್ವಿ ಅದೆಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಏನು ನಾವು ನೋಡಬೇಕು ಅಂದರೆ ಎಲ್ಲಿ ಈ ಲೈನು ಎಕ್ಸ್ ಆಕ್ಸಿಸನ್ನು ಕಟ್ ಆಗ್ತಿದೆ ಅಂತ ನೋಡಬೇಕು. ಸೊ ಎಕ್ಸ್ ಆಕ್ಸಿಸ್ ಎಲ್ಲಿ ಕಟ್ ಮಾಡ್ತಿದೆ? ಇಲ್ಲಿ ಕಟ್ ಮಾಡ್ತಿದೆ ತಾನೇ. ಆ್ಯಂಡ್ ಎಕ್ಸದ ವ್ಯಾಲ್ಯೂ ಈ ಪಾಯಿಂಟಲ್ಲಿ ಎಷ್ಟು? ಇಲ್ಲಿ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು -1 ಅಂತ ಸಿಗ್ತಿದೆ. ಸೊ ದ ಝೀರೋ ಆಫ್ ದಿಸ್ ಪಾಲಿನಾಮಿಯಲ್ ಈಸ್ -1. ಸೊ ನಾವು ವೆರಿಫೈ ಮಾಡಬೇಕು ಅಂತ ಮಾಡಿದ್ರೆ ಏನು ಸಿಗುತ್ತೆ? y ಈಸ್ ಈಕ್ವಲ್ ಟು 2 ಇಂಟು ಎಕ್ಸ್ ವ್ಯಾಲ್ಯೂ ಇಲ್ಲಿ -1 ಹಾಕ್ತೀನಿ +2. ಸೊ ಇದು ಎಷ್ಟಾಯಿತು? -2 + 2. ಸೊ y ಈಸ್ ಈಕ್ವಲ್ ಟು 0 ಅಂತ ಸಿಕ್ತು. ಸೊ ಇದು ನಮ್ಮ ಝೀರೋ ಆಫ್ ದ ಪಾಲಿನಾಮಿಯಲ್. ನಾವು ಏನು ಜ್ಞಾಪಕ ಇಟ್ಕೊಳ್ಬೇಕು ಅಂದರೆ ಯಾವುದಾದ್ರೂ ಗ್ರಾಫಲ್ಲಿ ಎಷ್ಟು ಪಾಯಿಂಟ್ಸಲ್ಲಿ ಎಕ್ಸ್ ಆಕ್ಸಿಸಲ್ಲಿ ಕಟ್ ಮಾಡ್ತಿದೆಯೋ ಅಷ್ಟು ಝೀರೋಸ್ ಇರುತ್ತೆ ಆ ಪಾಲಿನಾಮಿಯಲ್ಗೆ. ಸೊ ನಮಗೆ ಏನು ಗೊತ್ತು ಅಂದರೆ ಈ ಗ್ರಾಫ್ ತೊಗೊಂಡ್ರು ಅಷ್ಟೇ, ಇದು ಯಾವುದೋ ಒಂದು ಪಾಲಿನಾಮಿಯಲ್ಲು. ಇಲ್ಲಿ ಎಷ್ಟು ಪಾಯಿಂಟ್ಸಲ್ಲಿ ಎಕ್ಸ್ ಆಕ್ಸಿಸನ್ನು ಕಟ್ ಮಾಡ್ತಿದೆ? ಇಲ್ಲಿ 1 ಪಾಯಿಂಟಲ್ಲಿ ಕಟ್ ಆಗ್ತಿದೆ. ನೀವು ಈ ಪಾಯಿಂಟ್ ಕನ್ಸಿಡರ್ ಮಾಡಿಕೊಡ್ದು, ಯಾಕಂದರೆ ಇದು y ಆಕ್ಸಿಸನ್ನು ಕಟ್ ಮಾಡ್ತಿದೆ, ಎಕ್ಸ್ ಆಕ್ಸಿಸನ್ನು ಅಲ್ಲ. ಸೊ ಇಲ್ಲಿ ಅದು 1 ಪಾಯಿಂಟಲ್ಲಿ ಕಟ್ ಆಗ್ತಿದೆ. ಸೊ ಇದಕ್ಕೂ ಒಂದೇ ಒಂದು ಝೀರೋ ಇರುತ್ತೆ. ಸೊ ಇಲ್ಲಿ ವ್ಯಾಲ್ಯೂ ಆಫ್ ಎಕ್ಸ್ ಏನಿರುತ್ತೋ ಅದು ನಮ್ಮ ಝೀರೋ ಆಫ್ ದ ಪಾಲಿನಾಮಿಯಲ್. ಆ್ಯಂಡ್ ನಂಬರ್ ಆಫ್ ಝೀರೋಸ್ ಫಾರ್ ದಿಸ್ ಪಾಲಿನಾಮಿಯಲ್ ಇರೋದು 1. ಸೊ ನಾವು ಏನು ಆ್ಯಕ್ಚುಲಿ ಹೇಳ್ಬೋದು ಅಂದರೆ ಲಿನಿಯರ್ ಪಾಲಿನಾಮಿಯಲ್ಗೆ ಯಾವಾಗಲೂ ಒಂದೇ ಒಂದು ಝೀರೋ ಇರುತ್ತೆ. ಸೊ ಲಿನಿಯರ್ ಪಾಲಿನಾಮಿಯಲ್ ಹ್ಯಾಸ್ ಎಕ್ಸಾಕ್ಟ್ಲಿ 1 0. ಯಾಕಂದರೆ ಯಾವಾಗಲೂ ಅಷ್ಟೇ ಒಂದೇ ಒಂದು ಪಾಯಿಂಟಲ್ಲಿ ಎಕ್ಸ್ ಆಕ್ಸಿಸನ್ನು ಕಟ್ ಮಾಡುತ್ತೆ. ಈ ಗ್ರಾಫ್ ನೋಡೋಣ. ಇಲ್ಲಿ ಏನಿದೆ? ಸೊ ಈ ಗ್ರಾಫ್ ನೋಡ್ಬಿಟ್ಟೇ ನಿಮಗೆ ಆ್ಯಕ್ಚುಲಿ ಈಕ್ವೇಷನ್ ಗೊತ್ತಾಗಬೇಕು. ಏನಿದು? ಎಕ್ಸ್ ಈಸ್ ಈಕ್ವಲ್ ಟು 2 ಅಂತ. ಯಾಕೆ? ವೈದ ವ್ಯಾಲ್ಯೂ ಎಷ್ಟು ಚೇಂಜ್ ಆದ್ರೂ ಸರಿ ಎಕ್ಸ್ ಯಾವಾಗಲೂ 2ನೇ ಇರುತ್ತೆ. ಸೊ y 1 ಇದ್ದಾಗಲೂ ಎಕ್ಸ್ 2 ಇದೆ, y -2 ಇದ್ದಾಗಲೂ ಎಕ್ಸ್ 2 ಇದೆ. ಸೊ 2 ಕಾನ್ಸ್ಟೆಂಟ್ ಆಗಿದೆ. ಇಲ್ಲಿ ನಮ್ದು ಏನು ಝೀರೋ ಆಫ್ ದ ಪಾಲಿನಾಮಿಯಲ್? ಅದು ಫಸ್ಟ್ ನಾವೇನು ಮಾಡ್ತೀವಿ? ಎಕ್ಸ್ ಆಕ್ಸಿಸನ್ನು ಎಲ್ಲಿ ಕಟ್ ಆಗ್ತಿದೆ ಅಂತ ನೋಡ್ತೀವಿ. ಸೊ ಈ ಪಾಯಿಂಟನ್ನು ಎಕ್ಸ್ ಆಕ್ಸಿಸನ್ನು ಕಟ್ ಆಗ್ತಿದೆ. ಆ್ಯಂಡ್ ಎಕ್ಸದ ವ್ಯಾಲ್ಯೂ ಏನು ಈ ಪಾಯಿಂಟಲ್ಲಿ? ಎಕ್ಸ್ ಇಸ್ ಈಕ್ವಲ್ ಟು 2. ಸೊ ಎಕ್ಸ್ ಇಸ್ ಈಕ್ವಲ್ ಟು 2ನೇ ಝೀರೋ ಆಫ್ ದ ಪಾಲಿನಾಮಿಯಲು ಅಷ್ಟೆ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ಗೆ ನೋಡೋಣ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಯಾವಾಗ್ಲೂ ಗ್ರಾಫು ಒಂದು ಪ್ಯಾರಾಬೋಲಾ ಶೇಪ್ ತಗೊಳುತ್ತೆ. ಸೊ ಪ್ಯಾರಾಬೋಲಾ ಅಂದರೆ PARABOLA. ನೀವು ಹೇಗೆ ಡ್ರಾ ಮಾಡೋದು ಅದೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ಈ ಥರ ಒಂದು ಕರ್ವ್ ಇರುತ್ತೆ. ಮೇಲ್ಗಡೆ ಓಪನ್ ಇರ್ಬೋದು, ಕೆಳಗಡೆ ಓಪನ್ ಇರ್ಬೋದು, ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್ ಎಲ್ಲಾದರೂ ಇರ್ಬೋದು. ಇವಾಗ ಮೆನಿ ಡಿಫ್ರೆಂಟ್ ಕೇಸಸ್ ಇದೆ. ಇದೊಂದು ಕೇಸ್ ಇದೆ, ಇದೊಂದು ಕೇಸ್ ಇದೆ, ಇದೊಂದು ಕೇಸ್ ಇದೆ, ಇದೊಂದು ಕೇಸ್ ಇದೆ. ಸೊ ನಾವು ನೋಡೋಣ. ಇವಾಗ ಝೀರೋ ವ್ಯಾಲ್ಯೂ ನಾವು ಅದೆಲ್ಲ ಬೇಕಾಗಿಲ್ಲ. ನೀವು ಜಸ್ಟ್ ಏನು ಆನ್ಸರ್ ಮಾಡಬೇಕು ಮತ್ತು ಏನು ತಿಳ್ಕೊಳ್ಬೇಕು ಅಂದರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಎಷ್ಟು ಝೀರೋಸ್ ಇರ್ಬೋದು ಅಂತ. ಇಲ್ಲಿ ಫಸ್ಟ್ ಈ ಗ್ರಾಫ್ ನೋಡೋಣ. ಇಲ್ಲಿ ಎಕ್ಸ್ ಆಕ್ಸಿಸಲ್ಲಿ ಎಷ್ಟು ಪಾಯಿಂಟ್ಸಲ್ಲಿ ಕಟ್ ಆಗ್ತಿದೆ? ಇದೊಂದು ಪಾಯಿಂಟು, ಇದೊಂದು ಪಾಯಿಂಟು. ಸೊ ಇಲ್ಲಿ ಎಷ್ಟು ಝೀರೋಸ್ ಇದೆ? ಸೊ ನಾನು ನಂಬರ್ ಆಫ್ ಝೀರೋಸ್ ಎಷ್ಟು? ಇಲ್ಲಿ 1 ಪಾಯಿಂಟ್ ಇದೆ, ಇಲ್ಲಿ 1 ಪಾಯಿಂಟ್ ಇದೆ. ಸೊ 2 ಝೀರೋಸ್ ಇರುತ್ತೆ ಈ ಪರ್ಟಿಕ್ಯುಲರ್ ಪಾಲಿನಾಮಿಯಲ್ಗೆ. ಈ ಎಕ್ಸಾಂಪಲ್ ನೋಡೋಣ. ಎಷ್ಟು ಪಾಯಿಂಟ್ಸಲ್ಲಿ ಕಟ್ ಆಗ್ತಿದೆ ಎಕ್ಸ್ ಆಕ್ಸಿಸನ್ನು? ಇಲ್ಲಿ 1 ಪಾಯಿಂಟ್ ಇದೆ. ಇನ್ನೆಲ್ಲಾದರೂ ಪಾಯಿಂಟ್ಸ್ ಇದೆಯಾ ಎಕ್ಸ್ ಆಕ್ಸಿಸ್ ಕಟ್ ಆಗ್ತಿರೋದು? ಇಲ್ಲ. ಸೊ ಇಲ್ಲಿ ಎಷ್ಟಾಗತ್ತೆ? ನಂಬರ್ ಆಫ್ ಝೀರೋಸ್ ಈಸ್ ಈಕ್ವಲ್ ಟು 1. ಈ ಎಕ್ಸಾಂಪಲ್ ನೋಡೋಣ. ನೀವೇ ಹೇಳಿ, ಎಕ್ಸ್ ಆಕ್ಸಿಸಲ್ಲಿ ಎಷ್ಟು ಪಾಯಿಂಟ್ಸ್ ಕಟ್ ಆಗ್ತಿದೆ? ಎಲ್ಲಾದರೂ ಕಟ್ ಆಗ್ತಿದೆಯಾ? ಇಲ್ಲ. ಇಲ್ಲಿ ಬರೀ ವೈ ಆಕ್ಸಿಸನ್ನು ಕಟ್ ಮಾಡ್ತಿದೆ, ಎಕ್ಸ್ ಆಕ್ಸಿಸ್ ಟಚ್ಚು ಆಗ್ತಿಲ್ಲ ಇಲ್ಲಿ. ಸೊ ಇಲ್ಲಿಗೆ ನಂಬರ್ ಆಫ್ ಝೀರೋಸ್ ಎಷ್ಟಾಗುತ್ತೆ? ನಂಬರ್ ಆಫ್ ಝೀರೋಸ್ ಈಸ್ ಈಕ್ವಲ್ ಟು 0. ಸೊ ಅದು ಒಂದು ಪಾಸಿಬಲ್ ಆನ್ಸರ್ ಇರ್ಬೋದು. ಇಲ್ಲಿ ಟಚ್ಚೇ ಆಗ್ತಿಲ್ಲ, ಕಟ್ಟೇ ಆಗ್ತಿಲ್ಲ ಅಂದಾಗ ನಂಬರ್ ಆಫ್ ಝೀರೋಸ್ ಇಸ್ ಈಕ್ವಲ್ ಟು 0. ಇಲ್ಲಿ ಏನು? ಇಲ್ಲಿ ಎಕ್ಸ್ ಆಕ್ಸಿಸ್ನು ಟಚ್ ಆಗ್ತಿಲ್ಲ, ವೈ ಆಕ್ಸಿಸು ಟಚ್ ಆಗ್ತಿಲ್ಲ. ಸೊ ಇಲ್ಲಿಗೂ ಅಷ್ಟೇ, ಈ ಗ್ರಾಫಿಗೂ ಅಷ್ಟೇ ನಂಬರ್ ಆಫ್ ಝೀರೋಸ್ ಈಸ್ ಈಕ್ವಲ್ ಟು 0. ಸೊ ನೀವೇ ಯೋಚನೆ ಮಾಡಿ ಹೇಳಿ, ಯಾವುದಾದ್ರೂ ಪ್ಯಾರಾಬೋಲಾ ಇರೋಕ್ಕೆ ಸಾಧ್ಯ ಇದೆಯಾ ಸಚ್ ದ್ಯಾಟ್ 3 ಡಿಫ್ರೆಂಟ್ ಪಾಯಿಂಟ್ಸಲ್ಲಿ ಕಟ್ ಮಾಡುತ್ತೆ ಎಕ್ಸ್ ಆಕ್ಸಿಸನ್ನ? ನೋ. ಸೊ ಆ ಕೇಸ್ ಯಾವತ್ತೂ ಇರೋಕ್ಕಲ್ಲ. ಯಾಕೆ ಅಂದರೆ ಮ್ಯಾಕ್ಸಿಮಮ್ ಅಂದರೆ 2ನೇ ಪಾಯಿಂಟ್ಸಲ್ಲಿ ಕಟ್ ಮಾಡುತ್ತೆ, ಇದಕ್ಕಿಂತ ಜಾಸ್ತಿ ಇರೋಕ್ಕೆ ಸಾಧ್ಯ ಇಲ್ಲ.
ಸೊ ನಾವು ಏನು ಹೇಳ್ತೀವಿ ಅಂದರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಅಥವಾ ಅಟ್ ಮೋಸ್ಟ್ 2 ಝೀರೋಸ್ ಅಂತೀವಿ. ಸೊ ಲೀನಿಯರ್ ಪಾಲಿನಾಮಿಯಲ್ ನಾವು ಏನು ಹೇಳಿದ್ವಿ, ಹ್ಯಾಸ್ ಎಕ್ಸಾಕ್ಟ್ಲಿ 1 0 ಅಂದ್ವಿ. ಇಲ್ಲಿ ಅಟ್ ಮೋಸ್ಟ್ 2 ಝೀರೋಸ್ ಅಂದ್ವಿ. ಸೊ ಅಟ್ ಮೋಸ್ಟ್ 2 ಝೀರೋಸ್ ಅಂದರೆ 0 ಇರ್ಬೋದು, 1 ಇರ್ಬೋದು ಅಥವಾ 2 ಇರ್ಬೋದು. ಆ್ಯಂಡ್ ನಾವು ಎಕ್ಸಾಂಪಲ್ಸ್ ಎಲ್ಲದಕ್ಕೂ ನೋಡಿದ್ದೀವಿ. ಕ್ಯೂಬಿಕ್ ಪಾಲಿನಾಮಿಯಲ್ ನೋಡೋಣ. ಸೇಮ್ ನಾವು ಏನು ಅಪ್ರೋಚ್ ಫಾಲೋ ಮಾಡಿದ್ವೋ ಲಿನಿಯರ್ ಮತ್ತು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ಗೆ, ಇಲ್ಲೂ ಅದೇ ನೋಡೋಣ. ಇಲ್ಲಿ ಕ್ಯೂಬಿಕ್ ಪಾಲಿನಾಮಿಯಲ್ ಯಾವಾಗಲೂ ಈ ಥರ ಕರ್ವಿ ಆಗಿರುತ್ತೆ, ಎಸ್ ಶೇಪ್ ಗ್ರಾಫ್ ಥರ ಇರುತ್ತೆ. ಇಲ್ಲಿ ನಾವು ಏನು ನೋಡ್ತೀವಿ, ಎಕ್ಸ್ ಆಕ್ಸಿಸನ್ನು ಎಷ್ಟು ಸಲ ಕಟ್ ಮಾಡ್ತಿದೆ ಅಂತ ನೋಡೋಣ. ಇಲ್ಲಿ ಎಷ್ಟು ಸಲ ಕಟ್ ಮಾಡ್ತಿದೆ, ಇದು 1, ಇದು 2 ಮತ್ತು ಇದು 3. ಕೇರ್ಫುಲ್ ಆಗಿರಬೇಕು, ಇದು 1 ಅಂತ ಕನ್ಸಿಡರ್ ಮಾಡಿಕೊಡ್ದು, ಯಾಕಂದರೆ ಇದು ವೈ ಆಕ್ಸಿಸನ್ನು ಕಟ್ ಮಾಡ್ತಿದೆ, ಎಕ್ಸ್ ಆಕ್ಸಿಸನ್ನಲ್ಲ. ಸೊ ಇಲ್ಲಿ ನಂಬರ್ ಆಫ್ ಝೀರೋಸ್ ಎಷ್ಟಾಗುತ್ತೆ, ನಂಬರ್ ಆಫ್ ಝೀರೋಸ್ ಇಸ್ ಈಕ್ವಲ್ ಟು 3, ಯಾಕಂದರೆ 3 ಸಲ ಕಟ್ ಆಗ್ತಿದೆ. ಈ ಎಕ್ಸಾಂಪಲಲ್ಲಿ ನೋಡೋಣ, ಎಕ್ಸ್ ಆಕ್ಸಿಸನ್ನು ಎಷ್ಟು ಸಲ ಕಟ್ ಮಾಡ್ತಿದೆ ಈ ಗ್ರಾಫು. ಇಲ್ಲಿ 1 ಪಾಯಿಂಟ್ ಇದೆ, ಇನ್ಯಾವುದಾದ್ರೂ ಪಾಯಿಂಟ್ ಇದೆಯಾ, ಇಲ್ಲ. ಸೊ ಇಲ್ಲಿ ಎಷ್ಟಾಗುತ್ತೆ ನಂಬರ್ ಆಫ್ ಝೀರೋಸ್, 1 ಆಗುತ್ತೆ. ಲಾಸ್ಟ್ ಗ್ರಾಫ್ ನೋಡೋಣ, ಇಲ್ಲಿ ಎಷ್ಟು ಸಲ ಕಟ್ ಮಾಡ್ತಿದೆ ಎಕ್ಸ್ ಆಕ್ಸಿಸ್ನ, ಇದು ನಮ್ಮ ಪಾಯಿಂಟ್ ನಂಬರ್ 1 ಮತ್ತು ಇದು ನಮ್ಮ ಪಾಯಿಂಟ್ ನಂಬರ್ 2. ಸೊ ನಂಬರ್ ಆಫ್ ಝೀರೋಸ್ ಎಷ್ಟಾಗುತ್ತೆ, 2 ಆಗುತ್ತೆ. ಸೊ ಕ್ಯೂಬಿಕ್ ಪಾಲಿನಾಮಿಯಲ್ಗೂ ಅಷ್ಟೇ ನಾವು ಏನು ಹೇಳ್ತೀವಿ, ಅಟ್ ಮೋಸ್ಟ್ 3 ಝೀರೋಸ್ ಇರುತ್ತೆ. ಇಟ್ ಹ್ಯಾಸ್ 3 ಝೀರೋಸ್. ಕ್ವಾಡ್ರಾಟಿಕ್ಗೆ ಅಟ್ ಮೋಸ್ಟ್ 2 ಝೀರೋಸ್ ಇತ್ತು ಮತ್ತು ಲೀನಿಯರ್ಗೆ ಎಕ್ಸಾಕ್ಟ್ಲಿ 1 0 ಇತ್ತು. ಸೊ ಇನ್ ಜನರಲ್ ಯಾವುದಾದ್ರೂ ಪಾಲಿನಾಮಿಯಲ್ ಆಫ್ ಡಿಗ್ರಿ n, ಸೊ ಇಲ್ಲಿ ಬರೀತೀನಿ, ಎನಿ ಪಾಲಿನಾಮಿಯಲ್ ಆಫ್ ಡಿಗ್ರಿ ಎನ್ಗೆ ನಾವೇನು ಹೇಳ್ಬೋದು ಅಂದರೆ ಅಟ್ ಮೋಸ್ಟ್ n ಝೀರೋಸ್ ಇರುತ್ತೆ. ಸೊ ಡಿಗ್ರಿ 4 ಇದ್ದರೆ ಅಟ್ ಮೋಸ್ಟ್ 4 ಪಾಸಿಬಲ್ ಝೀರೋಸ್ ಇರೋಕ್ಕೆ ಸಾಧ್ಯ ಆ ಪಾಲಿನಾಮಿಯಲ್ಗೆ. ಎಕ್ಸಸೈಸ್ 9.1 ನೋಡೋಣ. ಸೊ ಕ್ವೆಶನಲ್ಲಿ ಹೇಳಿದ್ದಾರೆ, ಕೆಲವು ಗ್ರಾಫ್ಸ್ ಕೊಟ್ಟಿದ್ದಾರೆ ಮತ್ತು ಆ ಪಾಲಿನಾಮಿಯಲನ್ನು ಡ್ರಾ ಮಾಡಿದ್ದಾರೆ. ಎಷ್ಟು ಝೀರೋಸ್ ಇದೆ ಈಚ್ ಆಫ್ ದೀಸ್ ಪಾಲಿನಾಮಿಯಲ್ಸ್ಗೆ ಅಂತ ಕೇಳ್ತಿರೋದು. ಸೊ ಆಲ್ರೆಡಿ ನಮಗೆ ಹೇಗೆ ಸಾಲ್ವ್ ಮಾಡೋದು ಅಂತ ಗೊತ್ತು. ಇದು ನಮ್ಮ ಫಸ್ಟ್ ಕ್ವೆಶನ್ನು. ಎಕ್ಸ್ ಆಕ್ಸಿಸನ್ನು ಯಾವುದಾದ್ರೂ ಪಾಯಿಂಟಲ್ಲಿ ಕಟ್ ಆಗ್ತಿದೆಯಾ, ಇಲ್ಲ. ಸೊ ಎಕ್ಸ್ ಆಕ್ಸಿಸ್ ಕಟ್ ಆಗ್ತಿಲ್ಲ. ಸೊ ನಂಬರ್ ಆಫ್ ಝೀರೋಸ್ ಎಷ್ಟಾಗುತ್ತೆ, ಆನ್ಸರ್ 0. ಇಲ್ಲಿ ಕಟ್ಟೇ ಆಗ್ತಿಲ್ಲ. ಸೆಕೆಂಡ್ ಕ್ವೆಶನ್ ನೋಡೋಣ, ಎಷ್ಟು ಸಲ ಎಕ್ಸ್ ಆಕ್ಸಿಸನ್ನು ಈ ಕರ್ವ್ ಕಟ್ ಮಾಡ್ತಿದೆ, ಇಲ್ಲಿ ಎಲ್ಲೂ ಕಟ್ ಮಾಡ್ತಿಲ್ಲ, ಬಟ್ ಇಲ್ಲಿ ಒಂದು ಕಡೆ ಕಟ್ ಮಾಡ್ತಿದೆ. ಸೊ ನಂಬರ್ ಆಫ್ ಝೀರೋಸ್ ಏನಾಗುತ್ತೆ ಇಲ್ಲಿ, ನಂಬರ್ ಆಫ್ ಝೀರೋಸ್ ಇಸ್ ಈಕ್ವಲ್ ಟು 1, ಯಾಕಂದರೆ 1 ಸಲ ಕಟ್ ಮಾಡ್ತಿದೆ. ಥರ್ಡ್ ಕ್ವೆಶನ್ ನೀವೇ ಹೇಳಿ, ಎಷ್ಟು ಸಲ ಕಟ್ ಆಗ್ತಿದೆ, ಇಲ್ಲಿ 1, 2 ಆ್ಯಂಡ್ 3. ಸೊ ನಂಬರ್ ಆಫ್ ಝೀರೋಸ್ ಎಷ್ಟಾಗುತ್ತೆ, 3 ಟೈಮ್ಸ್ ಕಟ್ ಮಾಡ್ತಿರೋದ್ರಿಂದ 3 ಝೀರೋಸ್. ಫೋರ್ತ್ ಕ್ವೆಶನ್ ಎಷ್ಟು ಸಲ ಕಟ್ ಮಾಡ್ತಿದೆ, ಇಲ್ಲಿ 1 ಆ್ಯಂಡ್ ಇಲ್ಲಿ 2. ಸೊ ಆನ್ಸರ್ ಎಷ್ಟಾಗುತ್ತೆ, 2 ಝೀರೋಸ್. ಫಿಫ್ತ್ ಒನ್ ನೋಡೋಣ, ಇಲ್ಲಿ ಕೇರ್ಫುಲ್ಲಾಗಿ ಕೌಂಟ್ ಮಾಡಿ ಎಷ್ಟು ಸಲ ಕಟ್ ಮಾಡ್ತಿದೆ ಅಂತ. ಇದು 1, 2, 3 ಆ್ಯಂಡ್ 4. ಇದು ವೈ ಆಕ್ಸಿಸನ್ನು ಕಟ್ ಮಾಡ್ತಿದೆ, ಸೊ ಇದನ್ನು ಕೌಂಟ್ ಮಾಡಿಕೊಡ್ದು. ನಂಬರ್ ಆಫ್ ಝೀರೋಸ್ ಫಾರ್ ದಿಸ್ ಪಾಲಿನಾಮಿಯಲ್ 4 ಟೈಮ್ಸ್ ಕಟ್ ಆಗ್ತಿರೋದ್ರಿಂದ 4. ಲಾಸ್ಟ್ ಒನ್ ನೋಡೋಣ, ಇಲ್ಲಿ ಎಷ್ಟು ಸಲ ಕಟ್ ಆಗ್ತಿದೆ, 1, 2 ಆ್ಯಂಡ್ 3. ಸೊ ಆನ್ಸರ್ ಏನಾಗುತ್ತೆ, ನಂಬರ್ ಆಫ್ ಝೀರೋಸ್ ಇಸ್ ಈಕ್ವಲ್ ಟು 3. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ಇವಾಗ ನಾವು ಇಂಪಾರ್ಟೆಂಟ್ ಟಾಪಿಕ್ ನೋಡೋಣ, ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಅಂತ. ನಾವು ಆಗಲೇ ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಏನು ಅಂತ ಕಲ್ತ್ಕೊಂಡ್ವಿ. ಇವಾಗ ಯಾವುದಾದ್ರೂ ಕ್ವಾಡ್ರಾಟಿಕ್ ಈಕ್ವೇಷನ್ ತೊಗೊಂಡ್ರೆ ನಮಗೆ ಗೊತ್ತು ಅಟ್ ಮೋಸ್ಟ್ 2 ಝೀರೋಸ್ ಇರ್ಬೋದು ಅಂತ. ಸೊ 2 ಝೀರೋಸ್ ಇದ್ದಾಗ ಒನ್ ಆಫ್ ದ ಝೀರೋಸ್ನ ನಾನು ಆಲ್ಫಾ ಅಂತ ಕರಿತೀನಿ, ಇನ್ನೊಂದು ಝೀರೋನ ನಾನು ಬೀಟಾ ಅಂತ ಕರಿತೀನಿ. ಏನೂ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಆಲ್ಫಾ ಮತ್ತು ಬೀಟಾ ಜಸ್ಟ್ ವೇರಿಯಬಲ್ಸು. ಸೊ ಇದನ್ನು ನಾನು ಆಲ್ಫಾ ಮತ್ತು ಬೀಟಾ ಝೀರೋಸ್ ಆಫ್ ಯಾವುದೋ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಇವಾಗ ಏನು ಹೇಳ್ತಾ ಇದ್ದೀವಿ ಅಂದರೆ ಸಮ್ ಆಫ್ ದ ಝೀರೋಸ್. ಸೊ ಸಮ್ ಏನು, ಸಮ್ ಅಂದರೆ ಅಡಿಷನ್. ಸೊ ಸಮ್ ಆಫ್ ದ ಝೀರೋಸು ಆಲ್ಫಾ ಪ್ಲಸ್ ಬೀಟಾ. ಸೊ ಸಮ್ ಆಫ್ ದ ಝೀರೋಸ್ ಯಾವಾಗ್ಲೂ ಮೈನಸ್ ಬಿ ಬೈ ಎ ಅಂತ ಹೇಳ್ತಾ ಇದ್ವಿ. ಇವಾಗ ಬಿ ಮತ್ತು ಎ ಎಲ್ಲಿಂದ ಬಂತು, ನಾನು ಹೇಳ್ತಾ ಇರೋದು ಏನು ಅಂದರೆ ಯಾವುದಾದ್ರೂ ಜನರಲ್ ಫಾರ್ಮ್ ಆಫ್ ದಿ ಪಾಲಿನಾಮಿಯಲ್ ಹಿಂಗೆ ತಗೊಂಡಾಗ ಬಿ ಏನು ಕೋಎಫಿಷಿಯಂಟ್ ಆಫ್ ಎಕ್ಸ್, ಎ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಸೊ ಈ ಎರಡು ಝೀರೋಸನ್ನ ನಾವು ಆ್ಯಡ್ ಮಾಡಿದ್ರೆ ಈ ಮೈನಸ್ ಬಿ ಬೈ ಎನೇ ಯಾವಾಗಲೂ ಸಿಗತ್ತೆ. ಆ್ಯಂಡ್ ಪ್ರಾಡಕ್ಟ್ ತಗೊಂಡಾಗ ಆಲ್ಫಾ ಬೀಟಾ, ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್,
ಆ್ಯಂಡ್ ಇದು ಯಾವಾಗಲೂ ಸಿ ಬೈ ಎ ಅಂತ ಸಿಗುತ್ತೆ. ಸೊ ಸಿ ನಮ್ಮ ಕಾನ್ಸ್ಟೆಂಟ್, ಎ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಸೊ ಏನು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ನಾವು ಒಂದು ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ನೋಡೋಣ ಏನು ಅಂತ. 2x ಸ್ಕ್ವೇರ್ ಮೈನಸ್ 8x ಪ್ಲಸ್ 6 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎ, ಬಿ ಮತ್ತು ಸಿ ಏನು ಅಂತ ನೀವೇ ಹೇಳಿ. ಸೊ ಎ ಏನಾಗುತ್ತೆ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ವಿಚ್ ಇಸ್ 2. ಬಿ ಏನು, ಕೋಎಫಿಷಿಯಂಟ್ ಆಫ್ ಎಕ್ಸ್. ಸೊ ಅದೇನಾಗುತ್ತೆ, ಇಲ್ಲಿ -8, ಮೈನಸ್ ಮರಿ ಕೊಡ್ದು, ಇಲ್ಲಿ ಮೈನಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸಿ ಏನಾಗುತ್ತೆ, ಇದು ನಮ್ಮ ಕಾನ್ಸ್ಟೆಂಟ್ ಟರ್ಮು. ಸೊ ಸಿ ಇಸ್ ಈಕ್ವಲ್ ಟು 6. ಸೊ ಇದು ಸಿಕ್ಮೇಲೆ ನಾವು ಏನು ಮಾಡಬೇಕು ಅಂದರೆ ಫಸ್ಟು ಇದರ ಝೀರೋಸ್ ಕಂಡುಹಿಡಿಯೋಣ. ಸೊ 2x ಸ್ಕ್ವೇರ್ ಮೈನಸ್ 8x ಪ್ಲಸ್ 6 ಅಂತ ಇದೆ. ಇದನ್ನು ನಾವು ಏನು ಮಾಡ್ಬೋದು, ಫ್ಯಾಕ್ಟರೈಸ್ ಮಾಡಿಬಿಟ್ಟು ಝೀರೋಸ್ ತೆಗಿಬೇಕು. ಸೊ ಫ್ಯಾಕ್ಟರೈಸೇಷನ್ ಮಾಡಿದಾಗ ಏನಾಗುತ್ತೆ, ಪ್ರಾಡಕ್ಟ್ ಏನಿರೋದು 6 × 2 ಇರೋದು 12. ಸೊ ನಾವು ಏನು ಆ್ಯಂಡ್ ಸಮ್ ಬೇಕಾಗಿರೋದು 8. ಸೊ ಹೇಗೆ ಬರ್ಕೊಳ್ಬೋದು, 2x ಸ್ಕ್ವೇರ್ ಮೈನಸ್ 6x ಮೈನಸ್ 2x ಪ್ಲಸ್ 6. ಸೊ ಇದು ಸಿಕ್ಮೇಲೆ ನಾವು ಏನು ಮಾಡೋಣ, ಕಾಮನ್ ಟರ್ಮ್ಸ್ ತೆಗೆಯೋಣ. ಸೊ ಇದರಲ್ಲಿ ಏನು ಸಿಗುತ್ತೆ, 2x ಆಚೆ ತೆಗೆದ್ರೆ ಉಳ್ಕೊಂಡಿರೋದು ಬರೀ x, ಮೈನಸ್ 2x ಆಚೆ ತೆಗೆದಾಗ 6x ಇಂದ ಉಳ್ಕೊಂಡಿರೋದು 3. ಸಿಮಿಲರ್ಲಿ ಇಲ್ಲಿ ನಾನು -2 ತೆಗೆದಾಗ ಏನು ಉಳ್ಕೊಳ್ಳುತ್ತೆ, x ಮೈನಸ್ 3. ಸೊ ಇದಾಗಲೇ ಪ್ರೀವಿಯಸ್ ಕ್ಲಾಸಿಗೆ ನೀವು ಕಲ್ತೀರಾ. ಸೊ ನಾನು ಬೇಗ ಮಾಡ್ಕೊಳ್ತಾ ಇದ್ದೀನಿ. ಇದೇನಾಗುತ್ತೆ ಇವಾಗ, 2x ಮೈನಸ್ 2 ಇಂಟು x ಮೈನಸ್ 3 ಅಂತ ಸಿಗ್ತದೆ. ಸೊ ನಮಗೆ ನಮಗೆ ಈ ಫುಲ್ ಪಾಲಿನಾಮಿಯಲ್ ಇಸ್ ಈಕ್ವಲ್ ಟು 0 ಆದರೆ ನಮಗೆ ಝೀರೋಸ್ ಸಿಗುತ್ತೆ. ಸೊ ನಾವು ಹೇಗೆ ಝೀರೋಸ್ ಕಂಡುಹಿಡಿಯೋದು, 2x ಮೈನಸ್ 2 ಇಸ್ ಈಕ್ವಲ್ ಟು 0 ಆರ್ x ಮೈನಸ್ 3 ಇಸ್ ಈಕ್ವಲ್ ಟು 0. ಹೀಗೆ ಮಾಡಿದಾಗ ನಮಗೆ ಏನು ಸಿಗುತ್ತೆ, 2x ಇಸ್ ಈಕ್ವಲ್ ಟು 2 ಅಥವಾ x ಇಸ್ ಈಕ್ವಲ್ ಟು 1 ಅಂತ ನಮ್ಮ ಒನ್ ಆಫ್ ದ ಝೀರೋಸ್. ಇಲ್ಲಿ ಏನು ಸಿಗುತ್ತೆ, x ಇಸ್ ಈಕ್ವಲ್ ಟು 3. ಸೊ x ಇಸ್ ಈಕ್ವಲ್ ಟು 1 ಮತ್ತು x ಇಸ್ ಈಕ್ವಲ್ ಟು 3 ನಮ್ಮ 2 ಆಫ್ ಆರ್ ಝೀರೋಸ್ ಆಯಿತು. ಸೊ ಸಮ್ ಮತ್ತು ಪ್ರಾಡಕ್ಟ್ ಇವಾಗ ನೋಡೋಣ. ಸಮ್ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 1 ಮತ್ತು ಎಕ್ಸ್ ಇಸ್ ಈಕ್ವಲ್ ಟು 3 ನಮ್ಮ ಝೀರೋಸ್ ಆಗಿರೋದ್ರಿಂದ 1 ಪ್ಲಸ್ 3. ಸೊ ಇಲ್ಲಿ ನಾವು ಆಲ್ಫಾ 1 ಅಂತ ಬೇಕಾದರೆ ಇಟ್ಕೊಳ್ಬೋದು. ನೀವು ಜಸ್ಟ್ ಎಕ್ಸ್ಪ್ಲನೇಷನ್ ಬರೀತಾ ಇದ್ದೀನಿ. ಬೀಟಾ ಇಸ್ ಈಕ್ವಲ್ ಟು 3 ಅಂತ ಇಟ್ಕೊಳ್ಳೋಣ. ಸೊ 1 ಪ್ಲಸ್ 3 ಎಷ್ಟಾಯಿತು, 1 ಪ್ಲಸ್ 3 ಇಸ್ ಈಕ್ವಲ್ ಟು 4. ಮೈನಸ್ ಬಿ ಬೈ ಎ ಮಾಡಿದಾಗ ಏನಾಗುತ್ತೆ, ಮೈನಸ್ ಬಿ ಬೈ ಎ ಮಾಡಿದಾಗ ಇಲ್ಲಿ ಮೈನಸ್ ಬಿ ಅಂದರೆ ಮೈನಸ್ ಆಫ್ ಮೈನಸ್ 8 ಬೈ ಎ ಅಂದರೆ ಬೈ 2. ಸೊ ಮೈನಸ್ ಆಫ್ ಮೈನಸ್ 8 ಬೈ 2 ಅಂದರೆ 8 ಬೈ 2 ವಿಚ್ ಇಸ್ ಈಕ್ವಲ್ ಟು 4. ಸೊ ಇಲ್ಲೂ ನಮಗೆ 4 ಸಿಗ್ತದೆ, ಅಲ್ಲೂ ನಮಗೆ 4 ಸಿಗ್ತದೆ. ಸಿಮಿಲರ್ಲಿ ಪ್ರಾಡಕ್ಟ್ ನೋಡೋಣ. ಪ್ರಾಡಕ್ಟ್ ಇವಾಗ ಆಲ್ಫಾ ಇಂಟು ಬೀಟಾ. ಸೊ 1 ಇಂಟು 3, 1 ಇಂಟು 3 ಎಷ್ಟು, 3. ಆ್ಯಂಡ್ ಸಿ ಬೈ ಎ ನೋಡೋಣ. ಸಿ ಬೈ ಎ ಅಂದರೆ ಎಷ್ಟಾಗುತ್ತೆ, 6 ಡಿವೈಡೆಡ್ ಬೈ 2. ಇದು ಎಷ್ಟಾಗುತ್ತೆ, 3. ಸೊ ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಇಲ್ಲೂ 3 ಸಿಗ್ತದೆ, ಅಲ್ಲೂ 3 ಸಿಗ್ತದೆ. ಸೊ ಇನ್ ಜನರಲ್ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಯಾವುದಾದ್ರೂ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇದ್ದಾಗ ನಾವು ಫಸ್ಟ್ ಅದರ ಝೀರೋಸ್ ಕಂಡು ಹಿಡಿತೀವಿ. ಝೀರೋಸ್ ಕಂಡು ಹಿಡಿದ್ಮೇಲೆ ಇದು ನಮ್ಮ ಒನ್ ಆಫ್ ದ ಝೀರೋಸನ್ನ ಆಲ್ಫಾ ಅಂತ ಕರಿತೀವಿ, ಇನ್ನೊಂದು ಝೀರೋನ ಬೀಟಾ ಅಂತ ಕರಿತೀವಿ. ಆಲ್ಫಾ ಪ್ಲಸ್ ಬೀಟಾ ಅಥವಾ ಸಮ್ ಆಫ್ ದ ಝೀರೋಸ್ ಯಾವಾಗಲೂ ಮೈನಸ್ ಬಿ ಬೈ ಎನೇ ಸಿಗುತ್ತೆ. ಸೊ ನೀವು ಈ ಥರ ಕ್ಯಾಲ್ಕುಲೇಟ್ ಮಾಡೋ ಬದಲು, ಈ ಫುಲ್ ಝೀರೋಸ್ ಎಲ್ಲ ಕಂಡು ಹಿಡಿಯೋ ಬದಲು ಸಮ್ ಆಫ್ ದ ಝೀರೋಸ್ ಆಫ್ ದಿಸ್ ಪಾಲಿನಾಮಿಯಲ್ ಅಂದಾಗ ನೀವು ಇದೆಲ್ಲ ಮಾಡ್ದೇನೆ ಡೈರೆಕ್ಟಾಗಿ ಮೈನಸ್ ಬಿ ಬೈ ಎ ಅಂತ ಬರಿಬೋದು. ಸಿಮಿಲರ್ಲಿ ಪ್ರಾಡಕ್ಟ್ ಆಫ್ ದ ಝೀರೋಸ್ಗೆ ಇದೆಲ್ಲ ಮಾಡ್ದೇನೆ ನೀವು ಡೈರೆಕ್ಟಾಗಿ ಸಿ ಬೈ ಎ ಅಂತ ಬರಿಬೋದು. ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ. ಇವಾಗ ನಾವು ಏನು ಕೊಟ್ಟಿದ್ದಾರೆ ಪಾಲಿನಾಮಿಯಲು ಎಕ್ಸ್ ಸ್ಕ್ವೇರ್ ಮೈನಸ್ 3 ಅಂತ. ಸೊ ನಾವು ಡೈರೆಕ್ಟಾಗಿ ಸಮ್ ಆಫ್ ಝೀರೋಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ತೆಗಿಬೋದು. ಬಟ್ ವೆರಿಫೈ ಮಾಡೋದಕ್ಕೆ ನಾನು ಫಸ್ಟು ಝೀರೋಸ್ ಏನು ಅಂತ ನೋಡ್ತೀನಿ, ಆಲ್ಫಾ ಬೀಟಾ ನೋಡ್ತೀನಿ, ಎ ಬಿ ಸಿ ನೋಡ್ತೀನಿ, ಮೈನಸ್ ಬಿ ಬೈ ಎ ಸಿ ಬೈ ಎನು ನೋಡ್ತೀನಿ. ಸೊ ಎ ಬಿ ಸಿ ವ್ಯಾಲ್ಯೂಸ್ ಆಗಲೇ ಫಿಲ್ ಮಾಡೋಣ. ಇದೇನು ಜನರಲ್ ಫಾರ್ಮ್ ಏನು, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಸೊ ಎಕ್ಸ್ ಸ್ಕ್ವೇರ್ ಇದೆ, ಸೊ ಎ ವ್ಯಾಲ್ಯೂ ಏನು 1. ಬಿ ಎಕ್ಸ್ ಅಂತ ಇದೆ, ಇಲ್ಲಿ ಎಕ್ಸ್ ಟರ್ಮ್ ಯಾವುದಾದ್ರೂ ಇದೆಯಾ, ಇಲ್ಲ. ಸೊ ಬಿದ ವ್ಯಾಲ್ಯೂ ಏನಾಗುತ್ತೆ 0. ಮತ್ತು ಸಿ ಇಲ್ಲಿರೋದು ಕಾನ್ಸ್ಟೆಂಟ್ ಟರ್ಮ್ ಏನು -3. ಸೊ ಸಿದ ವ್ಯಾಲ್ಯೂ -3 ಅಂತ ಟೇಬಲಲ್ಲಿ ಹಾಕೋಣ. ಸೊ ಇವಾಗ ಎಕ್ಸ್ ಸ್ಕ್ವೇರ್ -3ನ ನಾವು ಫ್ಯಾಕ್ಟರೈಸ್ ಮಾಡಿದ್ರೆ ಏನು ಸಿಗತ್ತೆ. ಸೊ ಇದು ಯಾವ ಫಾರ್ಮಲ್ಲಿದೆ, ಇದು ಆ್ಯಕ್ಚುಲಿ ಫಾರ್ಮ್ ಇರೋದು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಆ್ಯಂಡ್ ನಮಗಾಗಲೇ ಗೊತ್ತು ದಿಸ್ ಇಸ್ ಈಕ್ವಲ್ ಟು a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಸೊ ಇದು ಬರೀ ನಿಮ್ಮ ಎಕ್ಸ್ಪ್ಲನೇಷನ್ಗೆ ಬರ್ದೀನಿ, ಎರೇಸ್ ಮಾಡ್ತೀನಿ.
ಸೊ ನಾವೇನು ಬರಿಬೋದು, ಎಕ್ಸ್ ಪ್ಲಸ್ √3 ಇಂಟು ಎಕ್ಸ್ ಮೈನಸ್ √3. ಯಾಕಿದು √3, ಯಾಕಿದು ಎಕ್ಸು? ಸೊ ನಾವು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಆಗಿದ್ದಾಗ a ಪ್ಲಸ್ b ಇಂಟು a ಮೈನಸ್ b. ಸೊ √3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3. ಸೊ ಇದು ನಮ್ಮ a ಸ್ಕ್ವೇರ್ ಅಂದರೆ ಇದು ನಮ್ಮ a ಆಗುತ್ತೆ. ಇವಾಗ ನಾವೇನು ಮಾಡ್ಬೋದು, ಎಕ್ಸ್ ಪ್ಲಸ್ √3 ಈಸ್ ಈಕ್ವಲ್ ಟು 0 ಅಥವಾ ಎಕ್ಸ್ ಮೈನಸ್ √3 ಈಸ್ ಈಕ್ವಲ್ ಟು 0. ಸೊ ನಮಗೆ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಬೇಕಾಗಿರೋದ್ರಿಂದ ಈಸ್ ಈಕ್ವಲ್ ಟು 0 ಅಂತ ಹಾಕೊಂಡೆ. ಇವಾಗ ನಮ್ಗೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ √3 ಸಿಗುತ್ತೆ ಆ್ಯಂಡ್ ಈ ಕೇಸಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ √3 ಸಿಗುತ್ತೆ. ಇದು ಜಸ್ಟ್ RHSಗೆ ತೊಗೊಂಡು ಹೋಯ್ತೀನಿ. ಸೊ ನಮಗೆ 2 ಝೀರೋಸ್ ಸಿಕ್ತು. ಸೊ ಇದನ್ನು ನಾನು ಆಲ್ಫಾ ಅಂತ ಕರಿತೀನಿ, ಇದನ್ನು ಬೀಟಾ ಅಂತ ಕರಿತೀನಿ. ಸೊ ಆಲ್ಫಾ ಏನು ಮೈನಸ್ √3 ಮತ್ತು ಬೀಟಾ ಏನು ಪ್ಲಸ್ √3. ನೆಕ್ಸ್ಟ್ ಏನು ನೋಡೋಣ, ಸಮ್ಮು. ಸೊ ಸಮ್ ಅಂದರೆ ಏನು, ಎರಡು ಝೀರೋಸ್ನು ಆ್ಯಡ್ ಮಾಡೋದು. ಸೊ ಎರಡು ಝೀರೋಸ್ ಆ್ಯಡ್ ಮಾಡಿದ್ರೆ ಆಲ್ಫಾ ಪ್ಲಸ್ ಬೀಟಾ ಅಂತ ಸಿಗುತ್ತೆ. ಸೊ ಇದು ಮೈನಸ್ √3 ಪ್ಲಸ್ √3. ಸೊ ಮೈನಸ್ ಆ್ಯಂಡ್ ಪ್ಲಸ್ ಸೇಮ್ ನಂಬರ್ ಇದೆ, ಇದು ನಮಗೆ 0 ಅಂತ ಸಿಗುತ್ತೆ. ಸೊ ಏನು ಸಿಗ್ತಿದೆ ನಮಗೆ, ಸಮ್ಮು 0. ಆ್ಯಂಡ್ ಪ್ರಾಡಕ್ಟ್ ಏನು ಸಿಗ್ತಿದೆ, ಪ್ರಾಡಕ್ಟ್ ಏನು ಆಲ್ಫಾ ಇಂಟು ಬೀಟಾ. ಸೊ ಇದು ಮೈನಸ್ √3 ಇಂಟು ಪ್ಲಸ್ √3. ಸೊ ಹೇಗೆ ಸಾಲ್ವ್ ಮಾಡೋದು ಇದನ್ನು, ಮೈನಸ್ √3 ಇಂಟು √3 ಎಷ್ಟು, √3 ಇಂಟು √3 3 ಸಿಕ್ತು ಆ್ಯಂಡ್ ಒಂದು ಮೈನಸ್ ಇದೆ. ಸೊ ಇದು ಮೈನಸ್ 3 ಆಗುತ್ತೆ. ಸೊ ಸಮ್ ಇಸ್ ಈಕ್ವಲ್ ಟು 0, ಪ್ರಾಡಕ್ಟ್ ಇಸ್ ಈಕ್ವಲ್ ಟು ಮೈನಸ್ 3. ಇವಾಗ ನಾವು ಮೈನಸ್ b ಬೈ ಎ ಮತ್ತು c ಬೈ ಎ ನೋಡೋಣ. ಮೈನಸ್ b ಬೈ ಎ ಏನಾಗುತ್ತೆ, ಮೈನಸ್ 0 ಡಿವೈಡೆಡ್ ಬೈ 1. ಸೊ 0 ನ್ಯೂಮರೇಟರ್ಲಿರೋದ್ರಿಂದ ಇದು ಎಷ್ಟಾಗುತ್ತೆ, ದಿಸ್ ವಿಲ್ ಬಿಕಮ್ 0. c ಬೈ ಎ ಏನು, ಮೈನಸ್ 3 ಬೈ 1. ಸೊ ಮೈನಸ್ 3 ಡಿವೈಡೆಡ್ ಬೈ 1ನ ನಾವು ಏನಂತ ಬರಿಬೋದು, ಮೈನಸ್ 3 ಅಂತ ಬರಿಬೋದು, ಡಿನಾಮಿನೇಟರ್ 1 ಇರೋದು. ಸೊ ನಮಗೆ ಸಮ್ ಏನು ಸಿಕ್ಕಿದೆ 0 ಆ್ಯಂಡ್ ಮೈನಸ್ b ಬೈ ಏನು ಸಿಕ್ಕಿರೋದು 0 ಆ್ಯಂಡ್ ಪ್ರಾಡಕ್ಟ್ ಏನು ಸಿಕ್ಕಿದೆ ಮೈನಸ್ 3 ಆ್ಯಂಡ್ c ಬೈ ಎ ಸಿಕ್ಕಿರೋದು ಮೈನಸ್ 3. ಸೊ ಈಗ ನಾವು ವೆರಿಫೈ ಮಾಡ್ಬೋದು, ಇದು ಮಾಡ್ದೇನೆ ನಾವು ಡೈರೆಕ್ಟಾಗಿ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ನ ಮೈನಸ್ b ಬೈ ಎ ಆ್ಯಂಡ್ c ಬೈ ಎ ಅಂತ ಸಿಗ್ಬೋದು. ಓಕೆ, ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ನಾವು ಏನು ಆಲ್ಫಾ ಬೀಟಾ ನೋಡಿದ್ವೋ ಇವಾಗ ಸೇಮ್ ಥಿಂಗನ್ನು ನಾವು ಕ್ಯೂಬಿಕ್ ಪಾಲಿನಾಮಿಯಲ್ಗೆ ಎಕ್ಸ್ಟೆಂಡ್ ಮಾಡೋಣ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಜನರಲ್ ಫಾರ್ಮ್ ಏನು, ನನ್ನ ಜೊತೆನೇ ಹೇಳಿ, ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d. ಇದು ನಮ್ಮ ಜನರಲ್ ಫಾರ್ಮ್. ಆ್ಯಂಡ್ ಇಲ್ಲಿ ಎಷ್ಟು ಝೀರೋಸ್ ಮ್ಯಾಕ್ಸಿಮಮ್ ನಮ್ಗೆ ಸಿಗ್ಬೋದು, ನಮಗೆ 3 ಝೀರೋಸ್ ಸಿಗ್ಬೋದು. ಸೊ ಏನು ಈ 3 ಝೀರೋಸ್ನ ನಾನು ಏನಂತ ತೊಳ್ತೀನಿ, ಆಲ್ಫಾ ಬೀಟಾ ಮತ್ತು ಗಾಮಾ ಅಂತ. ಸೊ ಆಲ್ಫಾ ಬೀಟಾ ಗಾಮಾ ಇದ್ದಾಗ ಫಸ್ಟ್ ನಾವು ಸಮ್ ನೋಡೋಣ. ಸಮ್ ಏನು, ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ. ಇದೇನಾಗುತ್ತೆ ಅಂತ ಹೇಳ್ತಿರೋದು ಸೇಮ್ ಆಸ್ ಕ್ವಾಡ್ರಾಟಿಕ್, ಇಲ್ಲೂ ಅಷ್ಟೇ ಮೈನಸ್ b ಬೈ ಎ. ಸೊ ಮೈನಸ್ b ಬೈ ಎ. ನೆಕ್ಸ್ಟು ಸೈಕ್ಲಿಕ್ ಸಮ್ ನೋಡೋಣ. ಸೈಕ್ಲಿಕ್ ಸಮ್ ಅಂದರೆ ಏನು, ಫಸ್ಟ್ ನಾವು ಇದೆರಡನ್ನು ಮಲ್ಟಿಪ್ಲೈ ಮಾಡೋಣ, ಆಲ್ಫಾ ಬೀಟಾ ಪ್ಲಸ್ ನೆಕ್ಸ್ಟ್ ಇದೆರಡನ್ನು ಮಲ್ಟಿಪ್ಲೈ ಮಾಡೋಣ, ಬೀಟಾ ಗಾಮಾ ಪ್ಲಸ್ ಲಾಸ್ಟಲ್ಲಿ ನಾವು ಏನು ಮಲ್ಟಿಪ್ಲೈ ಮಾಡೋಣ, ಗಾಮಾ ಮತ್ತು ಆಲ್ಫಾನ. ಸೊ ಗಾಮಾ ಆಲ್ಫಾ. ಇದೇನಾಗುತ್ತೆ ಅಂತ ಹೇಳ್ತಿರೋದು, ಇದು c ಬೈ ಎ ಅಂತೀರಿ. ಆ್ಯಂಡ್ ಲಾಸ್ಟ್ಲಿ ನಾವು ಪ್ರಾಡಕ್ಟ್ ನೋಡೋಣ. ಸೊ ಪ್ರಾಡಕ್ಟ್ ಏನಾಗುತ್ತೆ, ಮೂರನ್ನು ಮಲ್ಟಿಪ್ಲೈ ಮಾಡಿದ್ರೆ ಆಲ್ಫಾ ಬೀಟಾ ಗಾಮಾ, ದಿಸ್ ಈಸ್ ಈಕ್ವಲ್ ಟು ಅವ್ರು ಹೇಳ್ತಿರೋದು ಮೈನಸ್ d ಬೈ ಎ. ಸೊ ಕ್ವಾಡ್ರಾಟಿಕ್ಲೂ ಅಷ್ಟೇ ನಮಗೆ ಕಾನ್ಸ್ಟೆಂಟ್ ಬೈ ಎ ಅಂತ ಇತ್ತು ತಾನೆ. ಸೊ ಇಲ್ಲೂ ಅದೇ ಇದೆ, ಬಟ್ ನಾವು ಕೇರ್ಫುಲ್ ಆಗಿರಬೇಕು, ಮೈನಸ್ ಪ್ಲಸ್ ಮೈನಸ್ ಅಂತ ಇದೆ. ಸೊ ಸೈನ್ಸನ್ನು ಕೇರ್ಫುಲ್ಲಾಗಿ ನಾವು ಕಾಯ್ಕೊಳ್ಬೇಕು. ಓಕೆ, ಸೊ ಇಲ್ಲಿ ಒಂದು ಕ್ಯೂಬಿಕ್ ಪಾಲಿನಾಮಿಯಲ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಝೀರೋಸ್ ಏನು ಕಂಡುಹಿಡಿಯೋದು ಬೇಕಾಗಿಲ್ಲ, ಕ್ವೆಶನಲ್ಲಿ ಆಗಲೇ ಹೇಳಿದ್ದಾರೆ 3 -1 ಮತ್ತು -1/3 ಆದ 3 ಝೀರೋಸ್ ಆಫ್ ದಿಸ್ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಳಿದ್ದಾರೆ. ಇವಾಗ ನಾವು ಏನು ವೆರಿಫೈ ಮಾಡಬೇಕು, ಸಮ್ ಪ್ರಾಡಕ್ಟ್ ಮತ್ತು ಸೈಕ್ಲಿಕ್ ಸಮ್ಮನ್ನು ನೋಡೋಣ. ಸೊ ನಮ್ಗೆ ಏನು ಗೊತ್ತು, ಸಮ್ ಏನಾಗುತ್ತೆ, ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ. ಇದೆಷ್ಟಾಗುತ್ತೆ, 3 ಪ್ಲಸ್ -1 ಪ್ಲಸ್ -1/3. ಇದೆಷ್ಟಾಗುತ್ತೆ, 3 - 1 ಅಂದರೆ 2 -1/3. ಸೊ ಇದೆಷ್ಟಾಗುತ್ತೆ, ನಾನು LCM ತೊಗೊಳ್ತೀನಿ. ಸೊ ಇದೇನಾಗುತ್ತೆ 6/3 -1/3. ಸೊ ಇದು 5/3 ಅಂತ ಸಿಗ್ತದೆ.
ನೆಕ್ಸ್ಟ್ ಏನು ನೋಡೋಣ, ಸೈಕ್ಲಿಕ್ ಸಮ್ ನೋಡೋಣ. ಸೊ ಇದು ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಆಲ್ಫಾ. ಇದೆಷ್ಟಾಗುತ್ತೆ 3 ಇಂಟು -1. ಸೊ 3 ಇಂಟು -1 ಪ್ಲಸ್ -1 ಇಂಟು -1/3 ಪ್ಲಸ್ -1/3 ಇಂಟು 3. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಎಷ್ಟು ಸಿಗುತ್ತೆ, 3 ಇಂಟು -1 -3 -1 ಇಂಟು -1/3. ಸೊ ಪ್ಲಸ್ 1/3 ಮತ್ತು ಇಲ್ಲಿ -1/3 ಇಂಟು 3. ಸೊ ಇಲ್ಲಿ 3 ಕ್ಯಾನ್ಸಲ್ ಆಗುತ್ತೆ, -1 ಉಳ್ಕೊಳ್ಳುತ್ತೆ. ಸೊ ಇದೇನಾಯಿತು -4. ಯಾಕೆ -3 -1 is -4 ಪ್ಲಸ್ 1/3. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ನಾನು LCM ಮತ್ತೆ ತಗೊಳ್ತೀನಿ. ಸೊ ಇಲ್ಲಿ -12/3 ಪ್ಲಸ್ 1/3 ಇದೆ. ಸೊ ಇದು ಎಷ್ಟಾಗುತ್ತೆ, -12 ಪ್ಲಸ್ 1 ಅಂದರೆ -11/3. ನೆಕ್ಸ್ಟ್ ಏನು ಉಳ್ಕೊಂಡಿದೆ, ನಮ್ಮದು ಪ್ರಾಡಕ್ಟ್ ಉಳ್ಕೊಂಡಿದೆ. ಪ್ರಾಡಕ್ಟ್ ಎಷ್ಟು, ಆಲ್ಫಾ ಬೀಟಾ ಗಾಮಾ. ಸೊ ಆಲ್ಫಾ ಬೀಟಾ ಗಾಮಾ ಅಂದರೆ ಈ ಮೂರನ್ನು ಮಲ್ಟಿಪ್ಲೈ ಮಾಡೋಣ, ವಿಚ್ ಇಸ್ ಈಕ್ವಲ್ ಟು 3 ಇಂಟು -1 ಇಂಟು -1/3. ಸೊ ಇಲ್ಲಿ 3 ಮತ್ತು 3 ಕ್ಯಾನ್ಸಲ್ ಮಾಡೋಣ, ಆ್ಯಂಡ್ -1 ಇಂಟು -1 ಎಷ್ಟಾಗುತ್ತೆ, +1. ಸೊ ಇದು ಸಮ್, ಇದು ಸರ್ಕಲ್, ಇಲ್ಲಿ ಬಾಕ್ಸ್ ಮಾಡ್ತೀನಿ, ಇದು ಸೈಕ್ಲಿಕ್ ಸಮ್ ಆ್ಯಂಡ್ ಇದು ಪ್ರಾಡಕ್ಟ್. ನೆಕ್ಸ್ಟ್ ನಾವೇನು ತೊಗೊಳ್ಳೋಣ, ABCD ಕಂಡು ಹಿಡಿದ್ಬಿಟ್ಟು ಈ ಮೂರೂ ಫೈಂಡ್ ಔಟ್ ಮಾಡೋಣ. ಸೊ ಎ ಏನಾಗುತ್ತೆ, ಇಲ್ಲಿ ಎ ನಮ್ಮದು 3, ಬಿ ಏನು, ಬಿ ಇಸ್ ಈಕ್ವಲ್ ಟು -5, ಮತ್ತು ಸಿ ಎಷ್ಟು, ಸಿ ಇಸ್ ಈಕ್ವಲ್ ಟು -11, ಆ್ಯಂಡ್ ಡಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಡಿ ಇಸ್ ಈಕ್ವಲ್ ಟು -3. ಸೊ -b/a ಕಂಡು ಹಿಡಿಬೇಕು ಅಂದರೆ ಎಷ್ಟಾಗುತ್ತೆ, -5/3. ಸೊ ಇದೇನಾಗುತ್ತೆ, -b/ ಅಂದರೆ -5/3. ಸೊ ಇದು ಎಷ್ಟಾಗುತ್ತೆ, 5/3. c/a ಎಷ್ಟಾಗುತ್ತೆ, c/a ಅಂದರೆ -11/3. ಆ್ಯಂಡ್ -d/a ಅಂದರೆ ಏನು, -3 ಡಿವೈಡೆಡ್ ಬೈ a ಅಂದರೆ ಇಲ್ಲಿ 3. ಸೊ ಇದು ಎಷ್ಟಾಗುತ್ತೆ, 3/3 ವಿಚ್ ಇಸ್ ಈಕ್ವಲ್ ಟು 1. ಸೊ ನಾವೇನು ನೋಡ್ಬೋದು, ಸಮ್ ಇವಾಗ ನಮಗೇನು ಸಿಕ್ತು, 5/3 ಆ್ಯಂಡ್ -b/a ಏನು 5/3 ಅಂತ ಸಿಕ್ಕಿದೆ. ಸೈಕ್ಲಿಕ್ ಸಮ್ -11/3 ಆ್ಯಂಡ್ ಇಲ್ಲಿ ನಮಗೆ ಸೈಕ್ಲಿಕ್ ಪ್ಲಸ್ c/a ಏನು 11/3 ಸಿಕ್ತು. ಆ್ಯಂಡ್ ಲಾಸ್ಟಲ್ಲಿ ಪ್ರಾಡಕ್ಟ್ ಏನಿದೆ 1 ಇದೆ, ಇಲ್ಲಿ -d/a ಏನು 1 ಅಂತ ಸಿಕ್ತು. ಸೊ ದೇರ್ ಫೋರ್ ನಾವು ಇದನ್ನು ವೆರಿಫೈ ಮಾಡಿದ್ದೀವಿ ಅಂತ ಆಯಿತು. ಎಕ್ಸಸೈಸ್ 9.2 ನೋಡೋಣ. ಫಸ್ಟ್ ಕ್ವೆಶನಲ್ಲಿ ಹೇಳ್ತಿರೋದು, ಗಿವನ್ ಪಾಲಿನಾಮಿಯಲ್ಸ್ಗೆ ಅವ್ರ ಝೀರೋಸ್ ಫಸ್ಟ್ ಕಂಡು ಹಿಡೀರಿ, ಅದಾದಮೇಲೆ ವೆರಿಫೈ ಮಾಡಬೇಕು ಕೋಎಫಿಷಿಯಂಟ್ ರಿಲೇಷನ್ಶಿಪ್ ಸರಿಗಿದೆಯಾ ಇಲ್ವಾ ಅಂತ. ಸೊ ಝೀರೋಸ್ ಕಂಡು ಹಿಡಿಯೋದಕ್ಕೆ ಏನು ಮಾಡ್ಬೋದು, ನಾವು ಇದನ್ನು ಫ್ಯಾಕ್ಟರೈಸ್ ಮಾಡ್ಬೋದು. ಸೊ ಫಸ್ಟ್ ಸೆಕೆಂಡ್ ಕ್ವೆಶನ್ ಮಾಡ್ತಾ ಇದ್ದೀನಿ, ಇಲ್ಲಿ 4s² - 4s + 1 ಅಂತ ಇದೆ. ಎಕ್ಸ್ ಜಾಗದಲ್ಲಿ ಎಸ್ ಇದೆ, ಇಲ್ಲಿ ಇದು ಪಿ ಆಫ್ ಎಸ್ ಇವಾಗ ಪಾಲಿನಾಮಿಯಲ್. ಸೊ ಪಿ ಆಫ್ ಎಸ್ ಇಸ್ ಈಕ್ವಲ್ ಟು 4s² - 4s + 1. ಸೊ ಫ್ಯಾಕ್ಟರೈಸ್ ಮಾಡಿದಾಗ ನಾವು ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡ್ಬೋದು ತಾನೆ. ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡಿದಾಗ ನಮಗೆ ಏನು ಬೇಕು, ಇಲ್ಲಿ ನಮಗೆ -4s ಬೇಕು ಆ್ಯಂಡ್ ನಮ್ಮ ಪ್ರಾಡಕ್ಟ್ ಇರೋದು 4. ಸೊ -2s ಇಂಟು ಪ್ಲಸ್ -2s ಮಾಡಿದಾಗ -4s ಸಿಗುತ್ತೆ, ಆ್ಯಂಡ್ -2 ಇಂಟು -2 4 ಸಿಗುತ್ತೆ. ಸೊ ಏನಂತ ಬರಿಬೋದು, ಪಿ ಆಫ್ ಎಸ್ ಇಸ್ ಈಕ್ವಲ್ ಟು 4s² - 2s - 2s + 1. ಇವಾಗ ಕಾಮನ್ ತೆಗಿಯೋಣ. ಸೊ ಕಾಮನ್ ಏನಿದೆ ಇದರಲ್ಲಿ 2s. ಸೊ ಇದನ್ನು ನಾವು ಏನು ಬರಿಬೋದು, 2s ಇಂಟು ಏನು ಉಳ್ಕೊಳ್ಳುತ್ತೆ 2s. ಸೊ 2s ಇಂಟು 2s ಇಸ್ 4s². ಸೊ 2s ಇಂಟು 2s -1, ಯಾಕಂದರೆ 2s ಆಚೆ ತೆಗ್ದೀವಿ. ಇಲ್ಲಿ ನಾನು -1 ತೆಗೆದುಬಿಟ್ಟು ಇನ್ನೇನು ಮಾಡ್ಬೋದು, 2s - 1. ಸೊ ಇಲ್ಲಿ -1 ಇಂಟು 2s ತೆಗೆದಾಗ -2s ಆಗುತ್ತೆ, ಆ್ಯಂಡ್ -1 ಇಂಟು -1 +1 ಆಗುತ್ತೆ. ಮತ್ತು ಇವಾಗ ಕಾಮನ್ ತೆಗೆಯೋಣ. ಸೊ 2s - 1 ಇಂಟು 2s - 1 ಆಯಿತು. ಸೊ ಇದು 1 2s - 1 ಆ್ಯಂಡ್ ದಿಸ್ ಇಸ್ ಅನದರ್ 2s - 1. ಸೊ ಇದನ್ನು ನಾವು ಈಕ್ವಲ್ ಟು 0 ಅಂತ ಮಾಡಿದ್ರೆ ಅವಾಗ ನಮಗೆ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಸಿಗುತ್ತೆ. ಸೊ ಇದು ನಾವು ಏನಂತ ಬರಿಬೋದು, 2s - 1 ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0, ಅಥವಾ 2s ಇಸ್ ಈಕ್ವಲ್ ಟು 1, s ಇಸ್ ಈಕ್ವಲ್ ಟು 1/2. ಎರಡು ಝೀರೋಸ್ ಬೇಕು, ಆ್ಯಂಡ್ ಬಿಕಾಸ್ ನಮಗೆ ಎರಡು ಝೀರೋಸು 1/2ನೇ ಇದೆ, ಸೊ ನಾವು ಏನು ಬರಿತೀವಿ,
1/2, 1/2. So ನಮ್ಮ alpha is equal to 1/2 and beta is equal to 1/2. So alpha is equal to 1/2, beta is equal to 1/2 ಅಂತ ಸಿಕ್ಕಿದೆ. ಸಮ್ ಏನಾಗುತ್ತೆ ಆಲ್ಫಾ ಪ್ಲಸ್ ಬೀಟಾ. ಸೊ ಆಲ್ಫಾ ಪ್ಲಸ್ ಬೀಟಾ ಎಷ್ಟಾಗುತ್ತೆ 1/2 ಪ್ಲಸ್ 1/2 ವಿಚ್ ಇಸ್ ಈಕ್ವಲ್ ಟು 1. ಪ್ರಾಡಕ್ಟ್ ಏನು ಆಲ್ಫಾ ಬೀಟಾ. ಸೊ ಇದೇನಾಗುತ್ತೆ 1/2 ಇಂಟು 1/2 ವಿಚ್ ಇಸ್ ಈಕ್ವಲ್ ಟು 1/4. ನೆಕ್ಸ್ಟ್ ಏನು ನೋಡೋಣ ಮೈನಸ್ ಬಿ ಬೈ ಎ ಎಷ್ಟಾಗುತ್ತೆ. ಇಲ್ಲಿ ಬಿ ಇರೋದು -4. ಸೊ ಮೈನಸ್ ಆಫ್ -4 ಬೈ ಎ ಇಲ್ಲಿರೋದು 4. ಸೊ ಇದು ಎಷ್ಟಾಗುತ್ತೆ +4 ಡಿವೈಡೆಡ್ ಬೈ 4 ವಿಚ್ ಇಸ್ ಈಕ್ವಲ್ ಟು 1. ಸಿ ಬೈ ಎ ಏನಾಯಿತು ಸಿ ಇಲ್ಲಿ 1 ಆ್ಯಂಡ್ ಎ ಇಲ್ಲಿ 4. ಸೊ ಇಟ್ ಈಸ್ ಈಕ್ವಲ್ ಟು 1/4. ನಾವೇನು ನೋಡ್ತಾ ಇದ್ದೀವಿ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಇಸ್ ಈಕ್ವಲ್ ಟು 1 ಮತ್ತು ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಇಸ್ ಈಕ್ವಲ್ ಟು 1/4. ಸೊ ದೇರ್ ಫೋರ್ ನಾವೇನು ಬರಿಬೋದು ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಮತ್ತು ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಸೊ ವೆರಿಫೈ ಮಾಡಿದ್ದೀವಿ ಅಂತ ಆಯಿತು. ಫೋರ್ತ್ ಕ್ವೆಶನ್ ನೋಡೋಣ. 4u² ಪ್ಲಸ್ 8u ಅಂತ ಪಾಲಿನಾಮಿಯಲ್ ಇರೋದು. ಸೊ ನಾವು ಪಿ ಆಫ್ ಯು ಇಸ್ ಈಕ್ವಲ್ ಟು 4u² ಪ್ಲಸ್ 8u. ಇವಾಗ ಝೀರೋಸ್ ಕಂಡು ಹಿಡಿಯೋದಕ್ಕೆ ಏನು ಮಾಡೋದು ಫ್ಯಾಕ್ಟರೈಸ್ ಮಾಡೋಣ. ಕಾಮನ್ ಏನಿದೆ ಎರಡರಲ್ಲಿ ಕಾಮನ್ ಇರೋದು ಇಲ್ಲೂ ಯು ಇದೆ ಇಲ್ಲೂ ಯು ಇದೆ. ಸೊ ಯು ಕಾಮನ್ ಇದೆ ಆ್ಯಂಡ್ ಇಲ್ಲಿ 4 ಇದೆ ಇಲ್ಲಿ 8 ಇದೆ. ಸೊ 4 ಆಚೆ ತೆಗಿಬೋದು. ಸೊ 4u ಇಂಟು ಏನು ಉಳ್ಕೊಂಡಿದೆ ಇಲ್ಲಿ ಯು ಪ್ಲಸ್ 4u ತೆಗೆದಿರೋದ್ರಿಂದ ಇನ್ನು 2 ಉಳಿದಿದೆ. ಸೊ ನಮಗೆ ಇದು ಸಿಗ್ತಿದೆ ಆ್ಯಂಡ್ ನಮಗೆ 0 ಕಂಡು ಹಿಡಿಯೋದಕ್ಕೆ ಇಸ್ ಈಕ್ವಲ್ ಟು 0 ಅಂತ ಈಕ್ವೇಟ್ ಮಾಡ್ತೀನಿ. ಇದರ ಅರ್ಥ ಏನು 4u ಇಸ್ ಈಕ್ವಲ್ ಟು 0 ಅಥವಾ ಆರ್ u ಪ್ಲಸ್ 2 ಇಸ್ ಈಕ್ವಲ್ ಟು 0. ಸೊ ಇಲ್ಲಿ 4u ಇಸ್ ಈಕ್ವಲ್ ಟು 0 ಅಂದರೆ ಏನಾಯಿತು u ಇಸ್ ಈಕ್ವಲ್ ಟು 0 ಆರ್ u ಇಸ್ ಈಕ್ವಲ್ ಟು ಇಲ್ಲಿ 2 ಈ ಕಡೆ ತಗೊಂಡು ಹೋದರೆ ಮೈನಸ್. ಸೊ ಇದು ನಮಗೇನು ಸಿಗ್ತದೆ ಆಲ್ಫಾ ಇಸ್ ಈಕ್ವಲ್ ಟು 0, ಬೀಟಾ ಇಸ್ ಈಕ್ವಲ್ ಟು -2. ನಾವು ಇವಾಗ ಆಲ್ಫಾ ಪ್ಲಸ್ ಬೀಟಾ ಮತ್ತು ಆಲ್ಫಾ ಬೀಟಾ ಕಂಡುಹಿಡಿಬೇಕು. ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ 0 ಪ್ಲಸ್ -2 ವಿಚ್ ಇಸ್ ಈಕ್ವಲ್ ಟು -2 ಆ್ಯಂಡ್ ಆಲ್ಫಾ ಬೀಟಾ ಏನು ಸಿಗ್ತದೆ ಆಲ್ಫಾ ಬೀಟಾ ಸಿಗ್ತಿರೋದು 0 ಇಂಟು -2 ವಿಚ್ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಏನು ಕಂಡುಹಿಡಿಬೇಕು ಮೈನಸ್ ಬಿ ಬೈ ಎ ಮತ್ತು ಸಿ ಬೈ ಎ. ಸೊ ಮೈನಸ್ ಬಿ ಬೈ ಎ ಏನಾಯಿತು ಇದು ನಮ್ದು ಎ ಇದು ನಮ್ಮ ಬಿ ಆ್ಯಂಡ್ ಸಿ ಏನಾಗ್ತದೆ 0 ಯಾಕಂದರೆ ಕಾನ್ಸ್ಟೆಂಟ್ ಟರ್ಮ್ ಇಲ್ಲ. ಇವಾಗ ಮೈನಸ್ ಬಿ ಬೈ ಎ ನೋಡಿದ್ರೆ ಎಷ್ಟು ಸಿಗುತ್ತೆ ಮೈನಸ್ ಬಿ ಬೈ ಎ ಇಸ್ ಈಕ್ವಲ್ ಟು ಇವಾಗ ಬಿ ಇರೋದು 8 ಸೊ -8 ಬೈ ಎ ಇರೋದು 4. ಸೊ ಇದು ಎಷ್ಟಾಗುತ್ತೆ 4 ಇಂಟು 1 4 ಇಂಟು 2 ಸೊ -2 ಸಿಗ್ತದೆ. ಆ್ಯಂಡ್ ಸಿ ಬೈ ಎ ಏನು ಸಿ ಬೈ ಎ ಇಸ್ ಈಕ್ವಲ್ ಟು ಸಿ ನಮಗಾಗಲೇ 0 ಅಂತ ಗೊತ್ತು ಎ ಇಸ್ ಈಕ್ವಲ್ ಟು 4. ಸೊ 0/4 ಇದು ಎಷ್ಟಾಯಿತು 0. ಸೊ ಏನು ನೋಡ್ತಾ ಇದ್ದೀವಿ ಇದು ಮತ್ತು ಇದು ಈಕ್ವಲ್ ಇದೆ ಮತ್ತು ಇಲ್ಲಿ -2 ಇದೆ ಇಲ್ಲೂ -2 ಇದೆ. ಸೊ ನಮಗೇನು ಸಿಗ್ತದೆ ಆಲ್ಫಾ ಪ್ಲಸ್ ಬೀಟಾ is equal to minus b by a is equal to -2 and ಇನ್ನೇನು ಸಿಗ್ತದೆ ನಮಗೆ ಆಲ್ಫಾ ಬೀಟಾ is equal to c by a is equal to 0. ಸೊ ಇದು ವೆರಿಫೈ ಮಾಡಿದ್ದೀವಿ ಅಂತ ಆಯಿತು. 6th ಕ್ವೆಶನ್ ಕೊಟ್ಟಿರೋದು p of x is equal to 3x² minus x minus 4. ನಿಮಗಾಗಲೇ ಇವಾಗ ಸ್ಟೆಪ್ಸ್ ಗೊತ್ತು. ಫಸ್ಟ್ ನಾವು ಫ್ಯಾಕ್ಟರೈಸ್ ಮಾಡೋಣ. ಇವಾಗ ಫ್ಯಾಕ್ಟರೈಸ್ ಮಾಡೋದಕ್ಕೆ ಹೇಗೆ ಬರ್ಕೊಳ್ಬೋದು ನಾನು 3x² minus 4x plus 3x minus 4 ಅಂತ ಬರಿಬೋದು. ಇವಾಗ -4x plus 3x ಮಾಡಿದಾಗ -x ಸಿಗುತ್ತೆ ಆ್ಯಂಡ್ -4 ಇಂಟು 3 ಮಾಡಿದಾಗ -12 ಸಿಗುತ್ತೆ. ಸೊ ನಮಗಿಲ್ಲೂ -12 ಬೇಕಾಗಿರೋ ಪ್ರಾಡಕ್ಟ್. ನೆಕ್ಸ್ಟ್ ಏನು ಬರಿಬೋದು ಕಾಮನ್ ತೆಗಿತೀನಿ. ಸೊ ಎಕ್ಸ್ ತೆಗಿತೀನಿ ಇದು ಎರಡರಿಂದ ಉಳ್ಕೊಂಡಿರೋದು ಇಲ್ಲಿ 3x ಇಲ್ಲಿ ಉಳ್ಕೊಂಡಿರೋದು 4 ಪ್ಲಸ್ 1 ಅಂತ ಹಾಕ್ಬಿಟ್ಟು ಇಲ್ಲಿ 3x minus 4 ಹಾಗೆ ಬರ್ಕೊಳ್ಬೋದು. ಇವಾಗ ಈ 3x minus 4 ಕಾಮನ್ ತೆಗೆದಾಗ ಏನು ಸಿಗುತ್ತೆ 3x minus 4 ಇಂಟು ಉಳ್ಕೊಂಡಿರೋದು x ಪ್ಲಸ್ 1. ನಮಗಿವಾಗ p of x 0 ಬೇಕು. ಸೊ ಇದರ ಅರ್ಥ ಏನು 3x minus 4 ಇಂಟು x plus 1 is equal to 0. ಸೊ ಯಾವುದಾದ್ರೂ ಒನ್ ಟರ್ಮ್ 0 ಆಗಿರ್ಬೋದು. 3x minus 4 is equal to 0 or x plus 1 is equal to 0.
ಸೊ ಇದೇನಾಗುತ್ತೆ, ನೀವು ಟ್ರಾನ್ಸ್ಪೋಸ್ ಮಾಡಿದ್ರೆ 3x is equal to 4 ಅಥವಾ x is equal to 4/3. ಇಲ್ಲಿ ಏನಾಗುತ್ತೆ, x is equal to -1. ಸೊ ಆಲ್ಫಾ is equal to 4/3 ಮತ್ತು ಬೀಟಾ is equal to ಇಲ್ಲಿ ಸಿಕ್ಕಿರೋದು -1. ಇವಾಗ ನಾವು ಕೋಎಫಿಷಿಯಂಟ್ಸ್ ಜೊತೆ ಕಂಪೇರ್ ಮಾಡೋಣ ಏನೇನು ಸಿಗ್ತಿದೆ ಅಂತ. ಆಲ್ಫಾ ಪ್ಲಸ್ ಬೀಟಾ ಏನು ಸಿಗುತ್ತೆ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 4/3 ಪ್ಲಸ್ -1. ಸೊ ಡೈರೆಕ್ಟಾಗಿ ನಾನು -1 ಅಂತ ಹಾಕ್ಬೋದು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 4 - 3/3 ಸಿಗುತ್ತೆ ಎಲ್ ಸಿ ಎಮ್ ತಗೊಂಡಾಗ. ಸೊ ನಮಗೆ ಸಿಗ್ತಿರೋದು 1/3. ಸಿಮಿಲರ್ಲಿ ಆಲ್ಫಾ ಬೀಟಾ ಪ್ರಾಡಕ್ಟ್ ಮಾಡಿದಾಗ ಏನು ಸಿಗುತ್ತೆ, 4/3 ಇಂಟು -1 ವಿಚ್ ಇಸ್ -4/3. ಸೊ ನೀವೇ ಇವಾಗ ಚೆಕ್ ಮಾಡ್ಬೋದು -b/a ಮತ್ತು c/a. ಸೊ -b/a ಎಷ್ಟಾಗುತ್ತೆ, -b/a ಇವಾಗ b is equal to -1, a is equal to 3 ಮತ್ತು c is equal to -4 ಅಂತ ಸಿಕ್ಕಿದೆ. ಸೊ -b/a ಮಾಡಿದಾಗ -(-1) ಡಿವೈಡೆಡ್ ಬೈ 3. ಸೊ ಎಷ್ಟು ಸಿಗ್ತಿದೆ, 1/3. ಆ್ಯಂಡ್ c/a ಏನಾಗುತ್ತೆ, c/a ಮಾಡಿದಾಗ ನಮಗೆ -4 ಡಿವೈಡೆಡ್ ಬೈ 3 ಸಿಗ್ತದೆ. ಸೊ ನೀವೇ ಕನ್ಕ್ಲೂಡ್ ಮಾಡ್ಬೋದು, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a ಇಸ್ ಈಕ್ವಲ್ ಟು 1/3. ಆ್ಯಂಡ್ ನೆಕ್ಸ್ಟ್ ಏನು ಬರೀತೀರಾ, ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು c/a ಇಸ್ ಈಕ್ವಲ್ ಟು 4/3. ಇಸ್ ಈಕ್ವಲ್ ಟು -4/3. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಷ್ಟೊತ್ತಿಗೂ ನಾವೇನು ಮಾಡ್ತಿದ್ವಿ ಅಂದರೆ, ಯಾವುದಾದ್ರೂ ಪಾಲಿನಾಮಿಯಲ್ ಕೊಟ್ಟಿದ್ದಾಗ ನಾವು ಅದರ ಝೀರೋಸ್ ಕಂಡು ಹಿಡಿದ್ಬಿಟ್ಟು ಸಮ್ ಆಫ್ ಝೀರೋಸ್, ಪ್ರಾಡಕ್ಟ್ ಆಫ್ ಝೀರೋಸ್ ಕಂಡು ಹಿಡಿತಿದ್ವಿ. ಇವಾಗ ಏನು ಕೊಟ್ಟಿದ್ದಾರೆ ಅಂದರೆ ರಿವರ್ಸ್ ಪ್ರಾಸೆಸ್. ಅವ್ರು ಆಗಲೇ ಕೊಟ್ಟಿರೋದು ಸಮ್ ಇದು ಮತ್ತು ಇದು ಪ್ರಾಡಕ್ಟ್ PDT ಅಂತ ಹಾಕಿ. ನಮಗೇನು ಆಗಲೇ ಗೊತ್ತು, ಸೊ ನಾನು ಫಸ್ಟ್ ಹೇಳ್ತೀನಿ, ಲೆಟ್ ದ ಝೀರೋಸ್ ಆಫ್ ಪಾಲಿನಾಮಿಯಲ್ ಬಿ ಏನಂತ ಕರೀಲಿ, ಆಲ್ಫಾ ಆ್ಯಂಡ್ ಬೀಟಾ. ನಾವು ಕೊಟ್ಟಿರೋದು ಸಮ್ ಇಸ್ ಈಕ್ವಲ್ ಟು 1/4. ಸೊ ಸಮ್ ಏನಾಗತ್ತೆ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 1/4. ಪ್ರಾಡಕ್ಟ್ ಇದೇನು ನಮಗಾಗಲೇ ಗೊತ್ತು, ಆಲ್ಫಾ ಬೀಟಾ ವಿಚ್ ಇಸ್ ಈಕ್ವಲ್ ಟು -1. ನಮಗೆ ಇನ್ನೇನು ಗೊತ್ತು, ಸಮ್ ಯಾವಾಗ್ಲೂ -b/a ಆ್ಯಂಡ್ ಪ್ರಾಡಕ್ಟ್ ಯಾವಾಗಲೂ ಏನು, c/a. ನಮಗೆ a b c ಗೊತ್ತಿಲ್ಲ, ಯಾಕಂದರೆ ನಮಗೆ ಇನ್ನು ನಮ್ಮ ಪಾಲಿನಾಮಿಯಲ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನಮಗಿನ್ನೂ ಗೊತ್ತಿಲ್ಲ. ಸೊ ಜನರಲ್ ಫಾರ್ಮ್ ಏನು, ಜನರಲ್ ಫಾರ್ಮ್ ನಮಗಾಗಲೇ ಗೊತ್ತು, ax² ಪ್ಲಸ್ bx ಪ್ಲಸ್ c. ಸೊ ನಾನು ಇವಾಗ ಏನು ಹೇಳ್ತೀನಿ ಅಂದರೆ, a ಜಾಗದಲ್ಲಿ ಎಲ್ಲ ಕಡೆ 1 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ನಾನು ಏನು ಮಾಡ್ತೀನಿ, ಪುಟ್ a ಇಸ್ ಈಕ್ವಲ್ ಟು 1. ಇವಾಗ 1 ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. -b/a, a ಜಾಗದಲ್ಲಿ ನಾವು 1 ಹಾಕ್ತಾ ಇದ್ದೀವಿ. ಸೊ -b/1 ಇಸ್ ಈಕ್ವಲ್ ಟು, ಇಲ್ಲಿ ನಮಗಾಗಲೇ ಗೊತ್ತು 1/4. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ನಮಗೆ ಸಿಗೋದು 1 ನಾನು ಆ ಕಡೆ ಮಲ್ಟಿಪ್ಲೈ ಮಾಡಿದಾಗ -b ಇಸ್ ಈಕ್ವಲ್ ಟು 1/4 ಆಗುತ್ತೆ, ಅಥವಾ b ಇಸ್ ಈಕ್ವಲ್ ಟು -1/4 ಅಂತ ಸಿಗುತ್ತೆ. ಇವಾಗ ನಾವು c/a ನೋಡೋಣ. ಸೊ c/a ಜಾಗದಲ್ಲಿ 1 ಹಾಕ್ತಾ ಇನಿ, ಇಸ್ ಈಕ್ವಲ್ ಟು -1 ಅಂತ ಇದೆ. ಸೊ ಇದರ ಅರ್ಥ c ಇಸ್ ಈಕ್ವಲ್ ಟು -1. ನಾವು ಇವಾಗ ಜನರಲ್ ಫಾರ್ಮಲ್ಲಿ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ ಏನಾಗುತ್ತೆ. ax² ಅಂತ ಇದೆ. ಸೊ ವಿ ಗೆಟ್ a ಜಾಗದಲ್ಲಿ ನಾವು ಆಗಲೇ 1 ಅಂತ ಹೇಳಿದ್ದೀವಿ. ಸೊ ಇದು ಬರೀ x² ಆಗುತ್ತೆ, ಪ್ಲಸ್ bx. ಸೊ b ಜಾಗದಲ್ಲಿ -1/4 ಹಾಕಿದಾಗ -1/4x ಪ್ಲಸ್ c ಅಂತ ಇದೆ. ಸೊ ಪ್ಲಸ್ -1. ಸೊ -1 ಇಸ್ ಈಕ್ವಲ್ ಟು 0. ಇದು ನಮ್ಮ ಕ್ವಾಡ್ರಾಟಿಕ್ ಈಕ್ವೇಷನ್ ಆಯಿತು. ಇವಾಗ ನನಗೆ 1/4 ಫ್ರ್ಯಾಕ್ಷನಲ್ಲಿ ಇಡೋಕ್ಕೆ ಇಷ್ಟ ಇಲ್ಲ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಮಲ್ಟಿಪ್ಲೈ both sides by 4. ಸೊ LHS ಮತ್ತು RHSನ 4 ಜೊತೆ ಮಲ್ಟಿಪ್ಲೈ ಮಾಡೋಣ. ಸೊ ನಮಗೆ ಇವಾಗ ಸಿಗೋದು 4 × x² ಮೈನಸ್ 4 × 1/4x ಮೈನಸ್ 4 × 1 ಈಸ್ ಈಕ್ವಲ್ ಟು 4 × 0 ಇದೆ, 0ನೇ ಸಿಗುತ್ತೆ.
ಇವಾಗ ನಮಗೇನಾಗ ಸಿಗೋದು 4x², ಇಲ್ಲಿ 4 ಕ್ಯಾನ್ಸಲ್ ಆಗಿಬಿಟ್ಟು -x ಆಗುತ್ತೆ. ಆ್ಯಂಡ್ -4 × 1 ಇರೋದು -4 ಇಸ್ ಈಕ್ವಲ್ ಟು 0. ಸೊ ಇದು ನಮ್ಮ ಫೈನಲ್ ಈಕ್ವೇಷನ್. ಇದನ್ನು ವೆರಿಫೈ ಮಾಡೋಕ್ಕೆ ಒಂದು ಸ್ಮಾಲ್ ಟ್ರಿಕ್ ಇದೆ. ಸೊ ಯಾವಾಗಲೂ ನಿಮಗೆ ಸಮ್ ಮತ್ತು ಪ್ರಾಡಕ್ಟ್ ಕೊಟ್ಟಿದ್ದಾಗ ಆ್ಯಂಡ್ ಈಕ್ವೇಷನ್ ಏನು ಅಂತ ಕೇಳಿದ್ರೆ ಈಕ್ವೇಷನ್ ಫಾರ್ಮ್ ಯಾವಾಗಲೂ x² ಮೈನಸ್ ಸಮ್ ಏನು ಇಲ್ಲಿ 1/4 ಇರೋದು ಆ ಥರ ಸಮ್ಮು ಇಂಟು ಎಕ್ಸನ್ನು ಮರಿ ಕೊಡ್ದು ಪ್ಲಸ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು 0. ಸೊ ನಾವು ಈ ಸಮ್ ಆ್ಯಂಡ್ ಪ್ರಾಡಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ನೋಡೋಣ ಏನು ಸಿಗುತ್ತೆ. x² ಮೈನಸ್ 1/4 ಅದು ನಮ್ಮ ಸಮ್ಮು ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಏನಿಲ್ಲಿ -1. ಸೊ ಪ್ಲಸ್ -1 ಇರೋದು ಡೈರೆಕ್ಟಾಗಿ ನಾನು -1 ಈಸ್ ಈಕ್ವಲ್ ಟು 0 ಹಾಕ್ತೀನಿ. ಸೊ ನಮಗೆ ಇಲ್ಲಿ ಏನು ಈಕ್ವೇಷನ್ ಸಿಕ್ಕಿದೆಯೋ ಅದು ಇಲ್ಲೇ ಸಿಕ್ತು. ಸೊ ಮತ್ತೆ ನಾವಿವಾಗ ಮಲ್ಟಿಪ್ಲೈ ಬೋತ್ ಸೈಡ್ಸ್ ಬೈ 4 ಮಾಡಿದಾಗ ಈ ಫೈನಲ್ ಆನ್ಸರ್ ಸಿಗುತ್ತೆ. ನಿಮ್ಮ ಎಕ್ಸಾಮಲ್ಲಿ ನೀವು ಡೈರೆಕ್ಟಾಗಿ ಯೂಸ್ ಮಾಡಿಕೊಡ್ದು ನೀವು ಹಿಂಗೆ ಮಾಡಬೇಕು, ನೀವು ವೆರಿಫೈ ಮಾಡಬೇಕು ಆನ್ಸರ್ನ ಅಂದರೆ ಇದನ್ನ ನಾಲ್ಕ ಇಟ್ಕೊಳ್ಬೋದು. ದಿಸ್ ಇಸ್ ಅ ಗುಡ್ ವೇ ಟು ವೆರಿಫೈ ದಿ ಆನ್ಸರ್. ಸೆಕೆಂಡ್ ಕ್ವೆಶನ್ ನೋಡೋಣ. ಇಲ್ಲಿ ನಮಗೆ ಸಮ್ ಇಸ್ ಈಕ್ವಲ್ ಟು √2 ಮತ್ತು ಪ್ರಾಡಕ್ಟ್ ಇಸ್ ಈಕ್ವಲ್ ಟು 1/3 ಕೊಟ್ಟಿದ್ದಾರೆ. ಸೊ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು √2. ಇದು ನಮಗಾಗಲೇ ಗೊತ್ತು, ಇದು -b/a ಅಂತ. ಮತ್ತು ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು 1/3 ಆ್ಯಂಡ್ ನಮಗೆ ಇದೇನು ಗೊತ್ತು, ವೆರಿ ಗುಡ್, c/a. ಸೊ ಪುಟ್ a ಇಸ್ ಈಕ್ವಲ್ ಟು 1 ಅಂತ ಹಾಕೋಣ. ಸೊ ದಟ್ ನಮಗೆ ಇಲ್ಲಿ 1 ಇದ್ದಾಗ ಬರೀ b ಮತ್ತು c ವ್ಯಾಲ್ಯೂ ತೆಗಿಬೋದು. -b/1 ಇಸ್ ಈಕ್ವಲ್ ಟು √2. ಇದರ ಅರ್ಥ ಏನು, b ಇಸ್ ಈಕ್ವಲ್ ಟು ಈ ಮೈನಸ್ ಆ ಕಡೆ ತೊಗೊಂಡು ಹೋದಾಗ -√2. ಸಿಮಿಲರ್ಲಿ c/1, ಯಾಕೆ a ಜಾಗದಲ್ಲಿ 1 ಹಾಕ್ತಾ ಇದೀನಿ, ಇಸ್ ಈಕ್ವಲ್ ಟು 1/3. ಇದರ ಅರ್ಥ ಏನು, c ಇಸ್ ಈಕ್ವಲ್ ಟು 1/3. ಇವಾಗ ನಮ್ಮ ಜನರಲ್ ಫಾರ್ಮ್ ಆಫ್ ದಿ ಈಕ್ವೇಷನ್ ಏನು, ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಸೊ ನಾನು a ಜಾಗದಲ್ಲಿ ಆಗಲೇ 1 ಹಾಕೀನಿ. ಸೊ ನಮಗೇನು ಸಿಗುತ್ತೆ, x² ಪ್ಲಸ್ b ಜಾಗದಲ್ಲಿ ಇವಾಗ -√2 ಇದೆ. ಸೊ -√2x ಪ್ಲಸ್ c, ಸೊ ಪ್ಲಸ್ 1/3 ಇಸ್ ಈಕ್ವಲ್ ಟು 0. ಇವಾಗ ನಮಗೆ ಮತ್ತೆ ಇಲ್ಲಿ ಫ್ರ್ಯಾಕ್ಷನ್ ಇದೆ. ಸೊ ನಾನು ಬೋತ್ ಸೈಡ್ಸನ್ನು 3 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಮಲ್ಟಿಪ್ಲೈ ಬೋತ್ ಸೈಡ್ಸ್ ಬೈ 3. ಸೊ LHS 3 ಜೊತೆ ಮಲ್ಟಿಪ್ಲೈ ಮಾಡಿದಾಗ 3 × x² ಮೈನಸ್ 3 × √2 ಮಾಡಿದಾಗ 3√2 ಸಿಗುತ್ತೆ. 3√2x ಪ್ಲಸ್ 3 × 1/3. ಸೊ 3/3 ಮಾಡಿದಾಗ ಒಂದೇ ಸಿಗೋದು. ಸೊ 3/3 ಈಸ್ ಈಕ್ವಲ್ ಟು 0 × 3 ಏನು, 0. ಸೊ ನಮಗೇನು ಸಿಗುತ್ತೆ ಇವಾಗ, 3x² ಮೈನಸ್ 3√2x ಪ್ಲಸ್ ಇದು ಕ್ಯಾನ್ಸಲ್ ಮಾಡಿದಾಗ 1 ಆಗುತ್ತೆ, ಈಸ್ ಈಕ್ವಲ್ ಟು 0. ಇದು ನಮ್ಮ ಫೈನಲ್ ಆನ್ಸರ್. ಸೊ ನೀವು ಬೇಕಾದರೆ ವೆರಿಫೈಯೂ ಮಾಡ್ಬೋದು. ಆ ಈಕ್ವೇಷನ್ ಫಾರ್ಮುಲಾ ಕೊಟ್ಟಿರೋದ್ರಿಂದ ಅವಾಗಲೂ ಸೇಮ್ ಥಿಂಗ್ ನಮಗೆ ಸಿಗುತ್ತೆ. ಥರ್ಡ್ ಕ್ವೆಶನಲ್ಲೂ ಸೇಮು, ಇದು ನಮ್ಮ ಸಮ್ ಆ್ಯಂಡ್ ಇದು ನಮ್ಮ ಪ್ರಾಡಕ್ಟ್. ಸೊ ನಮಗೇನು ಗೊತ್ತು, ಸಮ್ ಇವಾಗ ಆಲ್ಫಾ ಪ್ಲಸ್ ಬೀಟಾ ಆ್ಯಂಡ್ ಇದು ನಮಗೆ ಗೊತ್ತಿರೋದು ಈಸ್ ಈಕ್ವಲ್ ಟು 0 ಆ್ಯಂಡ್ ನಮಗೆ ಇದು ಆಲ್ಸೋ ಗೊತ್ತು ಏನಿದು, -b/a. ಸಿಮಿಲರ್ಲಿ ಪ್ರಾಡಕ್ಟ್ ಆಲ್ಫಾ ಬೀಟಾ ಇದು √5 ಆ್ಯಂಡ್ ನಮಗೆ ಗೊತ್ತಿರೋದು ಇದು c/a. ಸೊ ನೆಕ್ಸ್ಟ್ ನಾನು ಪುಟ್ a ಇಸ್ ಈಕ್ವಲ್ ಟು 1. ಇವಾಗ ನಾನು ಸಬ್ಸ್ಟಿಟ್ಯೂಟ್ ಮಾಡಿದಾಗ -b/a ಜಾಗದಲ್ಲಿ 1 ಈಸ್ ಈಕ್ವಲ್ ಟು 0. ಇದರ ಅರ್ಥ ಏನು, -b ಈಸ್ ಈಕ್ವಲ್ ಟು 0, b ಈಸ್ ಈಕ್ವಲ್ ಟು 0. ಸಿಮಿಲರ್ಲಿ c/a ಜಾಗದಲ್ಲಿ 1 ಹಾಕ್ತೀನಿ, ಈಸ್ ಈಕ್ವಲ್ ಟು √5. ಅಥವಾ ಏನಂತ ಬರಿಬೋದು, c ಈಸ್ ಈಕ್ವಲ್ ಟು √5. ಇವಾಗ ಜನರಲ್ ಫಾರ್ಮ್ ನಮಗೆ ಗೊತ್ತಿರೋದು ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. a ಜಾಗದಲ್ಲಿ 1, ಸೊ ಏನಾಗುತ್ತೆ, 1x² x² ಅಂತ ಬರೀತೀನಿ. b ಇವಾಗ 0 ಇದೆ. ಸೊ 0 × x ಬರೆದಾಗ 0ನೇ ಆಗುತ್ತೆ. ಆ್ಯಂಡ್ c ಇಲ್ಲಿ √5 ಈಸ್ ಈಕ್ವಲ್ ಟು 0. ಸೊ ಇದನ್ನು ಹೇಗೆ ಬರಿಬೋದು, x² ಪ್ಲಸ್ √5
is equal to 0. ಇದು ನಮ್ಮ ಫೈನಲ್ ಕ್ವಾಡ್ರಾಟಿಕ್ ಈಕ್ವೇಷನ್. ಇವಾಗ ನಾವು ಡಿವಿಷನ್ ಆಲ್ಗಾರಿದಮ್ ಮಾಡೋಣ. ಪಾಲಿನಾಮಿಯಲ್ಸಲ್ಲಿ ಡಿವಿಷನ್ ಆಲ್ಗಾರಿದಮ್ ಮಾಡೋಕ್ಕಿಂತ ಮುಂಚೆ ನಾವು ಫಸ್ಟು ನಿಮಗೇನು ಗೊತ್ತಿದೆಯೋ ಅದನ್ನೇ ರಿವೈಸ್ ಮಾಡೋಣ. ಫಾರ್ ಎಕ್ಸಾಂಪಲ್ 216 ಡಿವೈಡೆಡ್ ಬೈ 4 ಅಂತ ಬರೆದಾಗ ಹೇಗೆ ನಾವು ಮಾಡ್ತೀವಿ ಇದನ್ನು? ನಾವು ಫಸ್ಟು 216 ಹಿಂಗೆ ಬರ್ಕೊಳ್ತೀವಿ, ಅದಾದಮೇಲೆ ನಾವು ಹಿಂಗೆ ಹಾಕ್ತೀವಿ ಡಿವೈಡೆಡ್ ಬೈ 4 ಅಂತ ಹಿಂಗೆ ಬರಿತೀವಿ. 216 ನಾವು ಏನು ಕರಿತೀವಿ? ಈ 216 ಈ ಡಿವಿಷನ್ ಬ್ರ್ಯಾಕೆಟ್ ಏನು ಹಾಕಿದೀವೋ ಅದ್ರ ಒಳಗೆ ಏನಿದೆಯೋ ಅದನ್ನು ನಾವು ಡಿವಿಡೆಂಡ್ ಅಂತ ಕರಿತೀವಿ. ಯಾವ ನಂಬರ್ ಜೊತೆ ನಾವು ಡಿವೈಡ್ ಮಾಡ್ತಾ ಇದ್ದೀವೋ ಈ ಕಡೆ ಸೈಡ್ ಏನು ಬರ್ತಿದೆಯೋ ಆ ನಂಬರ್ನ ನಾವು ಯಾವಾಗಲೂ ಡಿವೈಸರ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ನಾವು ಇದನ್ನು ಡಿವೈಡ್ ಮಾಡೋಣ, ಆಮೇಲೆ ಏನು ಕೋಶಂಟ್ ಮತ್ತು ರಿಮೈಂಡರ್ ಸಿಗುತ್ತೆ ನೋಡೋಣ. ಸೊ 216 ಡಿವೈಡೆಡ್ ಬೈ 4 ಮಾಡಿದಾಗ ಇಲ್ಲಿ ಫಸ್ಟ್ 5 ಟೈಮ್ಸ್ 20 ಬರುತ್ತೆ, ನೆಕ್ಸ್ಟ್ 1 ಇಲ್ಲಿ 6 ತೊಗೊಳ್ತೀವಿ, ಅದಾದಮೇಲೆ 4 ಟೈಮ್ಸ್ 16. ಸೊ ನಮಗೆ ಇದು ಏನು ಸಿಗ್ತಿದೆಯೋ ಇಲ್ಲಿ ರೈಟ್ ಸೈಡಲ್ಲಿ ಇದನ್ನು ನಾವು ಕೋಶಂಟ್ ಅಂತ ಹೇಳ್ತೀವಿ. ಆ್ಯಂಡ್ ಲಾಸ್ಟಲ್ಲಿ ನಮಗೆ ಉಳ್ಕೊಂಡಿರೋದು ಏನು? ಅದು ರಿಮೈಂಡರ್. ಈ ಕೇಸಲ್ಲಿ ರಿಮೈಂಡರ್ 0 ಇದೆ, ಬಟ್ ಕೆಲವು ಸಲ ರಿಮೈಂಡರ್ ಗ್ರೇಟರ್ ದೆನ್ 0 ಆಗಿರಬಹುದು. ಸೊ ಇದನ್ನು ರಿಮೈಂಡರ್ ಅಂತೀವಿ. ಸೇಮ್ ಕಾನ್ಸೆಪ್ಟು ಪಾಲಿನಾಮಿಯಲ್ಸ್ಗೂ ಅಪ್ಲೈ ಆಗ್ಬೋದು. ಪಾಲಿನಾಮಿಯಲ್ಸ್ ಜೊತೆ ಮಾಡಿದಾಗ ಕೋಶಂಟ್ ಮತ್ತು ರಿಮೈಂಡರ್ನ ನಾವು ಇನ್ ಟರ್ಮ್ಸ್ ಆಫ್ ಎಕ್ಸ್ ಇರತ್ತಲ್ಲ, ಸೊ ಕೋಶಂಟನ್ನು ನಾವು ಕ್ಯೂ ಆಫ್ ಎಕ್ಸ್ ಅಂತೀವಿ, ಕ್ಯೂ ಫಾರ್ ಕೋಶಂಟ್. ರಿಮೈಂಡರ್ನ ನಾವೇನು ಹೇಳ್ತೀವಿ? ಆರ್ ಆಫ್ ಎಕ್ಸ್. ಸೊ ಕೋಶಂಟ್ ರಿಮೈಂಡರ್ ವೆರಿ ಈಸಿ ನಾವು ಕಳ್ಕೊಳ್ಳೋಕ್ಕೆ. ಡಿವಿಡೆಂಡ್ ಮತ್ತು ಡಿವೈಸರ್ ಕೇರ್ಫುಲ್ ಆಗಿರಬೇಕು. ಡಿವಿಡೆಂಡ್ ನಾವು ಯಾವಾಗಲೂ ಪಾಲಿನಾಮಿಯಲ್ಸನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಮೊದಲಿಂದ? ಪಿ ಆಫ್ ಎಕ್ಸ್ ಅಂತ. ಸೊ ಮೇನ್ ಟರ್ಮ್ ಯಾವಾಗಲೂ ಡಿವಿಡೆಂಡೇ ಇರುತ್ತೆ, ಸೊ ಡಿವಿಡೆಂಡ್ನ ನಾವು ಪಿ ಆಫ್ ಎಕ್ಸ್ ಅಂತೀವಿ. ಇದೇ ನಮ್ಮ ಪಾಲಿನಾಮಿಯಲ್ ಇನ್ ಎಕ್ಸ್. ಉಳ್ಕೊಂಡಿರೋದೇನು? ಡಿವೈಸರ್, ಆ್ಯಂಡ್ ಈ ಡಿವೈಸರ್ನ ನಾವು ಜಿ ಆಫ್ ಎಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಮಾಡಿದ್ಮೇಲೆ ನಮಗೆ ಆಗಲೇ ಡಿವಿಷನ್ ಬಗ್ಗೆ ಏನು ಗೊತ್ತು? ನಮಗೆ ಒಂದು ಸಿಂಪಲ್ ಫಾರ್ಮುಲಾ ಗೊತ್ತು. ಅದೇನು? ನಮಗೆ ಗೊತ್ತಿರೋದು ಡಿವಿಡೆಂಡ್ ಯಾವಾಗಲೂ ಈಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶಂಟ್ ಪ್ಲಸ್ ರಿಮೈಂಡರ್. ಹೇಗಿದ್ದು ಬರ್ತಿದೆ ನಾವು ಹಿಂಗೆ ಚೆಕ್ ಮಾಡ್ಕೊಳ್ಬೋದು. ನಾನು ಇದು ಬೋರ್ಡನ್ನು ಎರೇಸ್ ಮಾಡ್ಬಿಟ್ಟು ಮತ್ತೆ ಮಾಡ್ತೀನಿ. ಸೊ ಡಿವಿಷನ್ ಫಾರ್ಮುಲಾ ಏನು? ಡಿವಿಡೆಂಡ್, ಇದು ನಮ್ಮ ಡಿವಿಡೆಂಡ್ ಯಾವಾಗಲೂ ಡಿವೈಸರ್ ಇಂಟು ಕೋಶಂಟ್ ಪ್ಲಸ್ ರಿಮೈಂಡರ್. ಸೊ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿದ್ರೆ ಏನು ಸಿಗುತ್ತೆ? ಡಿವಿಡೆಂಡ್ ಇಲ್ಲಿರೋದು 216 ಈಸ್ ಈಕ್ವಲ್ ಟು ಡಿವೈಸರ್ ನಮ್ಮದು 4, ಕೋಶಂಟ್ ಇಲ್ಲಿ 54 ಪ್ಲಸ್ ರಿಮೈಂಡರ್ ಇಲ್ಲಿ ನಮಗಿರೋದು 0. ಸೊ 54 ಇಂಟು 4 ಎಷ್ಟಾಗುತ್ತೆ? ನೀವೇ ಮಾಡಿ ನೋಡ್ಬೋದು. 54 ಇಂಟು 4 ಇಂಟು 4 16, 20, 21. ಸೊ 216 ಪ್ಲಸ್ 0. ಸೊ ಇದು 216 ಪ್ಲಸ್ 0 ವಿಚ್ ಇಸ್ ಈಕ್ವಲ್ ಟು 216. LHS ಮತ್ತು RHS ಈಕ್ವಲ್ ಆಗಿದೆ. ಸೊ ಈ ಆಲ್ಗಾರಿದಮ್ ವೆರಿಫೈ ಆಗಿದೆ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೀನಿ. 218 ಡಿವೈಡೆಡ್ ಬೈ 4. ಸೊ 218 ಡಿವೈಡೆಡ್ ಬೈ 4 ಮಾಡಿದಾಗ ಇಂಟು 5 ಮಾಡಿದಾಗ 20. ಸೊ ಇಲ್ಲಿ 8 ಕೆಳಗೆ ತೊಗೊಳ್ತೀವಿ. ಇಂಟು 4 ಮಾಡಿದಾಗ 16. ರಿಮೈಂಡರ್ ಇವಾಗ 2 ಬರ್ತಿದೆ. ಮತ್ತೆ ಡಿವಿಷನ್ ಆಲ್ಗಾರಿದಮ್ ಅಪ್ಲೈ ಮಾಡಿದಾಗ 218 ಈಸ್ ಈಕ್ವಲ್ ಟು 4 ಇಂಟು 54 ಡಿವೈಸರ್ ಇಂಟು ಕೋಶಂಟ್. 4 ಇಂಟು 54 ಪ್ಲಸ್ 2. 4 ಇಂಟು 54 ನಾವು ಆಗಲೇ ನೋಡಿದ್ವಿ 216 ಅಂತ. ಸೊ ಇದು 216 ಪ್ಲಸ್ 2 ಇದು ಎಷ್ಟಾಗುತ್ತೆ? ಇಸ್ ಈಕ್ವಲ್ ಟು 218. ಸೊ ಇದೇ ಕಾನ್ಸೆಪ್ಟನ್ನು ನಾವಿವಾಗ ಪಾಲಿನಾಮಿಯಲ್ಸ್ ತೊಗೊಂಡ್ಬಿಟ್ಟು ಅಪ್ಲೈ ಮಾಡೋಣ. ಇವಾಗ ಪಾಲಿನಾಮಿಯಲ್ಸ್ ತೊಗೊಂಡ್ಬಿಟ್ಟು ಡಿವಿಷನ್ ಆಲ್ಗಾರಿದಮ್ ಹೇಗೆ ಯೂಸ್ ಮಾಡೋದು ನೋಡೋಣ. ಮೊದಲನೇದಾಗಿ ನಾವು ಪಾಲಿನಾಮಿಯಲ್ಸನ್ನು ಹೇಗೆ ಡಿವೈಡ್ ಮಾಡೋದು ಅಂತಲೂ ಕಲಿಬೇಕು. ಇವಾಗ ಇದು ನಮ್ಮ ಡಿವಿಡೆಂಡ್ ಮತ್ತು ಇದೇನಾಗುತ್ತೆ? ಡಿವೈಸರ್. ಸೊ ಬರ್ಕೊಳ್ಳೋಣ ಅದನ್ನು. ಡಿವಿಡೆಂಡ್ನ ನಾವು ಇವಾಗ 2x² ಪ್ಲಸ್ 3x ಪ್ಲಸ್ 1. ವೆರಿ ಇಂಪಾರ್ಟೆಂಟ್ ಏನು ಜ್ಞಾಪಕ ಇಟ್ಕೊಳ್ಬೇಕು ಅಂದರೆ ಇದು ಬರೀತಿರುವಾಗ ನಾವು ಯಾವಾಗಲೂ ಡಿಕ್ರೀಸಿಂಗ್ ಆರ್ಡರ್ ಆಫ್ ಪವರ್ಸಲ್ಲೇ ಬರೀಬೇಕು. ಫಸ್ಟು x², ಆಮೇಲೆ x, ಆಮೇಲೆ 1. ನಾನು 3x ಪ್ಲಸ್ 2x² ಅಂತ ಬರ್ಕೊಂಡ್ರೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಸಾಲ್ವ್ ಮಾಡ್ತಿರುವಾಗ. ಸೊ ಯಾವಾಗಲೂ ಡಿಸೆಂಡಿಂಗ್ ಆರ್ಡರ್ಲೇ ಇಟ್ಕೊಳ್ಳೋಣ. ನೆಕ್ಸ್ಟ್ ನಾನು ಡಿವೈಸರ್ ಬರ್ಕೊಳ್ತೀನಿ. ಡಿವೈಸರು ಕೂಡ ಹಾಗೇನೆ x ಪ್ಲಸ್, ನೀವು 2 ಪ್ಲಸ್ x ಅಂತ ಬರ್ಕೊಳ್ಬೇಡಿ, x ಪ್ಲಸ್ 2 ಅಂತಾನೆ ಬರ್ಕೊಳ್ಳಿ.
ನಾನಿವಾಗ ಕೋಶೆಂಟ್ ಇಲ್ಲೂ ಬರಿಬೋದು ನನಗೆ ಹಿಂಗೆ ಬರೆಯೋದು ಅಭ್ಯಾಸ ಇದೆ, ಸೊ ನಾನು ಇಲ್ಲಿ ಬರ್ಕೊಂಡು ಹೋಗ್ತೀನಿ. ಇವಾಗ ಈ ಟರ್ಮನ್ನು ನೋಡಿ ಮತ್ತು ಈ ಟರ್ಮನ್ನು ನೋಡಿ. ನಮಗಿಲ್ಲಿ ಎಕ್ಸ್ ಇದೆ ಆ್ಯಂಡ್ ಇಲ್ಲಿ 2x² ಇದೆ. ಎಕ್ಸಿನ ಏನರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 2x² ಸಿಗುತ್ತೆ, ಅದು ನಾವು ಕಂಡುಹಿಡಿಬೇಕು. ಸೊ ನಮಗೆ ಎಕ್ಸ್ ಇದೆ ಮತ್ತು ನಮಗೆ 2x² ಇದೆ. ಸೊ ಎಕ್ಸ್ ಜೊತೆ ಏನೇನು ಇಡಬೇಕು 2x² ಸಿಗೋದಕ್ಕೆ? ಫಸ್ಟು 2 ಇಡಬೇಕು, ಅವಾಗ 2x ಸಿಕ್ತು. ಇನ್ನೂ ಒಂದು ಎಕ್ಸು ಇಟ್ಟರೆ 2x² ಆಗುತ್ತೆ. ಸೊ ನಾನು ಏನರ ಜೊತೆ ಮಲ್ಟಿಪ್ಲೈ ಮಾಡಿದೆ, ಎಕ್ಸ್ ಇಂಟು 2x ಮಾಡಿದಾಗ ನಮಗೆ 2x² ಸಿಗುತ್ತೆ. ಸೊ ನಾನು ಏನು ಮಾಡ್ತೀನಿ, ಇಲ್ಲೂ ಅಷ್ಟೇ, ನಾನು ಇಂಟು 2x ಮಾಡ್ತೀನಿ. ಕೋಶಂಟಲ್ಲಿ ನಾನು ಮಲ್ಟಿಪ್ಲೈಡ್ ಬೈ 2x ಅಂತ ಹಾಕ್ತೀನಿ. ಸೊ ಎಕ್ಸ್ ಇಂಟು 2x ಹಾಕಿದಾಗ 2x² ಆಯಿತು. ಇಲ್ಲಿ +2 ಇದೆ, ಸೊ +2ನೂ ಕೂಡ 2x ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ 2 ಇಂಟು 2x ಎಷ್ಟು ಸಿಗತ್ತೆ? 4x. ಸೊ +2 ಜಾಗದಲ್ಲಿ ನಾವು ಇವಾಗ 2 ಇಂಟು 2x ಮಾಡಿದಾಗ +4x ಸಿಕ್ತು. ಸೊ +4x ಬರ್ಕೊಳ್ಳೋಣ. ಆ್ಯಂಡ್ ಜ್ಞಾಪಕ ನಾವು ಏನು ಇಟ್ಕೊಳ್ಬೇಕು ಅಂದರೆ ಎಕ್ಸ್ ಟರ್ಮ್ ಕೆಳಗೆ ಎಕ್ಸ್ ಟರ್ಮ್ ಬರಿತೀವಿ, x² ಟರ್ಮ್ ಕೆಳಗೆ x² ಟರ್ಮ್ ಬರಿತೀವಿ. ಯಾವಾಗಲೂ ಆ ಆರ್ಡರ್ ಫಾಲೋ ಮಾಡಬೇಕು. ನಾವು ಡಿವಿಷನಲ್ಲಿ ನೆಕ್ಸ್ಟ್ ಏನು ಮಾಡ್ತಿದ್ವಿ, ನಾವು ಡಿವಿಷನ್ದು ಎಲ್ಲ ಸಬ್ಟ್ರ್ಯಾಕ್ಟ್ ಮಾಡ್ತಿದ್ವಿ. ಸೊ ಎಲ್ಲ ಸೈನ್ಸನ್ನು ನಾವಿಲ್ಲಿ ಚೇಂಜ್ ಮಾಡಬೇಕು, ಅದು ವೆರಿ ಇಂಪಾರ್ಟೆಂಟು. ಬರೀ ಈ 2x² ಮಾತ್ರ ಸಬ್ಟ್ರ್ಯಾಕ್ಟ್ ಮಾಡ್ಕೊಡ್ದು, ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ ಪ್ಲಸ್ ಇರೋದೆಲ್ಲ ಮೈನಸ್ ಆಗುತ್ತೆ, ಮೈನಸ್ ಇರೋದೆಲ್ಲ ಪ್ಲಸ್ ಆಗುತ್ತೆ. ಸೊ 2x² ಮೈನಸ್ 2x² ಮಾಡಿದ್ರೆ 0 ಆಯಿತು ತಾನೆ. 3x ಮೈನಸ್ 4x, ನೀವು ಈ ಪ್ಲಸ್ ಮೈನಸ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. 3x ಮೈನಸ್ 4x ಮಾಡಿದ್ರೆ ಎಷ್ಟು ಉಳ್ಕೊಳ್ಳುತ್ತೆ? -x ಆಗುತ್ತೆ. ಇವಾಗ ನಾವೇನು ಮಾಡೋಣ, ಈ ಟರ್ಮನ್ನು ಕೆಳಗೆ ತೊಗೊಳ್ಳೋಣ, ನಾರ್ಮಲ್ ಡಿವಿಷನ್ ಥರಾನೇ. ಸೊ +1 ಆಗುತ್ತೆ. ನಮಗೆ ಇವಾಗ x+2 ಇದೆ, ಇಲ್ಲಿ -x+1 ಇದೆ. ಸೊ ನಾನು ಏನು ಬರ್ಕೊಡ್ತೀನಿ, ನನ್ನ ಹತ್ರ x ಇದೆ ಆ್ಯಂಡ್ ನನಗೆ -x ಬೇಕು. ಸೊ x ಇಂಟು -1 ಮಾಡಿದಾಗ -x ಆಗುತ್ತೆ. ಸೊ ನಾನು x ಇಂಟು -1 ಮಾಡಿದಾಗ -x ಆಯಿತು. 2 ಇಂಟು -1 ಮಾಡಿದಾಗ ಎಷ್ಟಾಗುತ್ತೆ? -2. ಸೊ ನೆಕ್ಸ್ಟ್ ಏನು ಮಾಡಬೇಕು, ಸೈನ್ಸ್ ಎಲ್ಲ ಚೇಂಜ್ ಮಾಡೋಣ. ಈ ಮೈನಸ್ ಇರೋದು ಪ್ಲಸ್ ಆಯಿತು, ಇಲ್ಲಿ ಮೈನಸ್ ಇರೋದು ಪ್ಲಸ್ ಆಯಿತು. -x +x ಮಾಡಿದಾಗ 0 ಆಯಿತು. +2 +1, ಸೊ +3 ಆಯಿತು. ಸೊ ನಮ್ಮ ರಿಮೈಂಡರ್ ಫೈನಲ್ ಆಗಿ ಏನಿರೋದು, ಇಲ್ಲಿ r ಅಥವಾ r ಆಫ್ x = 3 ಆಯಿತು. ಇದು ನಮ್ಮ ರಿಮೈಂಡರ್. ನೆಕ್ಸ್ಟ್ ಏನು ಉಳ್ಕೊಂಡಿದೆ? ಕೋಶೆಂಟ್, ಡಿವೈಸರ್ ಆ್ಯಂಡ್ ಡಿವಿಡೆಂಡ್. ಕೋಶೆಂಟ್ ಯಾವುದಿದ್ರಲ್ಲಿ? ಇದು ನಮ್ಮ ಕೋಶೆಂಟ್. ಆ್ಯಂಡ್ ಕೋಶೆಂಟನ್ನು ನಾವು ಏನು ರೆಪ್ರೆಸೆಂಟ್ ಮಾಡ್ತೀವಿ? q ಆಫ್ x. ಡಿವಿಡೆಂಡ್ ಇದು. ಸೊ ಡಿವಿಡೆಂಡನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತಾ ಇವಿ? p ಆಫ್ x. ಆ್ಯಂಡ್ ಡಿವೈಸರನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತಾ ಇವಿ? g ಆಫ್ x. ಓಕೆ, ನೆಕ್ಸ್ಟ್ ನಾವೇನು ಮಾಡೋಣ, ಡಿವಿಷನ್ ಆಲ್ಗಾರಿದಮ್ ವೆರಿಫೈ ಮಾಡೋಣ. ಡಿವಿಷನ್ ಆಲ್ಗಾರಿದಮ್ ಏನು ಹೇಳ್ತಿರೋದು? ಡಿವಿಡೆಂಡ್ ವಿಚ್ ಇಸ್ p ಆಫ್ x ಈಸ್ ಈಕ್ವಲ್ ಟು divisor into quotient plus remainder. So divisor g of x into quotient q of x plus remainder r of x. ವೆರಿಫೈ ಹೇಗೆ ಮಾಡೋದು? ಸುಮ್ಮನೆ ಸಬ್ಸ್ಟಿಟ್ಯೂಟ್ ಮಾಡೋಣ ಎಲ್ಲ ವ್ಯಾಲ್ಯೂಸನ್ನು. ಸೊ p ಆಫ್ x ಜಾಗ ನಾನು ಇದನ್ನು ಜಸ್ಟ್ ಎರೇಸ್ ಮಾಡ್ಕೊಂಡ್ಬಿಟ್ಟು ಚಿಕ್ಕದಾಗಿ ಬರೀತೀನಿ. ಇದು q ಆಫ್ x. ಓಕೆ, p ಆಫ್ x ಜಾಗದಲ್ಲಿ 2x² plus 3x plus 1. ಸೊ 2x² plus 3x plus 1 is equal to g of x into q of x. So g of x ಇಲ್ಲಿ x+2 and q of x ಏನಿಲ್ಲಿ 2x minus 1 into 2x minus 1 plus r of x ಇಲ್ಲಿ 3. ಓಕೆ, ವೆರಿಫೈ ಮಾಡಿದಕ್ಕೆ ನಾವು ಏನು ಮಾಡಬೇಕು? ಇದೆರಡನ್ನು ಮಲ್ಟಿಪ್ಲೈ ಮಾಡಬೇಕು, ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು. ಇವಾಗ ನಾವು ಇದನ್ನು ಮಲ್ಟಿಪ್ಲೈ ಮಾಡಿಬಿಟ್ಟು ಇದನ್ನು ಆ್ಯಡ್ ಮಾಡೋಣ. ಸೊ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? x into 2x which is 2x². ನೆಕ್ಸ್ಟ್ ಏನು? x into -1 which is -x. ನೆಕ್ಸ್ಟ್ 2 into 2x ಮಾಡಿದಾಗ ನಮಗೆ +4x ಸಿಗುತ್ತೆ. ಮತ್ತು 2 into -1 ಮಾಡಿದಾಗ -2 ಸಿಗುತ್ತೆ. ಆ್ಯಂಡ್ ಈ +3 ವೆರಿ ಇಂಪಾರ್ಟೆಂಟ್, ಮರಿಬೇಡಿ. ಇವಾಗ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? 2x² -x + 4x ಮಾಡಿದಾಗ +3x, -2 + 3 ಮಾಡಿದಾಗ +1. ಸೊ ಇದು ನಮ್ಮ LHS, ಇದು ನಮ್ಮ RHS. ಆ್ಯಂಡ್ LHS = RHS ಸಿಗ್ತಿದೆ. ಸೊ ಏನು ಬರಿಬೋದು? LHS = RHS.
ಇದರ ಅರ್ಥ ಏನು ಅಂದರೆ ಈ ಡಿವಿಷನ್ ಆಲ್ಗಾರಿದಮ್ ನಾವು ಏನು ಬರ್ಕೊಂಡಿದ್ವೋ ಇದು ವೆರಿಫೈ ಮಾಡಿದ್ವಿ ಅಂತ ಅರ್ಥ ಆಯಿತು. ಓಕೆ, ಇವಾಗ ಕ್ಯೂಬಿಕ್ ಪಾಲಿನಾಮಿಯಲ್ ತೊಗೊಂಡ್ಬಿಟ್ಟು ಇನ್ನೊಂದು ಪಾಲಿನಾಮಿಯಲ್ ಜೊತೆ ಡಿವೈಡ್ ಮಾಡೋಣ. ಫಸ್ಟ್ ಸ್ಟೆಪ್ ಏನು, ನಾವು ಡಿವಿಡೆಂಡ್ ಬರ್ಕೊಳ್ಬೇಕು. ಡಿವಿಡೆಂಡಲ್ಲಿ ಯಾವಾಗಲೂ ಡಿಕ್ರೀಸಿಂಗ್ ಆರ್ಡರ್ ಆಫ್ ದರ್ ಪವರ್ಸಲ್ಲಿ ಬರ್ಕೊಳ್ಬೇಕು. ಇಲ್ಲಿ ಹೈಯೆಸ್ಟ್ ಪವರ್ ಇರೋದು ಕ್ಯೂಬ್, ಸೊ 3x ಕ್ಯೂಬ್ ಬರೆಯೋಣ. ನೆಕ್ಸ್ಟ್ ಏನು, ಇಲ್ಲಿ ಎಕ್ಸ್ ಟು ದ ಪವರ್ 1 ಇದೆ, ಇಲ್ಲಿ ಎಕ್ಸ್ ಟು ದ ಪವರ್ 2 ಇದೆ, ಸೊ ಎಕ್ಸ್ ಸ್ಕ್ವೇರ್ ಸೆಕೆಂಡ್ ಹೈಯೆಸ್ಟ್ ಪವರ್, ಸೊ ಇಲ್ಲಿ ನಾನು ಎಕ್ಸ್ ಸ್ಕ್ವೇರ್ ಬರ್ಕೊಳ್ತೀನಿ. ನೆಕ್ಸ್ಟ್ ಏನು ಬರ್ಕೊಳ್ಳೋಣ, 2x ಆ್ಯಂಡ್ ಲಾಸ್ಟಲ್ಲಿ ಪ್ಲಸ್ 5. ಸೊ ಇದು ನಮ್ಮ ಡಿವಿಡೆಂಡ್ ಆಯಿತು. ನೆಕ್ಸ್ಟ್ ಡಿವೈಸರ್ ಬರ್ಕೊಳ್ಳೋಣ. ಇಲ್ಲೂ ಅಷ್ಟೇ ಡಿಕ್ರೀಸಿಂಗ್ ಆರ್ಡರ್ ಆಫ್ ಪವರ್ಸ್ ಬರೀಬೇಕು. ಸೊ ಫಸ್ಟ್ ಟರ್ಮ್ ಯಾವುದಾಗತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1. ಕ್ಲಿಯರ್, ಇದು ಯಾವಾಗಲೂ ನಮ್ಮ ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ಏನು, ಈ ಟರ್ಮ್ ತೊಗೊಳ್ಬೇಕು ಮತ್ತು ಈ ಟರ್ಮ್ ತೊಗೊಳ್ಬೇಕು. ಈ ಟರ್ಮನ್ನು ಏನರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಈ ಟರ್ಮ್ ಸಿಗತ್ತೆ ಅಂತ ಕಂಡುಹಿಡಿಬೇಕು. ಸೊ ಎಕ್ಸ್ ಸ್ಕ್ವೇರ್ನ ಏನರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 3x ಕ್ಯೂಬ್ ಸಿಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಆಗಬೇಕು ಅಂದರೆ ಎಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಲೇಬೇಕು. ಆ್ಯಂಡ್ ಇಲ್ಲಿ 1x ಸ್ಕ್ವೇರ್ ಇದೆ, ಇಲ್ಲಿ 3x ಕ್ಯೂಬ್ ಇದೆ, ಸೊ 3 ಜೊತೆನೂ ಮಲ್ಟಿಪ್ಲೈ ಮಾಡಬೇಕು. ಸೊ ಎಕ್ಸ್ ಸ್ಕ್ವೇರ್ ಇಂಟು 3x ಮಾಡಿದಾಗ 3x ಕ್ಯೂಬ್ ಸಿಗುತ್ತೆ. ಸೊ ನಾನು ಇಲ್ಲಿ 3x ಅಂತ ಬರ್ಕೊಳ್ತೀನಿ, ಈ ಟರ್ಮ್ ಏನಿದೆಯೋ ಅದು ಇಲ್ಲಿ ಬರ್ಕೊಳ್ತೀನಿ. ಸೊ ಎಕ್ಸ್ ಸ್ಕ್ವೇರ್ ಇಂಟು 3x ಮಾಡಿದಾಗ 3x ಕ್ಯೂಬ್ ಸಿಗುತ್ತೆ, ಅದನ್ನಿಲ್ಲಿ ಬರ್ಕೊಡ್ತೀನಿ ಫಸ್ಟ್. ನೆಕ್ಸ್ಟ್ ಏನು, 2x ಇಂಟು 3x ಮಾಡಬೇಕು. ಸೊ 2 ಇಂಟು 3 ಮಾಡಿದಾಗ 6 ಆಯಿತು, ಆ್ಯಂಡ್ x ಇಂಟು x ಮಾಡಿದಾಗ x ಸ್ಕ್ವೇರ್ ಆಯಿತು, ಸೊ 6x ಸ್ಕ್ವೇರ್. ಸೊ ಅದನ್ನು ಎಕ್ಸ್ ಸ್ಕ್ವೇರ್ ಟರ್ಮ್ ಕೆಳಗೆ ಬರ್ಕೊಳ್ತೀನಿ. 1 ಇಂಟು 3x ಎಲ್ಲರಿಗೂ ಗೊತ್ತು 3x ಏನೇ, ಆ್ಯಂಡ್ 3xನ ಈ ಎಕ್ಸ್ ಟರ್ಮ್ ಅಡಿಯಲ್ಲಿ ಬರ್ಕೊಳ್ತೀನಿ. ಓಕೆ, ಇದು ನಮ್ಮ ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಏನು, ಸಬ್ಟ್ರ್ಯಾಕ್ಟ್ ಮಾಡಬೇಕು. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಸಬ್ಟ್ರ್ಯಾಕ್ಟ್ ಮಾಡ್ತಿರುವಾಗ ಎವ್ರಿ ಟರ್ಮಿದ್ ಸೈನನ್ನು ರಿವರ್ಸ್ ಮಾಡಬೇಕು. ಸೊ ಪ್ಲಸ್, ಇಲ್ಲೆಲ್ಲ ಪ್ಲಸ್ ಇದೆ, ಸೊ ಇಲ್ಲೆಲ್ಲ ಮೈನಸ್ ಆಗುತ್ತೆ. 3x ಕ್ಯೂಬ್ ಮೈನಸ್ 3x ಕ್ಯೂಬ್, ಸೊ ಇಲ್ಲಿ 0 ಆಯಿತು. ಎಕ್ಸ್ ಸ್ಕ್ವೇರ್ ಮೈನಸ್ 6x ಸ್ಕ್ವೇರ್, ಸೊ ಮೈನಸ್ 5x ಸ್ಕ್ವೇರ್ ಆಯಿತು. ಆ್ಯಂಡ್ ಇಲ್ಲಿ ಪ್ಲಸ್ 2x ಮೈನಸ್ 3x ಮಾಡಿದಾಗ ಮೈನಸ್ x ಆಯಿತು. ರೈಟ್, ಇಲ್ಲಿ 5 ಏನು ಉಳ್ಕೊಂಡಿದೆಯೋ ಕೆಳಗೆ ತೊಗೊಂಡ್ಬರೋಣ, ಪ್ಲಸ್ 5. ಸೊ ಇವಾಗ ಇದು ನಮ್ಮ ಡಿವಿಡೆಂಡ್, ಇದು ನಮ್ಮ ಡಿವೈಸರ್, ಆ್ಯಂಡ್ ಇದು ನಮ್ಮ ಕೋಶಂಟ್. ನೆಕ್ಸ್ಟ್ ಏನು, ಎಕ್ಸ್ ಸ್ಕ್ವೇರ್ ಇದೆ ನಮ್ಮ ಹತ್ರ, ಆ್ಯಂಡ್ ನಮಗೆ ಮೈನಸ್ 5x ಸ್ಕ್ವೇರ್ ಬೇಕು. ಸೊ ಎಕ್ಸ್ ಸ್ಕ್ವೇರ್ ಇಂಟು ಡ್ಯಾಶ್ ಗಿವ್ಸ್ ಮೈನಸ್ 5x ಸ್ಕ್ವೇರ್. ಸೊ ಎರಡರಲ್ಲೂ ಸ್ಕ್ವೇರ್ ಆಗಲೇ ಇದೆ, ಸೊ ಅದು ನಮ್ಗೆ ಏನು ಮಾಡೋದು ಬೇಕಾಗಿಲ್ಲ, ಇಂಟು ಮೈನಸ್ 5 ಮಾಡಿದಾಗ ಮೈನಸ್ 5x ಸ್ಕ್ವೇರ್ ಆಗುತ್ತೆ. ಸೊ ಕೋಶಂಟಲ್ಲಿ ನಾನು ಇವಾಗ ಮೈನಸ್ 5 ಹಾಕ್ತೀನಿ. ಎಕ್ಸ್ ಸ್ಕ್ವೇರ್ ಇಂಟು ಮೈನಸ್ 5 ಇಸ್ ಮೈನಸ್ 5x ಸ್ಕ್ವೇರ್. ಓಕೆ, ನೆಕ್ಸ್ಟ್ ಏನಿದೆ, ಪ್ಲಸ್ 2x ಇಂಟು ಮೈನಸ್ 5. ನೀವು ಇಂಟು 5 ಮಾತ್ರ ಮಾಡಬೇಡಿ, ಈ ಮೈನಸ್ ವೆರಿ ಇಂಪಾರ್ಟೆಂಟ್. ಸೊ 2x ಇಂಟು ಮೈನಸ್ 5 ಮಾಡಿದಾಗ ಮೈನಸ್ 10x ಆಗುತ್ತೆ. ನೆಕ್ಸ್ಟ್ ಏನಿದೆ, 1 ಇಂಟು ಮೈನಸ್ 5 ವಿಚ್ ಇಸ್ ಮೈನಸ್ 5. ಏನು ಮಾಡಬೇಕು ಇವಾಗ, ವೆರಿ ಗುಡ್, ಸೈನ್ಸನ್ನು ಚೇಂಜ್ ಮಾಡಬೇಕು. ಸೊ ಮೈನಸ್ 5x ಇರೋದು ಇವಾಗ ಪ್ಲಸ್ ಆಗುತ್ತೆ, ಮೈನಸ್ 5x ಸ್ಕ್ವೇರ್ ಇರೋದು ಪ್ಲಸ್ ಆಗುತ್ತೆ, ಮೈನಸ್ 10x ಇರೋದು ಪ್ಲಸ್ ಆಗುತ್ತೆ, ಇಲ್ಲಿ ಮೈನಸ್ 5 ಇರೋದು ಪ್ಲಸ್ ಆಗುತ್ತೆ. ಸೊ ಮೈನಸ್ 5x ಪ್ಲಸ್ 5 ಮೈನಸ್ 5x ಸ್ಕ್ವೇರ್ ಪ್ಲಸ್ 5x ಸ್ಕ್ವೇರ್ ಇರೋದು ಇವಾಗ 0 ಆಗುತ್ತೆ. ಮೈನಸ್ x ಪ್ಲಸ್ 10x, ಸೊ ಪ್ಲಸ್ 9x ಆಯಿತು. ಆ್ಯಂಡ್ ಪ್ಲಸ್ 5 ಪ್ಲಸ್ 5, ಸೊ ಇಲ್ಲಿ ಪ್ಲಸ್ 10 ಆಯಿತು. ವೆರಿ ಕೇರ್ಫುಲ್ ಆಗಿರಬೇಕು, ನೀವು ಇಲ್ಲಿ ಪ್ಲಸ್ ಮೈನಸ್ ಇದೆ, ಸೊ ಸಬ್ಟ್ರಾಕ್ಟ್ ಹತ್ರ ಮಾಡ್ಕೊಡೋದು, ಕೇರ್ಫುಲ್ಲಾಗಿ ಸೈನ್ಸನ್ನು ನೋಡ್ಕೊಳ್ಬೇಕು. ಸೊ ಇವಾಗ ನಮಗಿರೋದು 9x ಪ್ಲಸ್ 10. ಯಾಕೆ ನಾನು ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ, ಯಾಕೆ ಅಕ್ಕ ಮತ್ತೆ ಮಲ್ಟಿಪ್ಲೈ ಮಾಡ್ತಿಲ್ಲ, ಇಲ್ಲಿ ಅಬ್ಸರ್ವ್ ಮಾಡಿ, ಇದು ನಮ್ದು ಎಕ್ಸ್ ಸ್ಕ್ವೇರ್ ಟರ್ಮ್ ಇದೆ, ಆ್ಯಂಡ್ ಇಲ್ಲಿ ರಿಮೈಂಡರಲ್ಲಿ ಏನಿದೆ, ಬರೀ ಎಕ್ಸ್ ಟರ್ಮ್ ಇದೆ. ಸೊ ನಾವು ಎಕ್ಸ್ ಸ್ಕ್ವೇರಿನ ಏನರ ಜೊತೆನೂ ಮಲ್ಟಿಪ್ಲೈ ಮಾಡೋಕ್ಕಲ್ಲ, ಸಚ್ ದಟ್ ಬರೀ ಎಕ್ಸ್ ಅಂತ ಸಿಗತ್ತೆ. ಏನದರ ಅರ್ಥ, ಇಲ್ಲಿ ನಮಗೆ ರಿಮೈಂಡರ್ ಯಾವಾಗಲಾದರೂ ಈ ಸ್ಕ್ವೇರ್ ಟರ್ಮ್ಗಿಂತ ಕಮ್ಮಿ ಸಿಕ್ಕಿದಾಗ ಇಲ್ಲಿ ನಾವು ಸ್ಟಾಪ್ ಮಾಡ್ತೀವಿ. ಸ್ಕ್ವೇರ್ ಟರ್ಮ್ ಇಲ್ಲಿ ಇದ್ದಿದ್ರೆ ಇನ್ನೂ ಕಂಟಿನ್ಯೂ ಮಾಡ್ಬೋದು, ಯಾಕಂದರೆ ಇದನ್ನು ಯಾವುದೋ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡ್ಬಿಟ್ಟು ಆ ಸ್ಕ್ವೇರ್ ಟರ್ಮ್ ಸಿಗ್ತಿತ್ತು. ಇಲ್ಲಿ ಸ್ಕ್ವೇರ್ ಇದೆ, ಇಲ್ಲಿ ಬರೀ ಎಕ್ಸ್ ಇದೆ, ಸೊ ನಾವಿಲ್ಲಿ ನಿಲ್ಲಿಸ್ತೀವಿ. ಸೊ ಇದರ ಅರ್ಥ ಇಟ್ಸ್ ಆ್ಯಕ್ಚುಲಿ ಸ್ಮಾಲರ್ ದ್ಯಾನ್ ದ ಡಿವೈಸರ್. ಸೊ ಇದು ನಮ್ಮ ರಿಮೈಂಡರ್ ಆರ್ ಆಫ್ ಎಕ್ಸ್ ಆಯಿತು. ಇದೇನು ನಮ್ಮದು, ಇದು ಜಿ ಆಫ್ ಎಕ್ಸ್ ವಿಚ್ ಇಸ್ ಡಿವೈಸರ್. ಇದು ನಮ್ಮ ಡಿವಿಡೆಂಡ್ ವಿಚ್ ಇಸ್ ಪಿ ಆಫ್ ಎಕ್ಸ್, ಆ್ಯಂಡ್ ಇದು ನಮ್ಮ ಕೋಶಂಟ್ ವಿಚ್ ಇಸ್ ಕ್ಯೂ ಆಫ್ ಎಕ್ಸ್. ಸೊ ನೀವೇನು ಮಾಡಬೇಕು ಇವಾಗ, ಡಿವಿಷನ್ ಆಲ್ಗಾರಿದಮನ್ನು ವೆರಿಫೈ ಮಾಡಬೇಕು. ಆ್ಯಂಡ್ ಹೇಗೆ ವೆರಿಫೈ ಮಾಡೋದು,
P of x is equal to G of x into Q of x plus R of x. ಸೊ ನೀವು ವೆರಿಫೈ ಮಾಡ್ಬಿಟ್ಟು ನೋಡಿ, ಅಕಸ್ಮಾತ್ ಆನ್ಸರ್ ಸಿಕ್ಕಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಎಕ್ಸಸೈಸ್ 9.3 ನೋಡೋಣ. ಫಸ್ಟ್ ಮೇನಲ್ಲಿ ಥರ್ಡ್ ಕ್ವೆಶನ್ ಮಾಡ್ತೀವಿ. ಇಲ್ಲಿ ಪಿ ಆಫ್ ಎಕ್ಸ್ ಕೊಟ್ಟಿದೆ ಮತ್ತು ಜಿ ಆಫ್ ಎಕ್ಸ್ ಕೊಟ್ಟಿದೆ. ಇದೆರಡನ್ನೂ ಡಿವೈಡ್ ಮಾಡಿಬಿಟ್ಟು ಏನು ಕೋಷಂಟು ಏನು ರಿಮೈಂಡರು ಅದೆಲ್ಲ ನೋಡೋಣ. ಫಸ್ಟ್ ಸ್ಟೆಪ್ ಇವಾಗ ಏನು, ಡಿವಿಡೆಂಡ್ ಬರ್ಕೊಳ್ಳೋದು. ಇವಾಗ ಡಿವಿಡೆಂಡನ್ನು ಕೇರ್ಫುಲ್ಲಾಗಿ ಒಬ್ಸರ್ವ್ ಮಾಡಿದ್ರೆ ಇಲ್ಲಿ ಎಕ್ಸ್ ಟು ದ ಪವರ್ 4 ಮೈನಸ್ 5x ಪ್ಲಸ್ 6 ಇದೆ. ಎಕ್ಸ್ ಟು ದ ಪವರ್ 3 ಎಕ್ಸ್ ಟು ದ ಪವರ್ 2 ಟರ್ಮ್ಸೇ ಇಲ್ಲ. ಸೊ ಇಲ್ಲಿ ವೆರಿ ಕೇರ್ಫುಲ್ ಆಗಿರಬೇಕು ನಾವು ಸಾಲ್ವ್ ಮಾಡ್ತಿರುವಾಗ, ಕನ್ಫ್ಯೂಸ್ ಆಗದೇ ಇರಲಿ ಅಂತ ನಾನು ಝೀರೋನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಏನಾದ್ರ ಅರ್ಥ, ಎಕ್ಸ್ ಟು ದ ಪವರ್ 4 ಪ್ಲಸ್ ಎಕ್ಸ್ ಕ್ಯೂಬ್ ಟರ್ಮ್ ಇಲ್ಲ ಅಲ್ಲ, ಸೊ ನಾನು 0x³ ಅಂತ ಬರ್ಕೊಳ್ತೀನಿ. 0x³ ಏನು, 0 ಇಂಟು ಏನು ಮಲ್ಟಿಪ್ಲೈ ಮಾಡಿದ್ರು 0ನೇ ಸಿಗುತ್ತೆ. ಸೊ ಸುಮ್ಮನೆ ನಮ್ಮ ಈಸಿ ಸಾಲ್ವಿಂಗಾಗಿ ನಾನು ಮಾತ್ರ ಇದು ಬರೀತಿರೋದು. ನೆಕ್ಸ್ಟು 0x² ಅಂತಾನು ಹಾಕೊಳ್ತೀನಿ, ಯಾಕಂದರೆ x² ಟರ್ಮ್ ಇಲ್ಲ, ಮೈನಸ್ 5x ಇದೆ ಆ್ಯಂಡ್ ಪ್ಲಸ್ 6. ಓಕೆ, ಸೊ ಇದು ನಮ್ಮ ಡಿವಿಡೆಂಡ್. ನೆಕ್ಸ್ಟ್ ಇವಾಗ ನಾವು ಡಿವೈಸರನ್ನು ಬರ್ಕೊಳ್ಬೇಕು. ಆ್ಯಂಡ್ ಡಿವೈಸರ್ ಬರ್ಕೊಳ್ತಿರುವಾಗ ಇಲ್ಲಿ ಒಬ್ಸರ್ವ್ ಮಾಡಿ 2 ಮೈನಸ್ x² ಅಂತ ಇದೆ. ಆ್ಯಂಡ್ ನಮಗೆ ಆಗಲೇ ಗೊತ್ತು ಡಿಕ್ರೀಸಿಂಗ್ ಆರ್ಡರ್ ಆಫ್ ಪವರ್ಸಲ್ಲಿ ಬರೀಬೇಕು. ಸೊ ಡಿಕ್ರೀಸಿಂಗ್ ಆರ್ಡರ್ ಆಫ್ ಪವರ್ಸ್ ಇದ್ದಾಗ ಮೈನಸ್ x² ಪ್ಲಸ್ 2 ಅಂತ ಆಗುತ್ತೆ. ಜ್ಞಾಪಕ ಇಟ್ಕೊಳ್ಬೇಕು, ಇದ್ರ ಡಿಕ್ರೀಸಿಂಗ್ ಆರ್ಡರ್ x² ಮೈನಸ್ 2 ಅಂತ ಬರೆದ್ರೆ ರಾಂಗ್ ಆಗುತ್ತೆ. ಈ ಮೈನಸ್ ಇರೋದು x² ಜೊತೆ, ಸೊ ಮೈನಸ್ x² ಫಸ್ಟ್ ಬರೀಬೇಕು. ನೆಕ್ಸ್ಟ್ ಪ್ಲಸ್ 2 ಇದೆ, ಸೊ ಪ್ಲಸ್ 2 ಬರ್ಕೊಳ್ತೀನಿ. ಓಕೆ, ಇಲ್ಲಿ ನಾನೇನು 0x ಅಂತ ಬರ್ಕೊಂಡಿಲ್ಲ, ನೀವು ಬೇಕಾದರೆ ನೀವು ಬರ್ಕೊಳ್ಬೋದು, ಬಟ್ ನಂಗೆ ಇದಿನ್ನೂ ಸಿಂಪ್ಲರ್ ಅನಿಸುತ್ತೆ. ಸೊ ಸಾಲ್ವ್ ಮಾಡ್ಬಿಟ್ಟು ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಫಸ್ಟ್ ಏನು, ಇಲ್ಲಿ ಮೈನಸ್ x² ಇದೆ, ಇಲ್ಲಿ x ಪವರ್ 4 ಇದೆ. ಸೊ ಮೈನಸ್ x² ಇಂಟು ಏನು ಗಿವ್ಸ್ x ಪವರ್ 4. ಸೊ ನಾನು ಏನರ ಜೊತೆ ಮಲ್ಟಿಪ್ಲೈ ಮಾಡಲಿ, ಮೈನಸ್ x² ಇಂಟು ಮೈನಸ್ x² ಮಾಡಿದ್ರೆ ಪ್ಲಸ್ x ಪವರ್ 4 ಸಿಗುತ್ತೆ. ಸೊ ಈ ಮೈನಸ್ ಇರೋದು ಮಲ್ಟಿಪ್ಲಿಕೇಶನ್ ಇದ್ದಾಗ ಕೇರ್ಫುಲ್ ಆಗಿ ಮಾಡಿ. ಸೊ ಇಂಟು ಮೈನಸ್ x² ಮಾಡಿದಾಗ ಇಲ್ಲಿ ನನಗೆ x ಪವರ್ 4 ಸಿಕ್ತು. 2 ಇಂಟು ಮೈನಸ್ x² ಮೈನಸ್ 2x² ಆಗುತ್ತೆ. ಸೊ ಇಲ್ಲಿ x³ ಟರ್ಮ್ ಏನೂ ಇಲ್ಲ, ಸೊ ಇಲ್ಲಿ ಏನು ಬರೆಯೋದು ಬೇಡ. ಇಲ್ಲೇನು ಬರೀತೀನಿ, 2 ಇಂಟು ಮೈನಸ್ x² ಮೈನಸ್ 2x². ಯಾಕೆ ಇಲ್ಲಿ ನಾನು 0x² ಬರೆದೆ, ಸೊ ದ್ಯಾಟ್ ಇದರ ಅಡಿಲೇ ಇದು ಬರಿಬೋದು ಅಂತ. ಓಕೆ, ಇವಾಗ ನಾವು ಇದನ್ನು ಸಬ್ಟ್ರಾಕ್ಟ್ ಮಾಡೋಣ. ಸಬ್ಟ್ರಾಕ್ಟ್ ಮಾಡ್ತಿರುವಾಗ ಏನು ಬೇಕಾದರೆ ಇಲ್ಲಿ ನಾನು 0 ಅಂತ ಹಾಕ್ಕೊಳ್ಬೋದು ನಮ್ಮ ಈಸಿ ಅಂಡರ್ಸ್ಟ್ಯಾಂಡಿಂಗಿಗೆ. ಸಬ್ಟ್ರಾಕ್ಟ್ ಮಾಡ್ತಿರುವಾಗ ಎಲ್ಲ ಸೈನ್ಸನ್ನು ಚೇಂಜ್ ಮಾಡಬೇಕು. ಸೊ ಇದು ಮೈನಸ್ ಆಗುತ್ತೆ, ಇದು ನಂದು ಹೇಗೂ ಏನೂ ಇಲ್ಲ, ಸೊ ನಾನು ಇನ್ನೂ ಚೇಂಜ್ ಮಾಡಲ್ಲ, ಬೇಕಾದರೆ ಮೈನಸ್ ಅಂತ ಹಾಕ್ಕೊಂಡು ನೋ ಪ್ರಾಬ್ಲಮ್. ಇಲ್ಲಿ ಮೈನಸ್ ಇರೋದು ಪ್ಲಸ್ ಆಯಿತು. ಓಕೆ, x ಪವರ್ 4 ಮೈನಸ್ x ಪವರ್ 4 ಮಾಡಿದಾಗ 0, ಇಲ್ಲಿ 0 0 ಇದೆ, ಅದೇನು ಮಾಡೋದು ಬೇಕಾಗಿಲ್ಲ. ಇಲ್ಲಿ ನೋಡಿ ಪ್ಲಸ್ 0 ಪ್ಲಸ್ 2x². ಸೊ 0 ಪ್ಲಸ್ 2x² ಇಸ್ 2x². ಇಲ್ಲಿ ಏನು ಉಳ್ಕೊಂಡಿದೆ, ಇದನ್ನು ಕೆಳಗೆ ತೊಗೊಂಡು ಬರೋಣ ಈ ಎರಡು ಟರ್ಮ್ಸ್ನ. ಸೊ ಮೈನಸ್ 5x ಪ್ಲಸ್ 6. ಸೊ ನಮಗೆ ಇವಾಗಿರೋದು 2x² ಮೈನಸ್ 5x ಪ್ಲಸ್ 6. ನೆಕ್ಸ್ಟ್ ಏನು ಮಾಡಬೇಕು, ಮೈನಸ್ x² ಇದೆ ಇಂಟು ಡ್ಯಾಶ್ ಗಿವ್ಸ್ ನಮಗೆ ಏನು ಬೇಕಾಗಿರೋದು ಪ್ಲಸ್ 2x². ಸೊ ಮೈನಸ್ x² ನಾನು ಮೈನಸ್ 2 ಜೊತೆ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ 2x² ಆಗುತ್ತೆ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಇಂಟು ಮೈನಸ್ 2 ಅಂತ ಇದೆ. ಸೊ ಮೈನಸ್ 2ನ ಕೋಷಂಟಲ್ಲಿ ಬರ್ಕೊಡ್ತೀನಿ. ಮೈನಸ್ x² ಇಂಟು ಮೈನಸ್ 2 ಮಾಡಿದಾಗ 2x² ಸಿಕ್ತು. ಪ್ಲಸ್ 2 ಇಂಟು ಮೈನಸ್ 2 ಎಷ್ಟಾಗುತ್ತೆ, ಮೈನಸ್ 4. ಸೊ ಇಲ್ಲಿ ಮೈನಸ್ 4 ಎಲ್ಲಿ ಬರ್ಕೊಳ್ಬೇಕು, ಗುಡ್. ಸೊ ಮೈನಸ್ 4ನ ಇಲ್ಲಿ ಬರ್ಕೊಡ್ತೀವಿ. ಇಲ್ಲಿ ಏನೂ ಇಲ್ಲ, ಸೊ ನಾನು ಬೇಕಾದರೆ 0 ಅಂತಲೂ ಹಾಕ್ಕೊಳ್ಬೋದು. ನಾವಿವಾಗ ಎಲ್ಲ ಸೈನ್ಸನ್ನು ಚೇಂಜ್ ಮಾಡೋಣ. ಇಲ್ಲಿ ಮೈನಸ್ ಆಗುತ್ತೆ ಆ್ಯಂಡ್ ಇಲ್ಲಿ ಪ್ಲಸ್ ಆಗುತ್ತೆ. 2x² ಮೈನಸ್ 2x² 0 ಆಯಿತು. ಪ್ಲಸ್ 6 ಪ್ಲಸ್ 4 ಮಾಡಿದಾಗ 10 ಆಯಿತು. ಇಲ್ಲಿ ಸಾರಿ, ಇಲ್ಲಿ 5x ಇರೋದು ನೀವೇನಾದರೂ ಮರಿದೇನೆ ಇದನ್ನು ಹಾಕ್ಕೊಡ್ಬೇಕು. ಸೊ ನಾನು ಆ್ಯಕ್ಚುಲಿ ಪ್ಲಸ್ 0 ಅಂತಾನೆ ಹಾಕ್ಕೊಡ್ತೀನಿ, ಸೊ ದಟ್ ಕನ್ಫ್ಯೂಸ್ ಆಗದೆ ಇರಲಿ. ಇಲ್ಲಿ ಮೈನಸ್ 5xನ ನಾನು ಏನು ಬರ್ಕೊಡ್ತೀನಿ, 0 ಮೈನಸ್ 5x. ನೆಕ್ಸ್ಟು ಪ್ಲಸ್ 6 ಪ್ಲಸ್ 4 ಮಾಡಿದಾಗ ಪ್ಲಸ್ 10 ಆಯಿತು. ಸೊ ನಮ್ಮ ರಿಮೈಂಡರ್ ಏನು ಸಿಗ್ತಿದೆ, ಮೈನಸ್ 5x ಪ್ಲಸ್ 10. ಸೊ ಇಲ್ಲಿ r ಆಫ್ x ಈಸ್ ಈಕ್ವಲ್ ಟು ಮೈನಸ್ 5x ಪ್ಲಸ್ 10. ಕೋಷಂಟ್ ಏನು ಸಿಗ್ತಿದೆ, ಮೈನಸ್ x² ಮೈನಸ್ 2. ಸೊ ಇದು ನಮ್ಮ ಫೈನಲ್ ಆನ್ಸರ್.
ಸೆಕೆಂಡ್ ಕ್ವೆಶನ್ ನೋಡೋಣ. ಇಲ್ಲಿ ಹೇಳ್ತಿದ್ದಾರೆ ಶೋ ದ್ಯಾಟ್ ದಿಸ್, ಶೋ ಅಲ್ಲ, ಚೆಕ್ ಮಾಡಬೇಕು ಈ ಪಾಲಿನಾಮಿಯಲು ಇಸ್ ಇಟ್ ಅ ಫ್ಯಾಕ್ಟರ್ ಆಫ್ ದಿಸ್ ಪಾಲಿನಾಮಿಯಲ್ ಅಂತ ಕೇಳ್ತಿರೋದು. ಅದರ ಅರ್ಥ ಏನು ಅಂದರೆ ಈ ಪಾಲಿನಾಮಿಯಲ್ನ ಈ ಪಾಲಿನಾಮಿಯಲ್ ಜೊತೆ ಡಿವೈಡ್ ಮಾಡಿದ್ರೆ ರಿಮೈಂಡರ್ 0 ಸಿಗ್ತಿದ್ರೆ ಇಟ್ ಈಸ್ ಅ ಫ್ಯಾಕ್ಟರ್, ರಿಮೈಂಡರ್ 0 ಇಲ್ಲ ಅಂದರೆ ಇಟ್ ಈಸ್ ನಾಟ್ ಅ ಫ್ಯಾಕ್ಟರ್. ಸೊ ಇದೇನಾಗತ್ತೆ ಅವಾಗ, ಇದು ನಮ್ಮ ಡಿವಿಡೆಂಡ್ ಆ್ಯಂಡ್ ಇದು ನಮ್ಮ ಡಿವೈಸರ್ ವಿಚ್ ಇಸ್ g of x. ಸೊ ಇವಾಗ ಡಿವೈಡ್ ಮಾಡೋಣ. ಇಲ್ಲ ಆಗಲೇ 4, 3, 2, 1 ಆ್ಯಂಡ್ 0 ಪವರ್ಸ್ ಆಫ್ t. ಸೊ ಆಗಲೇ ಡಿಕ್ರೀಸಿಂಗ್ ಆರ್ಡರ್ಲಿದೆ, ಇದು ಡಿಕ್ರೀಸಿಂಗ್ ಆರ್ಡರ್ಲೇ ಇದೆ. ಸೊ ಇವಾಗ ಬರ್ಕೊಂಡು ಹೋಗೋಣ. 2t to the power 4 plus 3t cube minus 2t square minus 9t minus 12. ಇದು ನಮ್ಮ ಡಿವಿಡೆಂಡ್. ನೆಕ್ಸ್ಟ್ ಡಿವೈಸರ್ ಇರೋದು ಟಿ ಸ್ಕ್ವೇರ್ ಮೈನಸ್ 3. ಸೊ ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. ಟಿ ಸ್ಕ್ವೇರ್ ಇಂಟು ಏನು 2t to the power 4 ಸಿಗೋದು 2 ಇಂಟು ಟಿ ಸ್ಕ್ವೇರ್ ತಾನೇ. 2t ಸ್ಕ್ವೇರ್ ಇಂಟು ಟಿ ಸ್ಕ್ವೇರ್ ಮಾಡಿದಾಗ 2t to the power 4. ನೆಕ್ಸ್ಟು ಮೈನಸ್ 3ನೂ ಕೂಡ 2t ಸ್ಕ್ವೇರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ ಮೈನಸ್ 3 ಇಂಟು 2t ಸ್ಕ್ವೇರ್ ಮಾಡಿದಾಗ ಮೈನಸ್ 6t ಸ್ಕ್ವೇರ್ ಸಿಗುತ್ತೆ. ಸೊ ಅದನ್ನು ನಾನು ಇಲ್ಲಿ ಬರಿತೀನಿ ಆ್ಯಂಡ್ ಇಲ್ಲಿ ಪ್ಲಸ್ 0 ಅಂತ ಹಾಕ್ತೀನಿ. ನೆಕ್ಸ್ಟ್ ಇವಾಗ ಸೈನ್ಸ್ ಚೇಂಜ್ ಮಾಡೋಣ. ಸೊ ಇದು ಮೈನಸ್, ಇದೇನು ಚೇಂಜ್ ಮಾಡೋದು ಬೇಕಾಗಿಲ್ಲ ಆ್ಯಂಡ್ ಇದು ಪ್ಲಸ್ ಆಗುತ್ತೆ. ಸೊ 2t to the power 4 ಮೈನಸ್ 2t to the power 4 0 ಸಿಗುತ್ತೆ. ಇಲ್ಲಿ ಪ್ಲಸ್ 3t ಕ್ಯೂಬ್ ಆ್ಯಂಡ್ ಇಲ್ಲಿ ಮೈನಸ್ 0 ಇದೆ. ಸೊ ಇಲ್ಲಿ ಪ್ಲಸ್ 3t ಕ್ಯೂಬ್ ಇರುತ್ತೆ ಆ್ಯಂಡ್ ಮೈನಸ್ 2t ಸ್ಕ್ವೇರ್ ಪ್ಲಸ್ 6t ಸ್ಕ್ವೇರ್ ಇರುತ್ತೆ, ಪ್ಲಸ್ 4t ಸ್ಕ್ವೇರ್ ಸಿಕ್ತು. ಈ ಎರಡು ಟರ್ಮ್ಸನ್ನು ಕೆಳಗೆ ತೊಗೊಂಡು ಬರೋಣ. ಸೊ ಮೈನಸ್ 9t ಮೈನಸ್ 12 ಹಾಗೆ ಕೆಳಗೆ ತೊಗೊಂಡು ಬರ್ತೀವಿ. ಇವಾಗ ನಮಗೆ 3t ಕ್ಯೂಬ್ ಇದೆ ಆ್ಯಂಡ್ ಇಲ್ಲಿ t ಸ್ಕ್ವೇರ್ ಇದೆ. ಸೊ ಏನರ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ 3t ಮಾಡಿದ್ರೆ 3t ಇಂಟು ಟಿ ಸ್ಕ್ವೇರ್ ಮಾಡಿದಾಗ 3t ಕ್ಯೂಬ್ ಸಿಗುತ್ತೆ. ಸೊ 3t ಕ್ಯೂಬ್, ಇಲ್ಲಿ ಮೈನಸ್ 3 ಇಂಟು ಪ್ಲಸ್ 3t ಇದೆ. ಸೊ ಇಲ್ಲಿ ನಮಗೆ ಮೈನಸ್ 9t ಸಿಗುತ್ತೆ. ಸೊ ನಾನು 9t ಅಡಿಲೇ ಬರೀತೀನಿ. ಓಕೆ, ಇಲ್ಲಿ ಏನೂ ಇಲ್ಲ, ಸೊ ನಾನು ಪ್ಲಸ್ 0 ಅಂತ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು, ಸೈನ್ಸ್ ಚೇಂಜ್ ಮಾಡೋಣ. ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ ಆ್ಯಂಡ್ ಇದು ಪ್ಲಸ್ ಆಗುತ್ತೆ. ಪ್ಲಸ್ 3t ಕ್ಯೂಬ್ ಮೈನಸ್ 3t ಕ್ಯೂಬ್ 0, ಪ್ಲಸ್ 4t ಸ್ಕ್ವೇರ್ ಮೈನಸ್ 0 ಮಾಡಿದಾಗ ಪ್ಲಸ್ 4t ಸ್ಕ್ವೇರ್ ಆ್ಯಂಡ್ ಇಲ್ಲಿ ಮೈನಸ್ 9t ಪ್ಲಸ್ 9t ಇದೆ. ಸೊ ಪ್ಲಸ್ 0 ಆಯಿತು ಆ್ಯಂಡ್ ಈ ಮೈನಸ್ 12ನ ಮತ್ತೆ ಕೆಳಗೆ ತೊಗೊಂಡು ಬರೋಣ. ಸೊ ನಮಗೆ ಉಳ್ಕೊಂಡಿರೋದು ಏನು, 4t ಸ್ಕ್ವೇರ್ ಮೈನಸ್ 12. ಟಿ ಸ್ಕ್ವೇರ್ ಇಂಟು 4 ಮಾಡಿದಾಗ 4t ಸ್ಕ್ವೇರ್ ಸಿಗುತ್ತೆ. ಸೊ ಪ್ಲಸ್ 4 ಮಾಡೋಣ. ಇಲ್ಲಿ ಏನಾಗುತ್ತೆ 4t ಸ್ಕ್ವೇರ್ ಮೈನಸ್ 3 ಇಂಟು ಪ್ಲಸ್ 4 ಮಾಡಿದಾಗ ಮೈನಸ್ 12. ಸೊ ಇವಾಗ ಏನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಇದು ಮೈನಸ್ ಆಗುತ್ತೆ ಆ್ಯಂಡ್ ಇದು ಪ್ಲಸ್ ಆಗುತ್ತೆ. 4t ಸ್ಕ್ವೇರ್ ಮೈನಸ್ 4t ಸ್ಕ್ವೇರ್ 0, ಮೈನಸ್ 12 ಪ್ಲಸ್ 12 0. ಸೊ ನಮಗೆ ರಿಮೈಂಡರ್ ಸಿಗ್ತಿರೋದು 0. ಏನು ಕನ್ಕ್ಲೂಡ್ ಮಾಡ್ಬೋದು, ಈ ಪಾಲಿನಾಮಿಯಲ್ ಜೊತೆ ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಇದ್ದರೆ ಇಟ್ ಈಸ್ ಅ ಫ್ಯಾಕ್ಟರ್ ಅಂತೀವಿ. ಸೊ ಫೈನಲ್ ಆನ್ಸರ್ ಏನಾಗುತ್ತೆ, ಎಸ್, ಟಿ ಸ್ಕ್ವೇರ್ ಮೈನಸ್ 3 ಈಸ್ ಅ ಫ್ಯಾಕ್ಟರ್. ಇದು ನಮ್ಮ ಫೈನಲ್ ಆನ್ಸರ್. ಇವಾಗ ಸೆಕೆಂಡ್ ಕ್ವೆಶನ್ಲೆ ಥರ್ಡ್ ಒನ್ ನೋಡೋಣ. ಸೆಕೆಂಡ್ ಮೇನಲ್ಲಿ ಇದು ನಮ್ಮ ಡಿವಿಡೆಂಡ್ ಆ್ಯಂಡ್ ಇದು ನಮ್ಮ ಡಿವೈಸರ್. ಎಲ್ಲ ಡಿಕ್ರೀಸಿಂಗ್ ಆರ್ಡರ್ ಆಫ್ ಪವರ್ಸ್ ಇಲ್ಲಿದೆ. ಸೊ ಬರ್ಕೊಳ್ಳೋಣ. x to the power 5, ನಂಗೆ ಇಲ್ಲಿ x to the power 4 ಟರ್ಮ್ ಇಲ್ಲ. ಸೊ 0 ಇಂಟು x to the power 4 ಅಂತ ಬರ್ಕೊಳ್ತೀನಿ. ಮೈನಸ್ 4x ಕ್ಯೂಬ್ ಪ್ಲಸ್ x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1. ಇದು ನಮ್ಮ ಡಿವಿಡೆಂಡ್. ನೆಕ್ಸ್ಟ್ ಡಿವೈಸರ್ ಬರ್ಕೊಳ್ಳೋಣ. x ಕ್ಯೂಬ್ ಮೈನಸ್ 3x ಪ್ಲಸ್ 1. ಸೊ ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ಎಕ್ಸ್ ಪವರ್ 5 ಸಿಗುತ್ತೆ. ಸೊ ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಸ್ಕ್ವೇರ್ ಮಾಡಿದಾಗ ಎಕ್ಸ್ ಪವರ್ 5, ಮೈನಸ್ 3x ಇಂಟು ಎಕ್ಸ್ ಸ್ಕ್ವೇರ್ ಮಾಡಿದಾಗ ಮೈನಸ್ 3x ಕ್ಯೂಬ್ ಆಗುತ್ತೆ. ಸೊ ಕ್ಯೂಬ್ ಟರ್ಮ್ ಅಡಿಲಿ ಮೈನಸ್ 3x ಕ್ಯೂಬ್ ಬರ್ಕೊಳ್ಳೋಣ. 1 ಇಂಟು ಎಕ್ಸ್ ಸ್ಕ್ವೇರ್ ಮಾಡಿದಾಗ ಎಕ್ಸ್ ಸ್ಕ್ವೇರೇ ಸಿಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಇಲ್ಲಿ ಬರ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಇವಾಗ ನಾವು ಸೈನ್ಸ್ ಚೇಂಜ್ ಮಾಡಿಬಿಟ್ಟು ಸಬ್ಟ್ರಾಕ್ಟ್ ಮಾಡೋಣ. ಸೊ ಇದು ಮೈನಸ್, ಇದು ಪ್ಲಸ್ ಆ್ಯಂಡ್ ಇದು ಮೈನಸ್. ಸೊ ಇಲ್ಲಿ 0 ಸಿಗುತ್ತೆ, ಇಲ್ಲಿ ಹೇಗೂ ಏನೂ ಇಲ್ಲ. ಮೈನಸ್ 4x ಕ್ಯೂಬ್ ಪ್ಲಸ್ 3x ಕ್ಯೂಬ್ ಮಾಡಿದಾಗ ಮೈನಸ್ ಎಕ್ಸ್ ಕ್ಯೂಬ್ ಸಿಗುತ್ತೆ. ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮಾಡಿದಾಗ ಪ್ಲಸ್ 0 ಆಯಿತು. ಸೊ ಹಾಗೆ ಬಿಡ್ಬೋದು. ನೆಕ್ಸ್ಟ್ ನಾವು ಇದೆರಡನ್ನ ಕೆಳಗೆ ತೊಗೊಂಡು ಬಂದರೆ
ಪ್ಲಸ್ 3x ಪ್ಲಸ್ 1 ಉಳಿಯುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು, ಪ್ಲಸ್ ಎಕ್ಸ್ ಕ್ಯೂಬ್ ಇದೆ ಬಟ್ ನಮಗೆ ಮೈನಸ್ ಎಕ್ಸ್ ಕ್ಯೂಬ್ ಬೇಕು. ಸೊ ಇಂಟು ಮೈನಸ್ 1 ಮಾಡ್ತೀನಿ. ಸೊ ಮೈನಸ್ ಎಕ್ಸ್ ಕ್ಯೂಬ್ ಆಗುತ್ತೆ ಫಸ್ಟ್ ಟರ್ಮ್, ಮೈನಸ್ 3x ಇಂಟು ಮೈನಸ್ 1 ಮಾಡಿದಾಗ ಪ್ಲಸ್ 3x ಆಗುತ್ತೆ. ಸೊ ಅದನ್ನ ಇಲ್ಲಿ ಬರ್ಕೊಳ್ತೀನಿ. ಆ್ಯಂಡ್ ಪ್ಲಸ್ 1 ಇಂಟು ಮೈನಸ್ 1 ಮಾಡಿದಾಗ ಮೈನಸ್ 1 ಆಗುತ್ತೆ. ಇವಾಗ ಕೇರ್ಫುಲ್ಲಾಗಿ ಸೈನ್ಸ್ ಚೇಂಜ್ ಮಾಡಬೇಕು. ಇದು ಪ್ಲಸ್, ಇದು ಮೈನಸ್ ಆ್ಯಂಡ್ ಇದು ಪ್ಲಸ್. ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಕ್ಯೂಬ್ ಮಾಡಿದಾಗ 0, ಪ್ಲಸ್ 3x ಮೈನಸ್ 3x ಮಾಡಿದಾಗ್ಲೂ 0, ಪ್ಲಸ್ 1 ಮಾಡಿದಾಗ ಪ್ಲಸ್ 2 ಆಯಿತು. ಸೊ ನಮ್ಮ ಫೈನಲಿ ನಮಗೇನು ಸಿಗ್ತದೆ, ರಿಮೈಂಡರ್ ಆರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2. ರಿಮೈಂಡರ್ 0 ಇಲ್ಲ, ರಿಮೈಂಡರ್ ಯಾವುದೋ ವ್ಯಾಲ್ಯೂ ಇದೆ ಆ್ಯಂಡ್ 2 ವ್ಯಾಲ್ಯೂ ತೊಗೊಳ್ತಿದೆ. ಸೊ ಅದರ ಅರ್ಥ ಏನು ಅಂದರೆ ದಿಸ್ ಈಸ್ ನಾಟ್ ಅ ಫ್ಯಾಕ್ಟರ್ ಆಫ್ ದಿಸ್ ಪಾಲಿನಾಮಿಯಲ್ ಅಂತ. ಸೊ ಫೈನಲ್ ಆನ್ಸರ್ ನೋ, x cube minus 3x plus 1 is not a factor of the polynomial p of x. ಥರ್ಡ್ ಕ್ವೆಶ್ಚನ್ ನೋಡೋಣ. ಇದು ಸ್ವಲ್ಪ ಡಿಫ್ರೆಂಟ್ ಕೈಂಡ್ ಆಫ್ ಪ್ರಾಬ್ಲಮ್ ಇರೋದು. ಅವ್ರು ನಮಗೆ ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ ಆ್ಯಂಡ್ ಅವ್ರು ಹೇಳ್ತಿರೋದು 2 zeros ಆಫ್ ದಿಸ್ ಪಾಲಿನಾಮಿಯಲ್ ಆರ್ √5/3 ಮತ್ತು -√5/3. ಅದು ಬಿಟ್ಟು ಮಿಕ್ಕಿರೋ ಇನ್ನೆರಡು ಝೀರೋಸ್ ಏನಿದೆಯೋ ಅದನ್ನು ಕಂಡುಹಿಡಿಬೇಕು ಅಂತ ಹೇಳ್ತಿರೋದು. ಸೊ ಹೇಗೆ ಮಾಡೋದು ಅಂದರೆ ಫಸ್ಟ್ ಇಲ್ಲಿ ಝೀರೋಸ್ ಆರ್ √5/3 ಆ್ಯಂಡ್ -√5/3 ಇದೆಯಲ್ಲ. ಸೊ ನಾನು ಏನಂತ ಬರ್ಕೊಳ್ಬೋದು, ಎಕ್ಸ್ ಇಸ್ ಈಕ್ವಲ್ ಟು √5/3 ಇದು ಒಂದು ಸೊಲ್ಯೂಷನ್ನು, ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ ಟು -√5/3 ಇದನ್ನೊಂದು ಸೊಲ್ಯೂಷನ್. ಇದನ್ನು ನಾನು ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಮೈನಸ್ √5/3 ಈಸ್ ಈಕ್ವಲ್ ಟು 0, ಆ್ಯಂಡ್ ಇದನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಪ್ಲಸ್ √5/3 ಈಸ್ ಈಕ್ವಲ್ ಟು 0. ಆ್ಯಂಡ್ ನಮಗೆ ಆಗಲೇ ಗೊತ್ತು ಇದೊಂದು ಫ್ಯಾಕ್ಟರು, ಇದೊಂದು ಫ್ಯಾಕ್ಟರು, ಆ್ಯಂಡ್ ಈ ಎರಡು ಫ್ಯಾಕ್ಟರ್ಸನ್ನು ಮಲ್ಟಿಪ್ಲೈ ಮಾಡಿದ್ರೆ ಅದು ಒಂದು ಫ್ಯಾಕ್ಟರು. ಸೊ ನಾನು ಏನಂತ ಬರ್ಕೊಳ್ಬೋದು, ಎಕ್ಸ್ ಮೈನಸ್ √5/3 ಇಂಟು ಎಕ್ಸ್ ಪ್ಲಸ್ √5/3 ಈಸ್ ಈಕ್ವಲ್ ಟು 0. ಸೊ ಇದು ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಇದು ಮಾಡಿದವರೇ ನಿಮಗೆ ನೆಕ್ಸ್ಟ್ ಹೇಗೆ ಪ್ರೊಸೀಡ್ ಮಾಡೋದು ಅಂತ ಗೊತ್ತಾಗಲ್ಲ. ಸೊ ಇದು ಜ್ಞಾಪಕ ಇಟ್ಕೊಳ್ಬೇಕು. ಇದು ಯಾವ ಫಾರ್ಮಲ್ಲಿದೆ, a ಮೈನಸ್ ಬಿ ಇಂಟು a ಪ್ಲಸ್ ಬಿ. ನಮಗಾಗಲೇ ಗೊತ್ತು a ಮೈನಸ್ ಬಿ ಇಂಟು a ಪ್ಲಸ್ ಬಿ ಈಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಏನು ಬರ್ಕೊಳ್ಬೋದು, ಇದು ನನ್ನ a, ಇದು ನನ್ನ b, ಆ್ಯಂಡ್ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ √5/3 ದ ಹೋಲ್ ಸ್ಕ್ವೇರ್ ಆಗುತ್ತೆ. ಆ್ಯಂಡ್ ಬ್ರ್ಯಾಕೆಟಲ್ಲಿ ನಾನು ಏನು ಬರ್ಕೊಳ್ಬೋದು, a ಮೈನಸ್ ಬಿ ಇಂಟು a ಪ್ಲಸ್ ಬಿ ಈಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಇದನ್ನ ಈ ಐಡೆಂಟಿಟಿನ ನಾನು ಅಪ್ಲೈ ಮಾಡ್ತಾಯಿನಿ. ಇದೇನಾಗುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ √5/3 ಇರೋದು ಹೋಲ್ ಸ್ಕ್ವೇರ್ ಮಾಡ್ತಾಯಿನಿ. ಸೊ ರೂಟ್ ಕ್ಯಾನ್ಸಲ್ ಆಗಿಬಿಟ್ಟು ಬರೀ 5/3 ಆಗುತ್ತೆ. ಸೊ ಇದನ್ನ ಇನ್ನೊಂದು ಫ್ಯಾಕ್ಟರ್ ಅಂತ ಆಗುತ್ತೆ. ನಮಗೆ ಎಕ್ಸ್ ಸ್ಕ್ವೇರ್ ಮೈನಸ್ 5/3 ಒಂದು ಫ್ಯಾಕ್ಟರ್ ಅಂತ ಸಿಕ್ತು. ಸೊ ಇದು ನಾವು ಇವಾಗ ಡಿವೈಸರ್ ಅಂತ ಇಟ್ಕೊಂಡ್ಬಿಟ್ಟು ಈ ಪಾಲಿನಾಮಿಯಲ್ ಜೊತೆ ಡಿವೈಡ್ ಮಾಡೋಣ. ಇಲ್ಲಿ ನಮ್ಗೆ 3x⁴ ಪ್ಲಸ್ 6x³ ಮೈನಸ್ 2x² ಮೈನಸ್ 10x ಮೈನಸ್ 5 ಇದೆ. ಇದು ನಾವು ಆಗಲೇ ಇದು ಫ್ಯಾಕ್ಟರ್ ಅಂತ ಗೊತ್ತಾಗಿದೆ. ಸೊ ಡಿವೈಡ್ ಮಾಡೋಣ. ಈಗ ಡಿವೈಡ್ ಮಾಡಿದಾಗ x² 3x² ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 3x⁴ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ -5/3 ಇಂಟು 3x² ಇದೆ. ಸೊ -5/3 ಇಂಟು 3x² ಮಾಡಿದಾಗ ಇಲ್ಲಿ 3 ಮತ್ತು ಆ 3 ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಂಡಿರೋದು ಬರೀ -5x². ಸೊ -5x² ಎಲ್ಲಿ ಬರ್ಕೊಳ್ತೀನಿ, ಇಲ್ಲಿ ಬರ್ಕೊಳ್ತೀನಿ, ಆ್ಯಂಡ್ ಇಲ್ಲಿ ಪ್ಲಸ್ 0 ಅಂತ ಹಾಕ್ಕೊಳ್ಬೋದು. ಸೊ ಇದನ್ನು ಜಸ್ಟ್ ಎರೇಸ್ ಮಾಡ್ತೀನಿ. ಸಬ್ಟ್ರಾಕ್ಟ್ ಮಾಡಿದಾಗ ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಆ್ಯಂಡ್ ಇದು ಪ್ಲಸ್ ಆಗುತ್ತೆ. ಸೊ ಇಲ್ಲಿ 0 ಪ್ಲಸ್ 6x³ ಮೈನಸ್ 0 ಮಾಡಿದಾಗ ಪ್ಲಸ್ 6x³ ಆ್ಯಂಡ್ ಮೈನಸ್ 2x² ಪ್ಲಸ್ 5x² ಇದೆ. ಸೊ ಪ್ಲಸ್ 3x² ಆಯಿತು. ಆ್ಯಂಡ್ ಈ ಎರಡು ಟರ್ಮ್ಸ್ ಕೆಳಗೆ ತೊಗೊಂಡು ಬಂದಾಗ ಮೈನಸ್ 10x ಮೈನಸ್ 5 ಆಯಿತು. x² ಇವಾಗ 6x ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 6x³ ಆಗುತ್ತೆ. ಸೊ 6x³ ನೆಕ್ಸ್ಟ್ ಇವಾಗ -5/3 ಇಂಟು 6x ಇದೆ. ಸೊ -5/3 ಇಂಟು 6x. ಸೊ 3 1s are 3 2s are. ಸೊ ಇಲ್ಲಿ ಎಷ್ಟಾಗುತ್ತೆ, -10x.
ಸೊ ಮೈನಸ್ 10x ಆಗುತ್ತೆ ಆ್ಯಂಡ್ ಇದು ಮೈನಸ್ 10x ಅಡಿಲೇ ಬರ್ಕೊಳ್ಬೇಕು. ಇಲ್ಲಿ ಪ್ಲಸ್ 0 ಅಂತ ಹಾಕ್ಕೊಳ್ತೀವಿ. ನೆಕ್ಸ್ಟ್ ಇವಾಗ ಸಬ್ಟ್ರಾಕ್ಟ್ ಮಾಡೋಣ. ಸೊ ಸೈನ್ಸ್ ಚೇಂಜ್ ಮಾಡೋಣ. ಇಲ್ಲಿ ಪ್ಲಸ್ 6x³ ಮೈನಸ್ 6x³ 0 ಆಯಿತು. ಆ್ಯಂಡ್ ಇಲ್ಲಿ 3x² ಹಾಗೆ ಬರ್ಕೊಳ್ಳೋಣ. ಆ್ಯಂಡ್ ಮೈನಸ್ 10x ಪ್ಲಸ್ 10x ಮಾಡಿದಾಗ 0 ಆಯಿತು. ಸೊ ಮೈನಸ್ 5 ಇರೋದು ಇವಾಗ ಕೆಳಗೆ ತೊಗೊಂಡ್ಬರೋಣ. x² ಇವಾಗ ನಮಗೆ 3x² ಬೇಕು. ಸೊ ಪ್ಲಸ್ ಇಂಟು ಪ್ಲಸ್ 3 ಮಾಡಿದ್ರೆ ಪ್ಲಸ್ 3x² ಸಿಗುತ್ತೆ. ಮೈನಸ್ 5/3 ಇಂಟು 3. ಸೊ ಮೈನಸ್ 5/3 ಇಂಟು 3. ಮತ್ತೆ ಇಲ್ಲಿ 3 ಕ್ಯಾನ್ಸಲ್ ಆಗಿಬಿಟ್ಟು ಮೈನಸ್ 5 ಉಳ್ಕೊಂಡಿದೆ. ಸೊ ಇದನ್ನ ಇವಾಗ ಸಬ್ಟ್ರಾಕ್ಟ್ ಮಾಡಿದಾಗ ಇದು ಮೈನಸ್, ಇದು ಪ್ಲಸ್. ಆ್ಯಂಡ್ 2 ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 0 ಆಗುತ್ತೆ ಆ್ಯಂಡ್ ಇಲ್ಲೂ 0 ಆಗುತ್ತೆ. ಸೊ ನಮಗೆ ಫೈನಲ್ ಆಗಿ ಏನು ಸಿಕ್ಕಿದೆ ಇಲ್ಲಿ 3x² ಪ್ಲಸ್ 6x ಪ್ಲಸ್ 3 ಅಂತ ಸಿಕ್ಕಿದೆ. ಸೊ ನಮಗೆ ಕೋಶಂಟ್ ಏನು ಸಿಕ್ತು 3x² ಪ್ಲಸ್ 6x ಪ್ಲಸ್ 3 ಅಂತ ಸಿಕ್ತು. ಇವಾಗ ನಾವು ಇದನ್ನು ಫ್ಯಾಕ್ಟರೈಸ್ ಮಾಡೋಣ. ಹೇಗೆ ಫ್ಯಾಕ್ಟರೈಸ್ ಮಾಡೋದು? ಮಿಡಲ್ ಟರ್ಮನ್ನು ಸ್ಪ್ಲಿಟ್ ಮಾಡೋಣ. ಅದನ್ನು ಮಾಡೋದಕ್ಕಿಂತ ಮುಂಚೆ ನಾನು ಏನು ಅಬ್ಸರ್ವ್ ಮಾಡ್ತೀನಿ, ಎಲ್ಲ ಟರ್ಮ್ಸನ್ನು ನಾನು 3 ಜೊತೆ ಡಿವೈಡ್ ಮಾಡ್ಬೋದು. ಸೊ ನಾನು 3 ಕಾಮನ್ ತೆಗೆದ್ರೆ ಇಲ್ಲಿ x² ಉಳ್ಕೊಳ್ಳುತ್ತೆ, ಇಲ್ಲಿ ಏನು ಉಳ್ಕೊಳ್ಳುತ್ತೆ ಪ್ಲಸ್ 2x, ಇಲ್ಲೇನು ಉಳ್ಕೊಳ್ಳುತ್ತೆ 1. ಓಕೆ, ನೆಕ್ಸ್ಟ್ ಏನು ನೋಡೋಣ, ಇದು ನಾನು ಈಕ್ವಲ್ ಟು 0 ಅಂತ ಹಾಕ್ಕೊಡ್ತೀವಿ. ಸೊ 3 ಇಂಟು ಇದು ಆ್ಯಕ್ಚುಲಿ ನಾವು ಗಮನಿಸಿದ್ರೆ ಇದು a ಪ್ಲಸ್ b ದ ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ. ಸೊ x ಪ್ಲಸ್ 1 ದ ಹೋಲ್ ಸ್ಕ್ವೇರ್ ಮಾಡಿದಾಗ x² ಪ್ಲಸ್ 1 ಪ್ಲಸ್ 2x ಅಂತ ಸಿಗುತ್ತೆ. ಬಟ್ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡಿದ್ರೂ ಹೇಗೆ ಮಾಡ್ಬೋದು, x² ಪ್ಲಸ್ x ಪ್ಲಸ್ 1 ಈಸ್ ಈಕ್ವಲ್ ಟು 0 ಅಂತ ಹಾಕ್ಕೊಳ್ತೀವಿ. ಸೊ 3 ಇಂಟು x ಮತ್ತೆ ಇವಾಗ ಕಾಮನ್ ತೊಗೊಳ್ತೀನಿ. x ಕಾಮನ್ ತೊಗೊಂಡಾಗ ಇಲ್ಲಿ ಬರೀ x ಉಳ್ಕೊಳ್ಳುತ್ತೆ ಆ್ಯಂಡ್ ಇಲ್ಲಿ x ಆಗಲೇ ತೊಗೊಂಡಿನಿ, ಸೊ 1 ಉಳ್ಕೊಳ್ಳುತ್ತೆ. ಆ್ಯಂಡ್ ಇಲ್ಲಿ ಇಂಟು 1 ಮಾಡಿಬಿಟ್ಟು x ಪ್ಲಸ್ 1 ಇಲ್ಲಿ ಬ್ರ್ಯಾಕೆಟಲ್ಲಿ ಹಾಕ್ಕೊಳ್ಳೋಣ. ಸೊ ಮತ್ತೆ ಇದನ್ನು ಕಾಮನ್ ತೊಗೊಂಡಾಗ ಏನಾಗುತ್ತೆ, ಫಸ್ಟ್ ನಾನು x ಪ್ಲಸ್ 1 ಆಚೆ ತೊಗೊಳ್ತೀನಿ ಆ್ಯಂಡ್ ಉಳ್ಕೊಂಡಿರೋದು ಏನು x ಪ್ಲಸ್ 1. ಸೊ ನಾನು ಇವಾಗ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಬೇಕು ಅಂದರೆ ನಾನು ಏನು ಮಾಡಲಿ, 3 ಇವಾಗ ಹೇಗೋ ನಾನು ಈ ಕಡೆ ತೊಗೊಂಡು ಹೋದಾಗ 0 ಆಗುತ್ತೆ. ಸೊ ಅದನ್ನು ಇಗ್ನೋರ್ ಮಾಡ್ಬೋದು. ಇಲ್ಲಿ x ಪ್ಲಸ್ 1 ಆ್ಯಂಡ್ x ಪ್ಲಸ್ 1 ಇದೆ. ಸೊ x ಪ್ಲಸ್ 1 ಇಂಟು x ಪ್ಲಸ್ 1 ಈಸ್ ಈಕ್ವಲ್ ಟು 0. ಸೊ ಯಾವುದಾದ್ರು 1 ಫಸ್ಟ್ ತೊಗೊಳ್ಳೋಣ. ಇಲ್ಲಿ ಇದರ ಅರ್ಥ ಏನು, x ಪ್ಲಸ್ 1 ಈಸ್ ಈಕ್ವಲ್ ಟು 0. ಸೊ x ಇಸ್ ಈಕ್ವಲ್ ಟು ಮೈನಸ್ 1. ಇದು ಸೇಮೇ ಇರೋದು. ಸೊ ಇದಕ್ಕೂ ನಾವು ಏನು ಬರಿಬೋದು, x ಇಸ್ ಈಕ್ವಲ್ ಟು ಮೈನಸ್ 1. ಸೊ ಝೀರೋಸ್ ಆಫ್ ದ ಪಾಲಿನಾಮಿಯಲ್, ಈ ಪಾಲಿನಾಮಿಯಲ್ ಯಾವ್ದಾದ್ರು ಝೀರೋಸ್ ಇದೆ, therefore zeros zeros is equal to ಫಸ್ಟ್ ಇಲ್ಲಿ ನಮ್ಗೆ ಕೊಟ್ಟಿದ್ದು ಪ್ಲಸ್ ರೂಟ್ 5/3, ನೆಕ್ಸ್ಟ್ ಕೊಟ್ಟಿದ್ದು ಮೈನಸ್ ರೂಟ್ 5/3. ಅದಾದಮೇಲೆ ನಮಗೆ ಏನು ಸಿಕ್ತು, -1 ಆ್ಯಂಡ್ -1. ಇದೆರಡು ಕಾಮನ್ ಇದೆ ಅಂತ ಒಂದೇ ಸಲ ಬರಿಬೋದಾ, ಆ ಥರ ಅಲ್ಲ. 4 ಝೀರೋಸ್ ಬೇಕಾಗಿದೆ, 2 ಸಲ -1 ಸಿಕ್ಕಿದೆ. ಸೊ 2 ಸಲಿನೂ ಬರಿಬೇಕು. ಸೊ ರಿವೈಸ್ ಮಾಡೋಕ್ಕೆ ನಾವು ಏನು ಮಾಡಿದ್ವಿ, ಈ 2 ಝೀರೋ ಸಿಕ್ತು. ಸೊ ನಾವು ಇದನ್ನು x ಮೈನಸ್ ರೂಟ್ 5/3 x ಪ್ಲಸ್ ರೂಟ್ 5/3 ಅಂತ ತೊಗೊಂಡ್ವಿ. ಅದನ್ನು ನಾವು a² ಮೈನಸ್ b² ಯೂಸ್ ಮಾಡಿಬಿಟ್ಟು ಫಾರ್ಮ್ಯುಲಾ ನಮ್ಗೆ ಸಿಕ್ಬಿಟ್ಟು ಏನು ಸಿಕ್ತು, ನಮಗೆ ಡಿವೈಸರ್ ಸಿಕ್ತು. ಆ ಡಿವೈಸರ್ ಸಿಕ್ಕ ಮೇಲೆ ಈ ಪಾಲಿನಾಮಿಯಲ್ ಜೊತೆ ಅದನ್ನು ಡಿವೈಡ್ ಮಾಡಿದ್ವಿ. ಅದಾದಮೇಲೆ ನಮಗೆ ಈ ಕೋಶಂಟ್ ಸಿಕ್ತು. ಈ ಕೋಶಂಟ್ ಇದು ಮಿಡಲ್ ಟರ್ಮ್ ನಾವು ಸ್ಪ್ಲಿಟ್ ಮಾಡಿಬಿಟ್ಟು ಫ್ಯಾಕ್ಟರೈಸ್ ಮಾಡಿದ್ವಿ. ಅದಾದಮೇಲೆ ಈಕ್ವೇಟೆಡ್ ಟು 0, ಆಮೇಲೆ x ಇದನ್ನು 2 ಝೀರೋಸ್ ಕಂಡುಹಿಡಿದ್ವಿ. ಸೊ ಇದು ಫುಲ್ ಸ್ಟೆಪ್ಸ್ ಎಲ್ಲ ಮಾಡೋದು ವೆರಿ ಇಂಪಾರ್ಟೆಂಟ್. ಈ ಕ್ವೆಶನ್ ನಿಮಗೆ 5 ಅಥವಾ 6 ಮಾರ್ಕ್ಸಿಗೆ ಬರ್ಬೋದು ಎಕ್ಸಾಮಲ್ಲಿ. ಓಕೆ, 4th ಕ್ವೆಶನ್ ನೋಡೋಣ. 4th ಕ್ವೆಶನಲ್ಲಿ ಅವ್ರು ನಮಗೆ ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ. ಆಮೇಲೆ ಅವ್ರು ಹೇಳ್ತಿದ್ದಾರೆ ಈ ಪಾಲಿನಾಮಿಯಲ್ನ ಇನ್ನೊಂದು ಯಾವುದೋ ಪಾಲಿನಾಮಿಯಲ್ ಜೊತೆ ಡಿವೈಡ್ ಮಾಡಿದಾಗ ಕೋಶಂಟ್ ನಮಗೆ x-2 ಮತ್ತು ರಿಮೈಂಡರ್ -2x + 4 ಅಂತ ಸಿಗ್ತಿದೆ. ಸೊ ಇದರ ಅರ್ಥ ಏನು, ಇದು ನಮ್ಮ p of x. ಆ್ಯಂಡ್ ಅವ್ರು ಕೇಳ್ತಿರೋದು ಈ ಪಾಲಿನಾಮಿಯಲ್ನ ಯಾವ ಪಾಲಿನಾಮಿಯಲ್ ಜೊತೆ ಡಿವೈಡ್ ಮಾಡಿದಾಗ ಈ ಕೋಶಂಟ್ ಮತ್ತು ಈ ರಿಮೈಂಡರ್ ಸಿಗುತ್ತೆ ಅಂತ ಅವ್ರು ಕೇಳ್ತಿರೋದು. ನಮಗೆ ಫಾರ್ಮುಲಾ ಏನು ಗೊತ್ತು, p of x ಅಥವಾ ಡಿವಿಡೆಂಡ್ ಈಸ್ ಈಕ್ವಲ್ ಟು ಡಿವೈಸರ್ ಅಥವಾ g of x ಇಂಟು ಕೋಶಂಟ್ ವಿಚ್ ಇಸ್ r of x, ಸಾರಿ ಕೋಶಂಟ್ ಇಸ್ q of x ಪ್ಲಸ್ ರಿಮೈಂಡರ್ ವಿಚ್ ಇಸ್ r of x. ಇದು ನಮಗಾಗಲೇ ಗೊತ್ತು. p of x ಇದೆ, ಇಲ್ಲಿ q of x ಇದೆ, r of x ಇದೆ. ನಮಗೇನು ಬೇಕಾಗಿರೋದು g of x.
ಸೊ ಜಿ ಆಫ್ ಎಕ್ಸನ್ನ ನಾವು ಎಲ್ ಎಚ್ ಎಸ್ಗೆ ತೊಗೊಂಡು ಬಂದ್ಬಿಟ್ಟು ನೋಡೋಣ ಏನು ಸಿಗುತ್ತೆ ಅಂತ. ಫಸ್ಟು ಪಿ ಆಫ್ ಎಕ್ಸ್ ನಾವು ಏನೇನು ಎಲ್ ಎಚ್ ಎಸ್ಗೆ ತೊಗೊಂಡು ಬರ್ಬೋದು, ಆರ್ ಆಫ್ ಎಕ್ಸನ್ನು ಈ ಕಡೆ ತೊಗೊಂಡು ಬಂದಾಗ ಮೈನಸ್ ಆರ್ ಆಫ್ ಎಕ್ಸ್ ಆಗುತ್ತೆ. ಆ್ಯಂಡ್ ಆರ್ ಎಚ್ ಎಸ್ ಅಲ್ಲಿ ಏನು ಉಳ್ಕೊಂಡಿರುತ್ತೆ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್. ನೆಕ್ಸ್ಟ್ ಏನು ಮಾಡ್ಬೋದು, ಜಿ ಆಫ್ ಎಕ್ಸ್ ಇಲ್ಲೇ ಇರಬೇಕು. ಸೊ ಕ್ಯೂ ಆಫ್ ಎಕ್ಸನ್ನ ಈ ಕಡೆ ತೊಗೊಂಡು ಬಂದಾಗ ಪಿ ಆಫ್ ಎಕ್ಸ್ ಮೈನಸ್ ಆರ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕ್ಯೂ ಆಫ್ ಎಕ್ಸ್ ಆಗುತ್ತೆ. ಏನು ಸಿಗತ್ತೆ ನಮಗೆ ಇವಾಗ, ಜಿ ಆಫ್ ಎಕ್ಸ್ ಸಿಗುತ್ತೆ. ಏನಕ್ಕೆ ಇದೆಲ್ಲ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಹೇಗೆ ಆ್ಯಕ್ಚುಲಿ ಜಿ ಆಫ್ ಎಕ್ಸ್ ಕಂಡುಹಿಡಿಬೇಕು ಅಂತ. ಸೊ ಇಲ್ಲಿ ನಾನು ವ್ಯಾಲ್ಯೂಸ್ ತೊಗೊಂಡ್ಬಿಟ್ಟು ಸಾಲ್ವ್ ಮಾಡಿ ತೋರಿಸ್ತೀನಿ. ಇದು ನಮ್ಮ ಪಿ ಆಫ್ ಎಕ್ಸ್ ನಾವು ಫಸ್ಟ್ ಏನು ಮಾಡಬೇಕು, ಪಿ ಆಫ್ ಎಕ್ಸ್ ಮೈನಸ್ ಆರ್ ಆಫ್ ಎಕ್ಸ್ ಮಾಡಬೇಕು. ಸೊ ಪಿ ಆಫ್ ಎಕ್ಸ್ ಇಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 2 ಇದು ನಮ್ಮ ಪಿ ಆಫ್ ಎಕ್ಸ್. ಮೈನಸ್ ಆರ್ ಆಫ್ ಎಕ್ಸ್ ಮಾಡಿದಾಗ ಮೈನಸ್ 2x ಪ್ಲಸ್ 4. ವೆರಿ ಇಂಪಾರ್ಟೆಂಟ್ ಬ್ರ್ಯಾಕೆಟ್ಸ್ ಹಾಕೊಳ್ಳೋದು. ಸೊ ಇದನ್ನು ಫಸ್ಟ್ ಮಾಡಿದಾಗ ಎಷ್ಟು ಸಿಗುತ್ತೆ, ಎಕ್ಸ್ ಕ್ಯೂಬ್ ಹಾಗೆ ಬರ್ಕೊಳ್ಳೋಣ, ಮೈನಸ್ 3x ಸ್ಕ್ವೇರು ಯಾ ಎಕ್ಸ್ ಸ್ಕ್ವೇರ್ ಟರ್ಮ್ ಇಲ್ಲ, ಸೊ ಇದು ಹಾಗೆ ಬರ್ಕೊಳ್ಳೋಣ, ಪ್ಲಸ್ ಎಕ್ಸ್ ಇವಾಗ ಮೈನಸ್ ಆಫ್ ಮೈನಸ್ 2x ಇರೋದು ಪ್ಲಸ್ 2x ಆಗುತ್ತೆ. ಸೊ ಪ್ಲಸ್ ಎಕ್ಸ್ ಪ್ಲಸ್ 2x ಮಾಡಿದಾಗ ಪ್ಲಸ್ 3x ಆಯಿತು. ಆ್ಯಂಡ್ ಪ್ಲಸ್ 2 ಮೈನಸ್ ಆಫ್ ಪ್ಲಸ್ 4, ಸೊ ಪ್ಲಸ್ 2 ಮೈನಸ್ 4 ಮಾಡಿದಾಗ ಮೈನಸ್ 2 ಸಿಕ್ತು. ಸೊ ಇದೇನು ಪಿ ಆಫ್ ಎಕ್ಸ್ ಮೈನಸ್ ಆರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ದಿಸ್ ಮಚ್. ನೆಕ್ಸ್ಟ್ ಏನು ಮಾಡಬೇಕು, ಕ್ಯೂ ಆಫ್ ಎಕ್ಸ್ ಜೊತೆ ಡಿವೈಡ್ ಮಾಡಬೇಕು. ಸೊ ಈ ಪಾಲಿನಾಮಿಯಲ್ನ ನಾವಿವಾಗ ಡಿವೈಡೆಡ್ ಬೈ ಕ್ಯೂ ಆಫ್ ಎಕ್ಸ್ ಮಾಡೋಣ, ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2. ಸೊ ನಮಗೆ ಪಿ ಆಫ್ ಎಕ್ಸ್ ಮೈನಸ್ ಆರ್ ಆಫ್ ಎಕ್ಸ್ ಬೈ ಕ್ಯೂ ಆಫ್ ಎಕ್ಸ್ ಮಾಡಿದಾಗ ಇದು ಸಿಗುತ್ತೆ. ಸೊ ನಾವು ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಏನು ಡಿವಿಷನ್ ಇದೆಯೋ ಅದನ್ನು ಕ್ಯಾರಿ ಔಟ್ ಮಾಡಬೇಕು. ಸೊ ಎಕ್ಸ್ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಪ್ಲಸ್ 3x ಮೈನಸ್ 2 ಇದನ್ನು ಏನರ ಜೊತೆ ಡಿವೈಡ್ ಮಾಡಬೇಕು, ಎಕ್ಸ್ ಮೈನಸ್ 2. ಸೊ ನಾವು ಹಿಂದಿನ ಪ್ರಾಬ್ಲಮ್ಸ್ಲೆಲ್ಲ ನಾವು ಇದೇ ಡಿವಿಷನ್ ಕ್ಯಾರಿ ಔಟ್ ಮಾಡೀವಿ. ನೀವು ಇದನ್ನೇ ಟ್ರೈ ಮಾಡಿ. ಡಿವೈಡ್ ಮಾಡಿದ್ಮೇಲೆ ಏನು ಆನ್ಸರ್ ಸಿಗುತ್ತೋ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನೀವು ಸರಿ ಡಿವಿಷನ್ ಮಾಡಿದ್ರೆ ನಿಮಗೆ ಆ್ಯಕ್ಚುಲಿ ಏನು ಸಿಗುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಅಂತ ನಿಮ್ಮ ಕ್ವೋಷಂಟ್ ಸಿಗುತ್ತೆ. ಸೊ ನಿಮಗೆ ಇದು ಕರೆಕ್ಟಾಗಿ ಆನ್ಸರ್ ಸಿಕ್ಕ ಮೇಲೆ ನಾವು ಏನಂತ ಹೇಳ್ಬೋದು, ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1. ಫಿಫ್ತ್ ಕ್ವೆಶನಲ್ಲಿ ಹೇಳ್ತಿದ್ದಾರೆ, ನಾವು ಯಾವುದಾದ್ರೂ ಪಾಲಿನಾಮಿಯಲ್ ಎಕ್ಸಾಂಪಲ್ ಕೊಡಬೇಕು ಸಚ್ ದಟ್ ಡಿಗ್ರಿ ಆಫ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಡಿಗ್ರಿ ಆಫ್ ಕ್ಯೂ ಆಫ್ ಎಕ್ಸ್. ಆ್ಯಂಡ್ ನಾವು ಏನೇನು ಕೊಡಬೇಕು, ಪಿ ಆಫ್ ಎಕ್ಸ್, ಕ್ಯೂ ಆಫ್ ಎಕ್ಸ್, ಜಿ ಆಫ್ ಎಕ್ಸ್, ಆರ್ ಆಫ್ ಎಕ್ಸ್ 4 ಕೊಡಬೇಕು. ಸೊ ಇದರ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ತೊಳ್ತೀನಿ. ಪಿ ಆಫ್ ಎಕ್ಸ್ ಇದು ಯಾವುದಾದ್ರೂ ಪಾಲಿನಾಮಿಯಲ್ ತೊಳ್ಬೋದು. ಸೊ ಇದಕ್ಕೆ ಯಾವುದೋ ಒಂದೇ ಒಂದು ಕರೆಕ್ಟ್ ಆನ್ಸರ್ ಅಂತ ಏನಿಲ್ಲ, ನೀವು ಯಾವುದಾದ್ರೂ ಎಕ್ಸಾಂಪಲ್ ತೊಳ್ಬೋದು. ಸೊ ನಾನು ಪಿ ಆಫ್ ಎಕ್ಸ್ ಇಲ್ಲಿ 6x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 2 ಅಂತ ತೊಗೊಳ್ತೀನಿ. ಅವ್ರು ಏನು ಹೇಳ್ತಿರೋದು ಅಂದರೆ ಇದನ್ನು ಯಾವುದೋ ಪಾಲಿನಾಮಿಯಲ್ ಜೊತೆ ಡಿವೈಡ್ ಮಾಡಿದಾಗ ಇದ್ರ ಕೋಶಂಟ್ ಏನು ಸಿಗುತ್ತೋ ಆ ಕೋಶಂಟ್ ಡಿಗ್ರಿ ಮತ್ತು ಈ ಪಾಲಿನಾಮಿಯಲ್ ಡಿಗ್ರಿ ಸೇಮ್ ಇರಬೇಕು ಅಂತ. ಸೊ ನಾವಿವಾಗ ಫಾರ್ ಎಕ್ಸಾಂಪಲ್ ಜಿ ಆಫ್ ಎಕ್ಸನ್ನು ನಾನು 2 ಅಂತ ತೊಗೊಳ್ತೀನಿ. ಸೊ ಇದರ ಅರ್ಥ ಏನಂದರೆ ಈ ಪಾಲಿನಾಮಿಯಲ್ನ 2 ಜೊತೆ ಡಿವೈಡ್ ಮಾಡಿದಾಗ ಏನು ಸಿಗತ್ತೆ ಕೋಶಂಟು, ಸೊ 6x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 2 ನಾನು 2 ಜೊತೆ ಡಿವೈಡ್ ಮಾಡಬೇಕೀಗ. ಇದನ್ನು ನಾವು ಡೈರೆಕ್ಟಾಗೂ ಹೇಗೆ ಮಾಡ್ಬೋದು, 6x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 2 ಡಿವೈಡೆಡ್ ಬೈ 2 ಅಂತಲೂ ಮಾಡ್ಬೋದು. ಆ್ಯಂಡ್ ಇದೇನಾಗುತ್ತೆ, ಇದು 3x ಸ್ಕ್ವೇರ್ ಆಗುತ್ತೆ, ಇದು 2x ಆಗುತ್ತೆ, ಆ್ಯಂಡ್ ಇದು 1 ಆಗುತ್ತೆ ಪ್ಲಸ್ 1. ಸೊ ನನಗೇನು ಸಿಗ್ತಿದೆ, ಇದು ನನ್ನ ಕೋಶಂಟ್ ಬೇಸಿಕ್ಲಿ. ಕೋಶಂಟ್ ನಿಮಗೆ ಇದು ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನೋ ಪ್ರಾಬ್ಲಮ್, ನೀವು ಹೀಗೆ ಮಾಡ್ಬೋದು. ಕೋಶಂಟ್ ನಂಗೆ ಏನು ಸಿಗ್ತಿದೆ, 3x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಅಂತ ಸಿಗ್ತಿದೆ. ಸೊ ಕನ್ಫ್ಯೂಸ್ ಆಗದಲ್ಲಿ ಅಂತ ಇದು ರೇಸ್ ಮಾಡ್ತೀನಿ. ಯಾ ಸೊ ರಿಮೈಂಡರ್ ಏನು ಸಿಗ್ತಿದೆ, ಡೈರೆಕ್ಟಾಗಿ ಡಿವಿಸಿಬಲ್ ಆಗಿದೆ. ಸೊ ಆರ್ ಆಫ್ ಎಕ್ಸ್ ನಮಗೆ ಸಿಗ್ತಿರೋದು 0 ಅಂತ. ಸೊ ಇದರ ಇಲ್ಲಿ ನಾವು ಚೆಕ್ ಮಾಡುವುದು ಪಿ ಆಫ್ ಎಕ್ಸ್ ಇದು ಆ್ಯಂಡ್ ಡಿಗ್ರಿ ಆಫ್ ಈ ಪಾಲಿನಾಮಿಯಲ್ ಇಸ್ ಈಕ್ವಲ್ ಟು 2 ಮತ್ತು ಕ್ಯೂ ಆಫ್ ಎಕ್ಸ್ ಇದು ಆ್ಯಂಡ್ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಇಸ್ ಆಲ್ಸೋ ಈಕ್ವಲ್ ಟು 2. ಸೊ ಇದು ಸ್ಯಾಟಿಸ್ಫೈ ಆಯಿತು. ಆ್ಯಂಡ್ ಇದು ಓನ್ಲಿ 1 ಆನ್ಸರ್, ಈ ಥರ ಮೆನಿ ಡಿಫ್ರೆಂಟ್ ಆನ್ಸರ್ಸ್ ಸಿಗ್ಬೋದು. ಸೊ ಸೆಕೆಂಡ್ ಕ್ವೆಶನ್ ನೋಡೋಣ. ಸೆಕೆಂಡ್ ವಿಲ್ ಅಂತ ಹೇಳ್ತಿದ್ದಾರೆ, ಡಿಗ್ರಿ ಆಫ್ ಕೋಶಂಟ್ ಇಸ್ ಈಕ್ವಲ್ ಟು ಡಿಗ್ರಿ ಆಫ್ ರಿಮೈಂಡರ್. ನಾನು ಏನು ಇದಕ್ಕೂ ಮಲ್ಟಿಪಲ್ ಆನ್ಸರ್ಸ್ ಇರ್ಬೋದು. ಸೊ ನಾನು ಸೇಮ್ ಪಿ ಆಫ್ ಎಕ್ಸ್ ತೊಗೊಳ್ತೀನಿ. ಪಿ ಆಫ್ ಎಕ್ಸ್ ಇವಾಗ ನಾನು 6x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 2 ಅಂತ ತೊಗೊಳ್ತೀನಿ. ಇವಾಗ ಜಿ ಆಫ್ ಎಕ್ಸ್ ಏನಾಗಿರಬೇಕು, ನಾವು ಇದನ್ನು ಯಾವುದೋ ಒಂದು ಪಾಲಿನಾಮಿಯಲ್ ಜೊತೆ ಡಿವೈಡ್ ಮಾಡಬೇಕು ಸಚ್ ದ್ಯಾಟ್ ಕೋಶಂಟ್ ಏನು ಸಿಗುತ್ತೋ ಮತ್ತು ರಿಮೈಂಡರ್ ಏನು ಸಿಗುತ್ತೋ ಎರಡರದ್ದು ಡಿಗ್ರಿ ಸೇಮ್ ಆಗಿರಬೇಕು ಅಂತ.
ಸೊ ನಾನು ಇಲ್ಲೇನು ಮಾಡ್ತೀನಿ ಅಂದರೆ ಜಿ ಆಫ್ ಎಕ್ಸನ್ನು ನಾನು 3x² ಪ್ಲಸ್ 2x ಪ್ಲಸ್ 2 ಅಂತ ತೊಗೊಳ್ತೀನಿ. ಸೊ ಇವಾಗ ಡಿವೈಡ್ ಮಾಡಿ ನೋಡೋಣ ಏನಾಗುತ್ತೆ. ಈ ಕಡೆ ಸೈಡ್ ಮಾಡ್ತೀನಿ. ಓಕೆ, ಇಲ್ಲಿ ಡಿವೈಡ್ ಮಾಡಿದಾಗ ಏನಾಗುತ್ತೆ 3x² ಪ್ಲಸ್ 2x ಪ್ಲಸ್ 2 ಜೊತೆ ಡಿವೈಡ್ ಮಾಡೋಣ. ಸೊ ಫಸ್ಟ್ ನಾನು 2 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಇವಾಗ 6x² ಸಿಗುತ್ತೆ, ಇದು 4x ಆಗುತ್ತೆ ಆ್ಯಂಡ್ ಇದು 4 ಆಗುತ್ತೆ ತಾನೆ. ಸೊ ಇವಾಗ ನಾನು ಸಬ್ಟ್ರ್ಯಾಕ್ಟ್ ಮಾಡಿದಾಗ ಇಲ್ಲಿ ಮೈನಸ್ ಮೈನಸ್ ಮೈನಸ್, ಸೊ ಇದು 0 ಆಗುತ್ತೆ, ಇದು 0 ಆಗುತ್ತೆ, ಇಲ್ಲಿ ಏನಾಗುತ್ತೆ -2 ಉಳ್ಕೊಳ್ಳುತ್ತೆ. ಇವಾಗ ಅಬ್ಸರ್ವ್ ಮಾಡಿ, ನನ್ನ ರಿಮೈಂಡರ್ ಇವಾಗಿರೋದು ಆರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು -2 ಆ್ಯಂಡ್ ಕೋಶಂಟ್ ಇರೋದು 2. ಇವಾಗ ಇದರ ಅರ್ಥ ಏನು ಅಂದರೆ ಇದು ಆ್ಯಕ್ಚುಲಿ x⁻0 ಅಂತ, ಇದು x⁻0 ಅಂತ, ಆ್ಯಂಡ್ ನಮಗೆ x⁻0 ಆಗಲೇ ಗೊತ್ತು ಇಸ್ ಈಕ್ವಲ್ ಟು 1 ಅಂತ. ಸೊ ಎರಡ್ರದ್ದು ಡಿಗ್ರಿ ಆ್ಯಕ್ಚುಲಿ ಸೇಮ್ ಇದೆ, ಎರಡು ಕಾನ್ಸ್ಟೆಂಟ್ ಟರ್ಮ್ಸು, ಸೊ ಎರಡ್ರದ್ದು ಡಿಗ್ರಿ ಸೇಮ್ ಇದೆ. ಸೊ ಏನು ಬರಿತೀವಿ, ಕ್ಯೂ ಆಫ್ ಎಕ್ಸ್ ಏನು ಸಿಕ್ತು ನಮಗೆ, ಕ್ಯೂ ಆಫ್ ಎಕ್ಸ್ ಆ್ಯಂಡ್ ಆರ್ ಆಫ್ ಎಕ್ಸ್ ಇಲ್ಲಿ ಆಗಲೇ ಸಿಕ್ಕಿದೆ. ಸೊ ಈ ಕಡೆ ಸೈಡ್ ಬರ್ಕೊಳ್ತೀನಿ, ಕ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2 ಆ್ಯಂಡ್ ಆರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು -2. ಸೊ ಡಿಗ್ರಿ ಆಫ್ ಕ್ಯೂ ಆಫ್ ಎಕ್ಸ್, ಡಿಗ್ರಿ ಆಫ್ ಆರ್ ಆಫ್ ಎಕ್ಸ್ ಎರಡು ಈಕ್ವಲ್ ಇದೆ. ಥರ್ಡ್ ಕ್ವೆಶನ್ಗೆ ನೋಡೋಣ. ಇವಾಗೇನು ಅವ್ರು ಹೇಳ್ತಿರೋದು ಡಿಗ್ರಿ ಆಫ್ ಆರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ನಾನು ಆಗಲೇ ಏನು ಹೇಳಿದೆ, ಕಾನ್ಸ್ಟೆಂಟ್ ಟರ್ಮ್ ಇವಾಗ ನಾನು 2 ಅಂತ ಬರ್ಕೊಂಡ್ರೆ ಇದರ ಅರ್ಥ 2 × x⁻0. ಸೊ ಡಿಗ್ರಿ ಆ್ಯಕ್ಚುಲಿ 0 ಇದೆ ಆ್ಯಂಡ್ x⁻0 ಇಸ್ ನಥಿಂಗ್ ಬಟ್ 1. ಸೊ ಯಾವುದಾದ್ರೂ ತೊಗೊಳ್ಬೋದು, ಈ ಎಕ್ಸಾಂಪಲು ತೊಗೊಳ್ಬೋದು, ಈ ಎಕ್ಸಾಂಪಲು ತೊಗೊಳ್ಬೋದು. ಯಾಕಂದರೆ ಇಲ್ಲಿ ಆರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0, ಇದ್ರ ಡಿಗ್ರಿನೂ 0 ಇದೆ. ಇದು ಆರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು -2, ಅದರ ಡಿಗ್ರಿನೂ 0 ಇದೆ. ಸೊ ಥರ್ಡ್ ಕ್ವೆಶನ್ಗೂ ನಾನು ಸೇಮ್ ಇದನ್ನೇ ಕಾಪಿ ಮಾಡ್ಕೊಳ್ಬೋದು. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 6x² ಪ್ಲಸ್ 4x ಪ್ಲಸ್ 2. ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3x² ಪ್ಲಸ್ 2x ಪ್ಲಸ್ 2. ಸೊ ಕ್ಯೂ ಆಫ್ ಎಕ್ಸ್ ಮತ್ತು ಆರ್ ಆಫ್ ಎಕ್ಸ್ ಸೇಮೇ ಆಗುತ್ತೆ. ಸೊ ನಾನು ಏನು ಬರಿಬೋದು, ಕ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಆ್ಯಂಡ್ ಆರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು -2. ಸೊ ಇಲ್ಲಿಗೆ ಚಾಪ್ಟರ್ ಮುಗ್ದಿದೆ. ನೀವೆಲ್ಲ ಎಕ್ಸಸೈಸ್ ಕ್ವೆಶನ್ಸನ್ನು ಟ್ರೈ ಮಾಡಿ. ಡೌಟ್ಸ್ ಏನಾದರೂ ಇದ್ದರೆ ಕಾಮೆಂಟ್ ಸೆಕ್ಷನ್ಗೆ ಹಾಕ್ಬೋದು ಅಥವಾ ನಮಗೆ ವಾಟ್ಸಾಪು ಮಾಡ್ಬೋದು. ಥ್ಯಾಂಕ್ ಯು. ಹಲೋ. ಸೊ ನೀವು ಇಲ್ಲಿ ತನಕ ನೋಡಿರಾ ಅಂದರೆ ನಾನು ಹೇಳಿದ್ದು ಕೇಳಿಸ್ಕೊಂಡ್ಬಿಟ್ಟು ಮಲಗಿಲ್ಲ ಅಂತ ಅರ್ಥ ಆಯಿತು. ಸೊ ವೆರಿ ಇಂಪಾರ್ಟೆಂಟ್, ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅಲ್ಲಿ ಕೆಲವು ರಿಸೋರ್ಸಸ್ ಅಟ್ಯಾಚ್ ಮಾಡೀವಿ ಈ ಚಾಪ್ಟರ್ ರಿಲೇಟೆಡು. ಸೆಕೆಂಡ್ಲಿ ಯಾವುದಾದ್ರೂ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ ಅಥವಾ ನನಗೆ ಫೀಡ್ಬ್ಯಾಕ್ ಇದ್ದರೆ, ಅಕ್ಕ ನೀವು ಹೇಳಿದ್ದು ಏನೂ ಅರ್ಥ ಆಗಿಲ್ಲ ಆ ಥರ ಇದ್ದರೆ ನಿಮಗೆ 3 ಆಪ್ಷನ್ಸ್ ಇದೆ. 1, ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. 2, ನಮ್ಮ ವಾಟ್ಸಾಪ್ ನಂಬರಿಗೆ ನೀವು ಮೆಸೇಜ್ ಕಳಿಸ್ಬೋದು. ಅಥವಾ 3, ನಮ್ಮ ಇಮೇಲ್ ಐಡಿಗೆ ಒಂದು ಮೇಲ್ ಕಳಿಸ್ಬೋದು. ನಮ್ಮ ವಾಟ್ಸಾಪ್ ನಂಬರು 9591192157 ಆ್ಯಂಡ್ ನಮ್ಮ ಇಮೇಲ್ ಐ ಡಿ info.projectsitara@gmail.com. ನಮ್ಮ ಹೇಳಿರೋ ವಿಡಿಯೋಸ್ಲೆಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇನ್ನೂ ವಿಡಿಯೋಸ್ ಬೇರೆ ಚಾಪ್ಟರ್ಸ್ ಮೇಲೂ ರಿಲೀಸ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.